ಅಪ್ರಮೇಯತ್ರಯಾತೀತ ನಿರ್ಮಲಜ್ಞಾನಮೂರ್ತಯೇ ಮನೋಗಿರಾಂ ವಿದೂರಾಯ ದಕ್ಷಿಣಾಮೂರ್ತಯೇ ನಮಃ. ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾಶಾಖಾಂ ವಂದೇ ವಾಲ್ಮೀಕಿಕೋಕಿಲಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ನಿನ್ನೆ ದಿನ ರಾಮನ ಬಲವನ್ನು ಪರೀಕ್ಷಿಸಿದ ಸುಗ್ರೀವ. ರಾಮ ಸುಗ್ರೀವರಿಗೆ ಮೈತ್ರಿ ಆದರೂ ಕೂಡ ಸುಗ್ರೀವನಿಗೆ ಒಂದು ಸಂದೇಹ ಉಳ್ಕೊಂಡಿತು. ರಾಮ ಏನೂ ಪ್ರತಿಜ್ಞೆ ಮಾಡಿದ್ದಾನೆ, ವಾಲಿನಂ ತಂ ಹನಿಷ್ಯಾಮಿ, ಆ ನಿನ್ನ ಶತ್ರುವಾದ ವಾಲಿಯನ್ನು ಕೊಲ್ಲುತ್ತೇನೆ ಅಂತ. ಈ ಕ್ಷತ್ರಿಯ ರಾಜಕುಮಾರರಿಗೆ ಒಂದು ರೀತಿಯಾದ ಅಹಂಕಾರ ಇರುತ್ತದೆ. ಅದು ಸಾತ್ವಿಕ ಅಹಂಕಾರವೇ ಎನ್ನೋಣ, ಅಹಂಕಾರವಂತೂ ನಿಜ, ಅದು ಅವರಿಗೆ ಉಚಿತವಾದದ್ದೇ, ತಪ್ಪೇನಲ್ಲ. ಆದರೆ ಇಂತಹ ಅಹಂಕಾರದಿಂದಾಗಿ ಅವರು ತಮ್ಮ ಶತ್ರುವಿನ ಬಲಾಬಲದ ಬಗ್ಗೆ ಹೆಚ್ಚು ಯೋಚನೆ ಮಾಡೋದಿಲ್ಲ. ದುಷ್ಟ ಅಂದಮೇಲೆ ಅವನ ಸಂಹಾರ ಮಾಡಬೇಕು, ಇದು ಅವರ ನಿರ್ಧಾರ. ಆ ನಿರ್ಧಾರದಿಂದಾಗಿ ಇವನು ಪ್ರತಿಜ್ಞೆ ಮಾಡಿದ್ದಾನೆ. ಆದರೆ ಇವರಿಗೆ ವಾಲಿಯ ಬಲ ಗೊತ್ತಿಲ್ಲ. ವಾಲಿ ಅಸಾಮಾನ್ಯ ವಿಕ್ರಮಿ, ನ ಭೂತೋ ನ ಭವಿಷ್ಯತಿ ಅನ್ನುವಂತಹ ಪರಾಕ್ರಮಿ. ರಾವಣನನ್ನು ಹಿಮ್ಮೆಟ್ಟಿಸಿದವನು, ರಾವಣನನ್ನು ಗೆದ್ದವನು. ಅಂತಹ ವಾಲಿಯ ಬಗ್ಗೆ ಪರಿಚಯ ಇದ್ದಿದ್ದರೆ ರಾಮ ಈ ಮಾತನಾಡ್ತಿದ್ನೇ. ಇವನನ್ನು ಇಟ್ಟುಕೊಂಡು ನಾನು ವಾಲಿಯೊಡನೆ ಯುದ್ಧಕ್ಕೆ ಹೊರಟರೆ ಮಣ್ಣಿನ ದೋಣಿಯ ಮೇಲೆ ಕುಳಿತು ಆಚೆ ದಡಕ್ಕೆ ಹೋಗುವ ಪ್ರಯತ್ನ ಮಾಡದಂತಾಗಲಿಕ್ಕಿಲ್ಲವೇ ಎಂಬ ಸಂದೇಹ ಸ್ವಾಭಾವಿಕವಾಗಿ ಸುಗ್ರೀವನಿಗೆ ಬಂತು. ಅದಕ್ಕಾಗಿ ಆತ ಕೆಲವು ಪರೀಕ್ಷೆಗಳನ್ನು ಒಡ್ಡಿದ. ಅದರಲ್ಲಿ ಸಪ್ತಸಾಲ ಭೇದನ, ದುಂದುಭಿಯ ಶರೀರವನ್ನು ಎತ್ತಿದ್ದು ಮುಖ್ಯವಾದುದು. ತನಗೂ ವಾಲಿಗೂ ಯಾಕೆ ವೈರ ಬಂತು ಅನ್ನೋ ವಿಷಯದಲ್ಲಿ ಮಾಯಾವಿಯ ಕಥೆಯನ್ನು ಸುಗ್ರೀವ ಹೇಳಿದ. ಆದರೆ ಈ ಮಾಯಾವಿ ಯಾಕೆ ವಾಲಿಯ ಮೇಲೆ ದಂಡೆತ್ತಿ ಬಂದ ಎಂದರೆ, ತನ್ನ ತಂದೆಯಾದಂತಹ ದುಂದುಭಿಯ ಸಾವಿನ ಸೇಡನ್ನು ತೀರಿಸಿಕೊಳ್ಳಲು. ದುಂದುಭಿಗೆ ಯಾಕೆ ವಾಲಿಯ ಮೇಲೆ ವೈರ? ಹೀಗೆ ಹಿಡಿದುಕೊಂಡು ಹೋದರೆ ಬುಡಕ್ಕೆ ಹೋಗ್ತದದು. ದುಂದುಭಿ ಒಬ್ಬ ಮಹಿಷಾಕಾರವನ್ನು ತಾಳಿ ಲೋಕವನ್ನು ನಾಶ ಮಾಡುತ್ತಿದ್ದ ರಾಕ್ಷಸ. ಅವನಿಗೇನೋ ಒಂದು ವರ ಇತ್ತಂತೆ, ಸಹಸ್ರ ಆನೆಗಳ ಬಲ ಅವನಿಗೆ ಇತ್ತು. ಬಲದಿಂದ ಕೊಬ್ಬಿದ್ದ ಅವನು. ಆ ಕೊಬ್ಬಿನ ಪ್ರತಿರೂಪವೇ ಅವನ ಮಹಿಷಾವತಾರ. ಕೋಣ ಅಂದರೆ ಅದು ಕೊಬ್ಬಿಗೆ ಹೆಸರಾದದ್ದು. ಯಾರಲ್ಲಿ ಅಂಥ ಕೊಬ್ಬು ಇರುತ್ತದೋ ಅವರು ಕೋಣದಂತೆ. ಹಾಗೆ ಇವನು ಕೋಣದ ರೂಪವನ್ನು ಧರಿಸಿ ಪ್ರಪಂಚವನ್ನು ಭಯಪಡಿಸ್ತಾ ಇದ್ದ. ಅವನಿಗೆ ಒಮ್ಮೆ ತನ್ನ ತೋಳು ತೀಟೆಯನ್ನು ತೀರಿಸಿಕೊಳ್ಬೇಕು ಅಂತ ಅನಿಸ್ತಂತೆ. ಯಾಕೆ ಹಾಗೆ ಅನಿಸ್ತವನಿಗೆ ಅಂದರೆ, ಇದು ಜೀವಿಗಳ ಸಹಜ ಸ್ವಭಾವ. ಮಾನ, ಅಭಿಮಾನ, ಸ್ವಾಭಿಮಾನ, ದುರಭಿಮಾನ ಅನ್ನೋ ಶಬ್ದಗಳಿಂದ ಹೇಳ್ತೇವಲ್ಲ, ಆ ಮಾನ, ಅಭಿಮಾನ. ಏನು ಅಭಿಮಾನ ಅಂದರೆ? ಮಾನ ಶಬ್ದಕ್ಕೆ ಅಳತೆ ಅಂತ ಅರ್ಥ, ವಾಸ್ತವಿಕವಾದ ಅರ್ಥ ಅಳತೆ. ಈಗ ಒಬ್ಬ ಮನುಷ್ಯನಿಗೆ ಹಣದಿಂದಲೋ ಜನಬಲದಿಂದಲೋ ಅಥವಾ ಇನ್ಯಾವುದರಿಂದಲೋ ಅವನಿಗೆ ಸುಖ ಪಡತಕ್ಕಂಥ ಎಲ್ಲ ಅವಕಾಶಗಳು ಉಂಟು. ಆದರೂ ಅವನಿಗೆ ಸಂತೋಷ ಇರೋದಿಲ್ಲ. ಕೇವಲ ಅವನಿಗೆ ತನ್ನಲ್ಲಿ ಐಶ್ವರ್ಯ ಇದೆ ಎಂದ ಮಾತ್ರಕ್ಕೆ ಸಂತೋಷ ಬರೋದಿಲ್ಲ. ಮತ್ತೇನು ಬೇಕು ಅವನಿಗೆ ಅಂದರೆ, ಆ ಐಶ್ವರ್ಯ ಮತ್ಯಾರಿಗೂ ಇರಬಾರದು, ಅದು ಮುಖ್ಯ. ನಾನು ದೊಡ್ಡವನಾಗಬೇಕು ಪ್ರಪಂಚದಲ್ಲಿ, ಎಲ್ಲರೂ ಆಸೆ ಪಡ್ತಾರೆ, ಸಹಜ ಅಲ್ವೇ? ನಿಜ, ಸಹಜ. ಆದರೆ ನಾನು ದೊಡ್ಡವನಾಗುವುದು ಹೇಗೆ? ಬೇರೆಯವರು ಚಿಕ್ಕವರಾದರೆ ಮಾತ್ರ ಸಾಧ್ಯ. ಅದು ಬೇರೆಯವರು ಚಿಕ್ಕವರೋ ನಾನು ಚಿಕ್ಕವನೋ, ಬೇರೆಯವರು ದೊಡ್ಡವರೋ ನಾನು ದೊಡ್ಡವರೋ ಅಂತ ಅಳತೆ ಮಾಡಬೇಕು. ಇದೇ ಮಾನ. ಯಾವನಲ್ಲಿ ಈ ಅಳತೆಯ ಬುದ್ಧಿ ಇದೆಯೋ ಅವನು ಮಾನಿ, ಮಾನವಂತ. ಹಾಗೆ ಎಲ್ಲರಿಗೂ ಇರುವ ಹಾಗೆ ದುಂದುಭಿಗೂ ಈ ರೀತಿಯಾದ ಮಾನ ಉಂಟಾಯಿತು. ಒಬ್ಬ ವ್ಯಕ್ತಿಯ ಕೈಯಲ್ಲಿ 1,00,000 ರೂಪಾಯಿ ಕೊಟ್ಟರು ಅವನಿಗೆ ಸಂತೋಷವಾಗೋದಿಲ್ಲ. ಯಾವಾಗ ಎಲ್ಲರತ್ತೂ ₹1,00,000 ಇದೆ ಅಂತ ಆದರೆ ಇವನಿಗೇನು ಸಂತೋಷ? ಇವನ ಸ್ಪೆಷಾಲಿಟಿ ಏನು? ಮನುಷ್ಯರಲ್ಲಿ ನಾನಾ ರೀತಿಯಾದ ಸ್ವಭಾವದವರು ಇರ್ತಾರೆ. ಕೆಲವರಿಗೆ ದಿನಾಲು 2 ಹೊತ್ತು ಊಟ ಮಾಡಿದರೆ ಸಂತೋಷ, ಕೆಲವರಿಗೆ ಅಷ್ಟೇ ಸಂತೋಷ ಸಾಲದು. ಪಕ್ಕದ ಮನೆಯವನು ಒಂದೇ ಹೊತ್ತು ಊಟ ಮಾಡಬೇಕು.
ಆಗ ಇವರಿಗೆ ಸಂತೋಷ ಇಲ್ಲ, ಅವನೂ ನನ್ನ ಹಾಗೆ 2 ಹೊತ್ತು ಊಟ ಮಾಡ್ತಾ ಇದ್ದಾನಲ್ಲ, ಏನು ಪ್ರಯೋಜನ, ವಿಶೇಷವೇನು ಅಂತ ನಂದು. ಇದಕ್ಕಾಗಿ ದುಂದುಭಿ ತನ್ನ ಪರಾಕ್ರಮವನ್ನು ಅಳತೆ ಹಚ್ಚೋದಕ್ಕೆ ಹೊರಟ. ನಾನು ಎಷ್ಟು ಪರಾಕ್ರಮಿ, ಒಂದು ಅಳತೆ ಮಾಡಬೇಕು, ಮಹಾಪರಾಕ್ರಮಿಗಳಲ್ಲೇ ಅಳತೆ ಮಾಡಬೇಕು ಅಂತ ಹೊರಟ. ಆಗ ಅವನಿಗೆ ಕಂಡದ್ದು ಸಮುದ್ರರಾಜ. ಸಮುದ್ರರಾಜ ತೆರೆಗಳನ್ನು ಎತ್ತಿ ಗರ್ಜಿಸ್ತಾ ಇದ್ದ. ಅವನಿಗನಿಸ್ತು, ಓಹೋ, ಇವನು ತೆರೆಗಳು ಸಮುದ್ರದ ಕೈಗಳನ್ನೆತ್ತಿ ನನಗೆ ಯುದ್ಧ ಆಹ್ವಾನ ನೀಡ್ತಾ ಇದ್ದಾನೆ, ಗರ್ಜಿಸ್ತಾ ಇದ್ದಾನೆ. ಅಂದಮೇಲೆ ಇವನ ಸೊಕ್ಕನ್ನು ನಾನು ಅಡಗಿಸಬೇಕು. ಸಮುದ್ರರಾಜನಲ್ಲಿ ಹೋರಾಡಿದರೆ ಮಾತ್ರ ನನ್ನ ಶಕ್ತಿಯ ಪರೀಕ್ಷೆ ಸಾಧ್ಯ. ಇಷ್ಟೇ ಅಲ್ಲ, ನಾನು ಅವನನ್ನು ಮೀರಿ ನಿಲ್ಲಬಹುದು ಎನ್ನುವ ಯೋಚನೆ ದುಂದುಭಿಗೆ ಉಂಟಾಯಿತು. ಆಗ ಆತ ಸಮುದ್ರದ ಬಳಿ ಸಾರ್ದ, ಯುದ್ಧಕ್ಕೆ ಕರೆದ, ಬಾರಯ್ಯ ಅಂತ. ಇದೇನು ಅಸಹಜ ಏನಲ್ಲ, ಯಾಕೆಂದರೆ ನಮ್ಮಲ್ಲಿ ಒಂದು ಮಾತುಂಟು, ದುಷ್ಟರಿಗೂ ಶಿಷ್ಟರಿಗೂ ಇರತಕ್ಕ ವ್ಯತ್ಯಾಸ. ವಿದ್ಯಾ ವಿವಾದಾಯ ಧನಂ ಮದಾಯ ಶಕ್ತಿ ಪರೇಷಾಂ ಪರಿಪೀಡನಾಯ ಖಲಸ್ಯ ಸಾಧೋ ವಿಪರೀತಮೇತತ್ ಜ್ಞಾನಾಯ ದಾನಾಯ ಚ ರಕ್ಷಣಾಯ. ಒಬ್ಬ ದುಷ್ಟನಿಗೆ ವಿದ್ಯೆ ಇದ್ದರೆ ಅವನು ಆ ವಿದ್ಯೆಯನ್ನು ಯಾತಕ್ಕೆ ಉಪಯೋಗಿಸ್ತಾನೆ? ವಿವಾದಕ್ಕಾಗಿ. ಬಾ ಅಲ್ಲಿ ಚರ್ಚೆ ಮಾಡೋಣ, ಇಲ್ಲಿ ಚರ್ಚೆ ಮಾಡೋಣ, ನಾನು ಗೆಲ್ತೇನೋ ನೀನು ಗೆಲ್ತೇನೋ ನೋಡೋಣ ಅಂತ ಹೇಳಿ ಅವನು ವಾದ ಮಾಡೋದಕ್ಕೆ ಹೊರಡ್ತಾನೆ. ಸಾಮಾನ್ಯ ದಡ್ಡರು ಮುಂದೆ ಸಿಕ್ಕಿದರೆ ಅವನು ಪೂರ್ವವನ್ನೇ ಪಶ್ಚಿಮ ಅಂತ ಸಾಧಿಸ್ತಾನೆ, ಪಶ್ಚಿಮವನ್ನೇ ಪೂರ್ವ ಅಂತ ಸಾಧಿಸ್ತಾನೆ. ಅದರಿಂದ ಒಂದು ರೀತಿಯಾದ ತಾಮಸ ಆನಂದವನ್ನು ಪಡೀತಾನೆ. ಈಗ ಮಾತನಾಡುವ ಕಲೆ ಗೊತ್ತಿಲ್ಲ, ವಾದ ಮಾಡುವ ಕಲೆ ಗೊತ್ತಿಲ್ಲ ಅಂಥವ್ರ ಹತ್ರ ಇವನು ಹೋಗಿ ಹೇಳ್ತಾನೆ, ಪೂರ್ವ ಅಂದರೆ ಯಾವುದು? ಸೂರ್ಯ ಹುಟ್ಟುವುದಕ್ಕೆ ಸೂರ್ಯ ಯಾವ ದಿಕ್ಕಿನಲ್ಲಿ ಹುಟ್ಟುತ್ತಾನೆ? ಪೂರ್ವದಲ್ಲಿ ಹುಟ್ಟುತ್ತಾನೆ. ಅಂದರೆ ಸೂರ್ಯನ ಹುಟ್ಟುವಿಕೆ ಮೇಲೆ ನೀನು ಪೂರ್ವ ಅಂತ ಹೆಸರಿಟ್ಕೊಂಡಿದ್ದೀಯಾ, ಅಲ್ಲೇನು ಬೋರ್ಡ್ ಬರೆದಿದೆಯಾ ಪೂರ್ವ ಅಂತ? ನಾನು ಹೇಳ್ತೇನೆ ಇದೇ ಪೂರ್ವ ಅಂತ. ತಪ್ಪೇನು? ಪಾಪ ಅವನಿಗೆ ದಡ್ಡ ಗೊತ್ತಾಗೋದಿಲ್ಲ, ಹಾಗಲಪ್ಪ ಅಂತ ಹೇಳ್ಕೊಂಡು ಹೋಗ್ತಾನೆ ಅವನು. ಹೀಗೆ ತನ್ನ ವಿದ್ಯೆಯನ್ನು ವಿವಾದಕ್ಕಾಗಿ ಉಪಯೋಗಿಸುವವನು ದುಷ್ಟ. ವಿದ್ಯಾ ವಿವಾದಾಯ ಧನಂ ಮದಾಯ. ಐಶ್ವರ್ಯ ಇದ್ದರೆ ಅದನ್ನು ತನ್ನ ಸೊಕ್ಕನ್ನು ತೋರಿಸೋದಕ್ಕೆ ಉಪಯೋಗಿಸ್ತಾನೆ. ಶಕ್ತಿ ಪರೇಷಾಂ ಪರಿಪೀಡನಾಯ. ದುಷ್ಟನಿಗಿರುವ ಶಕ್ತಿ ಇನ್ನೊಬ್ಬರ ಪೀಡೆಗೆ ಮಾತ್ರ. ಇದು ದುಷ್ಟನ ಕಥೆ. ಆದರೆ ಸಜ್ಜನರು ಹಾಗಲ್ಲ, ಅವರು ವಿದ್ಯೆಯನ್ನು ಜ್ಞಾನವನ್ನು ಪಡೆಯೋದಕ್ಕೆ ಉಪಯೋಗಿಸ್ತಾರೆ. ಧನವನ್ನು ದಾನಕ್ಕೆ, ಮತ್ತು ಶಕ್ತಿ ರಕ್ಷಣಾಯ, ತನ್ನ ಮತ್ತು ತನ್ನವರ ರಕ್ಷಣೆಗೆ ಉಪಯೋಗಿಸ್ತಾರೆ. ಇಲ್ಲಿ ದುಷ್ಟನಾದ ದುಂದುಭಿಯ ಶಕ್ತಿ ಪರೇಷಾಂ ಪರಿಪೀಡನಾಯ ಆಗಿತ್ತು. ಅದಕ್ಕೆ ಇವನು ಸಮುದ್ರರಾಜನ ಮೇಲೆ ಯುದ್ಧಕ್ಕೆ ಹೋದ. ಆ ಯುದ್ಧವನ್ನು ಮಾಡೋದಕ್ಕೆ ಅವನನ್ನು ಆಹ್ವಾನಿಸಿದಾಗ ಸಮುದ್ರರಾಜ ನೋಡಿದ, ಓಹೋ, ಇವನು ಒಬ್ಬ ಮಹಾ ದುಷ್ಟ ರಾಕ್ಷಸ, ಇವನೊಡನೆ ಯುದ್ಧ ಮಾಡೋದು ಸರಿಯಲ್ಲ, ನಾನು ಯುದ್ಧ ಮಾಡೋದು ಸರಿಯಲ್ಲ ಎಂದು ಭಾಳ ಉಪಾಯವಾಗಿ ಅವನು ಹೇಳ್ದ. ಏನಯ್ಯ, ನೀನು ನನ್ನ ಹತ್ರ ಯಾಕೆ ಯುದ್ಧಕ್ಕೆ ಬಂದೆ? ನನ್ನಲ್ಲಿ ಏನುಂಟು ಯುದ್ಧ ಮಾಡತಕ್ಕಂಥ ಮಹತ್ವ? ದುಂದುಭಿ ಅಂದ, ನೀನು ವಿಶಾಲ, ಸಮುದ್ರ ಅಂದರೆ ವಿಶಾಲ ಮತ್ತು ಆಳ, ತರಂಗಗಳನ್ನು ಮೇಲೆ ಕೆತ್ತೆತ್ತಿ ಗರ್ಜಿಸ್ತಾ ಇದೆಯಾ, ಅದಕ್ಕೋಸ್ಕರ ನಾನು ನಿನ್ನನ್ನು ಯುದ್ಧಕ್ಕೆ ಆಹ್ವಾನಿಸ್ತಾ ಇದ್ದೇನೆ. ಮಹ್ಯಂ ಯುದ್ಧಂ ಪ್ರಯಚ್ಛ. ಆಗ ಸಮುದ್ರೋ ಹಿ ಧರ್ಮಾತ್ಮ, ಸಮುದ್ರ ಧರ್ಮಾತ್ಮನು, ನಿಷ್ಕಾರಣವಾಗಿ ಯುದ್ಧಕ್ಕೆ ಹೋಗುವವನಲ್ಲ ಅವನು ಎದ್ದು ಹೇಳಿದಂತೆ, ರಾಜನ್ ಸಮರ್ಥೋ ನಾಸ್ಮಿತೇ ದಾತುಂ ಯುದ್ಧಂ. ಅಯ್ಯ, ನಿನ್ನೊಡನೆ ಯುದ್ಧ ಮಾಡೋ ಶಕ್ತಿ ನನಗೆಲ್ಲುಂಟಯ್ಯ. ಯಾಕಿಲ್ಲವಯ್ಯ? ಇಷ್ಟೊಂದು ವೈಶಾಲ್ಯ ಉಂಟು, ಇಷ್ಟೊಂದು ಆಳ ಉಂಟು ನಿನಗೆ. ಅದಕ್ಕಂದ ನಿನಗೆ ಗೊತ್ತಿಲ್ಲ, ಈ ಕಾಲದಲ್ಲಿ ಆಳ ಮತ್ತು ವೈಶಾಲ್ಯವನ್ನು ಯಾರು ಕೇಳ್ತಾರೆ? ಒಬ್ಬ ವ್ಯಕ್ತಿಗೆ, ಪಂಡಿತನಿಗೆ ಆಳವಾದ ಜ್ಞಾನ ಇದೆ, ಜನ ಅದಕ್ಕೆ ಅವನಿಗೆ ಗೌರವ ಕೊಡ್ತಾರೆ ಅಂತ ಅರ್ಥ ಅಲ್ಲ. ಯಾಕೆಂದರೆ ಜನರು ಅವನನ್ನು ಗೌರವಿಸಬೇಕಾದರೆ ಆ ಜನರಿಗೆ ಆ ಪಂಡಿತನಲ್ಲಿರುವ ಆಳವಾದ ಜ್ಞಾನದ ಪರಿಚಯ ಆಗಬೇಕು. ಆಳವಾದ ಜ್ಞಾನದ ಪರಿಚಯವಾಗಬೇಕಾದ್ರೆ ಅವರಲ್ಲಿಯೂ ಸ್ವಲ್ಪ ಜ್ಞಾನ ಇರಬೇಕು. ಸಮುದ್ರ ಆಳವಾಗಿದೆ ಅಂತ ಯಾವನಿಗೆ ಗೊತ್ತಾಗುತ್ತದೆ? ಸಮುದ್ರದಲ್ಲಿ ಮುಳುಗಿದವನಿಗೆ ಮಾತ್ರ ಗೊತ್ತಾಗುತ್ತದೆ, ಆಳಕ್ಕೆ ಹೋದವನಿಗೆ ಮಾತ್ರ ಗೊತ್ತಾಗುತ್ತದೆ. ಎಷ್ಟು ಜನ ಆಳಕ್ಕೆ ಹೋಗ್ತಾರೆ? ಸಮುದ್ರದ ಆಚೆ ದಡವನ್ನು ನೋಡೋಕೆ ಎಷ್ಟು ಜನ ಹೋಗ್ತಾರೆ? ಹೀಗಾಗಿ ಸಮುದ್ರರಾಜನಿಗೆ ಆಳ ಇರಲಿ, ವೈಶಾಲ್ಯ ಇರಲಿ, ಅದನ್ನು ಜನ ಗುರುತಿಸೋದಿಲ್ಲ, ಗೌರವವನ್ನು ಕೊಡೋದಿಲ್ಲ. ಮತ್ತು ಯಾವುದಕ್ಕೆ ಗೌರವ ಕೊಡ್ತಾರೆ ಜನ ಅಂದರೆ, ಎಲ್ಲಿ ಎತ್ತರ ಉಂಟೋ ಅಲ್ಲಿ ಗೌರವ ಕೊಡ್ತಾರೆ.
ಆ ಎತ್ತರ ಅನ್ನೋದು ನೋಡಿ ಎಲ್ಲರಿಗೂ ಗೊತ್ತಾಗುತ್ತದೆ, ಕಣ್ಣಿಗೆ ಕಾಣುತ್ತದೆ, ರಾಚುತ್ತದೆ. ಒಬ್ಬ ದೊಡ್ಡ ಅಧಿಕಾರದಲ್ಲಿದ್ದಾನೆ, ಅವನೇನು ಮುಖ್ಯಮಂತ್ರಿಯೋ ಪ್ರಧಾನಮಂತ್ರಿಯೋ ಆಗಿದ್ದಾನೆ, ಅವನಿಗೆ ಜನ ಗೌರವ ಕೊಡ್ತಾರೆ. ಮುಖ್ಯಮಂತ್ರಿ ದೊಡ್ಡ ಸ್ಥಾನ ಅಂತಾರೆ. ಆ ಮುಖ್ಯಮಂತ್ರಿ ಅಂತ ತಿಳ್ಕೊಳ್ಳೋದಕ್ಕೆ ಇವನೇನು ಮುಖ್ಯಮಂತ್ರಿ ಆಗಬೇಕಾಗಿಲ್ಲ. ಆದರೆ ಆಳವನ್ನು ತಿಳ್ಕೊಳ್ಬೇಕಾದ್ರೆ ಇವನು ಆಳಕ್ಕೆ ಹೋಗಬೇಕು. ಸಮುದ್ರದ ಗಾಂಭೀರ್ಯ ಅರ್ಥವಾಗಬೇಕಾದ್ರೆ ಇವನಿಗೂ ಗಾಂಭೀರ್ಯ ಇರಬೇಕು. ಆದರೆ ಉನ್ನತವಾದ ವಸ್ತುವನ್ನು ತಿಳ್ಕೊಬೇಕಾದ್ರೆ ಅದಕ್ಕೇನಂಥ ಜ್ಞಾನ ಬೇಕಾಗಿಲ್ಲ. ಅದಕ್ಕೋಸ್ಕರ ಜನರು ಉನ್ನತವಾದ ವಸ್ತುವನ್ನೇ ಗೌರವಿಸ್ತಾರೆ. ಎಲ್ಲಿ ತಲೆ ಎತ್ತಿ ನೋಡಬೇಕಾದ ಪರಿಸ್ಥಿತಿ ಉಂಟೋ ಅದನ್ನು ಗೌರವಿಸ್ತಾರೆ ಜನ, ತಲೆ ತಗ್ಗಿಸಿ ನೋಡಬೇಕಾದ ವಸ್ತುವನ್ನಲ್ಲ. ಅದಕ್ಕಾಗಿ ನಿನಗೇನಾದರೂ ಹೋರಾಡಬೇಕು ಅಂತಿದ್ದರೆ ಹಾಗೆ ಎತ್ತರದ ವ್ಯಕ್ತಿ ಹತ್ತಿರ ಹೋಗು. ಎಲ್ಲಿದೆ ಆ ಎತ್ತರದ ವ್ಯಕ್ತಿ? ಎತ್ತರದ ವ್ಯಕ್ತಿ ಉತ್ತರದಲ್ಲಿದೆ ಅಂತ. ಅವನು ಯಾವುದು ಅಂದರೆ ಹಿಮಾಚಲ, ಹಿಮಾಲಯ. ಅವನು ನೋಡು ತಲೆ ಎತ್ತಿ ನಿಂತಿದ್ದಾನೆ, ದುರಹಂಕಾರಿ ಅವನು. ಎಷ್ಟು ಕೊಬ್ಬುಂಟು ಅವನಿಗೆ ಗೊತ್ತಾ? ನಿನ್ನನ್ನು ಕಂಡು ನಿನಗಿಂತ ಎತ್ತರ ಇದ್ದಾನಲ್ಲ, ಅವನು ತಲೆ ಎತ್ತಿದ್ದಾನಲ್ಲ, ನೀನೇನಾದರೂ ಯುದ್ಧ ಮಾಡೋದಿದ್ರೆ ಅವನ ಬಳಿ ಹೋಗು ಅಂತ ಹೇಳಿದಂತೆ. ದುಂದುಭಿ ಗೊತ್ತಾಯಿತು, ಇವನು ಹೆದರಿ ಪುಕ್ಕ. ಇವನು ತಂ ಭೀತ ಇತಿ ವಿಜ್ಞಾಯ ಸಮುದ್ರಮಸುರೋತ್ತಮಂ ಹಿಮವದ್ವನಮಾಗಚ್ಚತು. ಒಳ್ಳೆ ಬಿಲ್ಲಿನಿಂದ ಬಿಟ್ಟ ಬಾಣದಂತೆ ದುಂದುಭಿ ಸಮುದ್ರರಾಜನನ್ನು ಬಿಟ್ಟು ಹಿಮಾಚಲದ ತಪ್ಪಲಿಗೆ ಬಂದ. ಅಲ್ಲಿ ಹಿಮಾಲಯ ಶೋಭಿಸ್ತಾ ಇದ್ದ. ಶ್ವೇತ ಗಜೇಂದ್ರ ವಿಪುಲ ಶಿಲಾ, ದೊಡ್ಡ ದೊಡ್ಡ ಬಂಡೆಗಳನ್ನು ಇಟ್ಟುಕೊಂಡಂಥ ಹಿಮಾಲಯ ಅವನನ್ನು ನೋಡಿದ. ಅವನನ್ನು ನೋಡಿಬಿಟ್ಟು ಯುದ್ಧಕ್ಕೆ ಕರೆದ. ಬಾರಯ್ಯ. ತತ ಶ್ವೇತಾಂಬುದಾಕಾರ, ಹಿಮಾಚಲ ಬಿಳಿಯ ಮೋಡದಂತಿದ್ದ. ಅವನನ್ನು ಯುದ್ಧಕ್ಕೆ ಕರೆದ. ಹಿಮವಾನ್ ಅಬ್ರವೀದ್ವಾಕ್ಯಂ ಸ್ವ ಏವ ಶಿಖರೇ ಸ್ಥಿತ. ಅಲ್ಲಿ ಹಿಮಾಚಲ ರಾಜ, ಇಲ್ಲಿ ಅದರ ಆದಿದೈವಿಕ ಸ್ವರೂಪ. ಹಿಮಾಚಲ ರಾಜ ಹಿಮಾಲಯ ಪರ್ವತದ ಶಿಖರದ ಮೇಲೆ ಕುಳಿತಿದ್ದ. ಈ ದುಂದುಭಿ ಕರೆದಾಗ ಅವನು ಕೆಳಗಿಳಿಲೇ ಇಲ್ಲ, ಅಲ್ಲಿಯೇ ಉತ್ತರ ಕೊಟ್ಟಂತೆ. ಕ್ಲೇಷ್ಟು ಮರ್ಹಸಿ ಮಾಂ ನತ್ತಂ ದುಂದುಭೇ ಧರ್ಮವತ್ಸಲ. ದುಂದುಭಿ, ನಿನಗೆ ಸ್ವಲ್ಪ ಧರ್ಮದ ಮೇಲೆ ಪ್ರೀತಿ ಇದೆ ಅಂತ ಅಂದುಕೊಂಡಿದ್ದೇನೆ ನಾನು. ಯುದ್ಧವನ್ನು ಮಾಡಬೇಕು, ಯಾರೊಡನೆ ಯುದ್ಧ ಮಾಡಬೇಕು? ಸಮಬಲರೊಡನೆ ಯುದ್ಧ ಮಾಡಬೇಕು. ನೀನು ನನ್ನಂಥವರೊಡನೆ ಯುದ್ಧ ಮಾಡಬಾರ್ದು. ನೀನು ಸಮಬಲನಲ್ಲಿ ಮತ್ತು ಅಷ್ಟೇ ಎತ್ತರ ಇದ್ದೀಯಾ? ಎತ್ತರ ಇದ್ದೇನೆ, ಆದರೆ ನಾನು ಈ ಯುದ್ಧಕ್ಕೆಲ್ಲ ಹೋಗೋವನೆಲ್ಲ. ನೋಡು, ನನ್ನ ಮೈ ಎಷ್ಟು ತಣ್ಣಗಿದೆ ಗೊತ್ತಾ? ನಾನು ಸದಾ ತಣ್ಣಗಿರುವವನು. ಯಾರಾದರೂ ನನ್ನನ್ನು ಹೊಗಳಲಿ, ಯಾರು ಬೈಯಲಿ, ಈ ತಣ್ಣಗಿರುವುದನ್ನು ನಾನು ಬಿಡೋದಿಲ್ಲ. ಆದ್ದರಿಂದಲೇ ನಾನು ಎತ್ತರಕ್ಕೆ ಬೆಳೆದದ್ದು. ಮನಸ್ಸು ವಿಕ್ಷಿಪ್ತವಾಗಿದ್ದರೆ ನಾನು ಇಷ್ಟು ಎತ್ತರಕ್ಕೆ ಬೆಳೆಯೋಕ್ಕೆ ಸಾಧ್ಯವಿರಲಿಲ್ಲ. ಎಂಥ ಪರಿಸ್ಥಿತಿಯಲ್ಲೂ, ಗಂಭೀರ ಪರಿಸ್ಥಿತಿಯಲ್ಲೂ ತಣ್ಣಗೆ ಕುಳಿತುಕೊಳ್ಳೋದ್ರಿಂದಲೇ ನಾನು ಇಷ್ಟ ಎತ್ತರೆಯಾಗಿದ್ದೇನೆ. ಈಗ ನಿನ್ನೊಡನೆ ಯುದ್ಧಕ್ಕೆ ನಾನು ತೊಡಗಿದರೆ ನನ್ನ ಮೈ ಬಿಸಿಯಾಗುತ್ತದೆ, ನಾನು ಕರಗಿ ಗಿಡ್ಡಾಗಿಬಿಟ್ಟೇನು. ಆದ್ದರಿಂದ ನೀನು ನನ್ನೊಡನೆ ಯುದ್ಧ ಮಾಡಬಾರ್ದು. ಸುಮ್ಮನೆ ನಿಂತವನೊಡನೆ ಯಾಕೆ ಯುದ್ಧ ಮಾಡ್ತೀಯಾ? ನಿನಗೆ ಯುದ್ಧ ಮಾಡಲೇಬೇಕು ಅಂತಿದ್ದರೆ ನಾನು ಇನ್ನೊಬ್ಬ ಪರಾಕ್ರಮಿಯನ್ನು ತೋರಿಸ್ತೇನೆ ಎಂದ. ಅಷ್ಟಾದರೂ ಮಾಡು, ನೀನಾದರೂ ಯುದ್ಧ ಮಾಡು, ಅಥವಾ ನಾನು ಯುದ್ಧ ಮಾಡೋಕ್ಕೆ ಯೋಗ್ಯನಾದ ಪರಾಕ್ರಮಿಯನ್ನಾದರೂ ತೋರಿಸು ಅಂದಾಗ ಹಿಮಾಚಲ ವಾಲಿಯನ್ನು ತೋರಿಸಿದನಂತೆ. ಹೇಗಾದರೆ ಪೀಡೆ ತೊಲಗಿದರೆ ಸಾಕು ಅಂತ ತೋರಿಸಿದ ವಾಲಿಯನ್ನು. ನೇರವಾಗಿ ಇವನು ವಾಲಿಯ ಬಳಿಗೆ ಹೋದ. ಹೋಗಿ ಕಿಷ್ಕಿಂದಿಗೆ ಹೋಗಿ ವಾಲಿಯನ್ನು ಯುದ್ಧಕ್ಕೆ ಕರೆದ. ದ್ವಂದ್ವ ಯುದ್ಧಂ ಮಹದ್ದಾತು ನಮುಚೇರ್ಯೋ ವಾಸವ. ನನ್ನೊಡನೆ ದ್ವಂದ್ವ ಯುದ್ಧ ಕೊಡು, ನಾವಿಬ್ಬರು ಹೋರಾಡೋಣ ಅಂದ. ಆಗ ವಾಲಿ ಅಂತಃಪುರದಲ್ಲಿದ್ದವನು ಹೊರಗೆ ಬಂದ. ಓಹೋ, ನೀನು ನನ್ನೊಡನೆ ಯುದ್ಧಕ್ಕೆ ಬಂದಿದ್ದೀಯಾ? ಅಯ್ಯ, ನಿನಗೆ ಯಾರು ಹೇಳಿದರು ಇಲ್ಲಿ ಬಂದು ಸಾಯಿ ಅಂತ? ಪೆಟ್ಟು ತಿಂದು ಸಾಯ್ತೀಯ ನನ್ನೊಡನೆ? ಮಹಿಷ, ಬುದ್ಧಿ ಇಲ್ಲ, ಹೋಗಿ ಎಲ್ಲಿ ದೇವರು ಕೊಟ್ಟಂಥ ಶಕ್ತಿಯನ್ನು 4 ಕಾಲ ಇಟ್ಟುಕೊಂಡು ಬಾಳು ಅಂದ. ಆದರೆ ದುಂದುಭಿಗೆ ಅದು ಮನಸ್ಸಿಗೆ ಬರಲಿಲ್ಲ. ಓಹೋ, ನೋಡಯ್ಯ, ನೀನು ನನ್ನನ್ನು ಹೀಯಾಳಿಸ್ತಾ ಇದ್ದೀಯ. ಯಾಕೆ ಹೀಯಾಳಿಸ್ತಿದ್ದೀಯಾ ಗೊತ್ತಾಯಿತು. ನೀನು ಅಂತಃಪುರದಿಂದ ಹೊರಗೆ ಬಂದಿದ್ದೀಯಾ, ನಿನ್ನ ಜೊತೆಗೆ ನಿನ್ನ ಅನೇಕ ಸ್ತ್ರೀಯರಿದ್ದಾರೆ. ಯಾರಿಗಾದರೂ ಅಷ್ಟೇ ಹೆಂಡರ ಮುಂದೆ ಅವರಿಗೆ ಅವಮಾನ ಮಾಡಿದರೆ ತುಂಬ ಕೋಪ ಬರುತ್ತದೆ, ಮತ್ತು ನಾನಾ ರೀತಿಯಲ್ಲಿ ತಮ್ಮ ಪರಾಕ್ರಮವನ್ನು ಕೊಚ್ಚಿಕೊಳ್ತಾರೆ. ಚಿಂತೆಯಲ್ಲಿ ಬಿಡು, ನಾನು ಇವತ್ತೇ ನಿನ್ನೊಡನೆ ಯುದ್ಧ ಮಾಡೋದಿಲ್ಲ. ನಿನ್ನವರು ಬಹಳಷ್ಟು ಜನ ಇದ್ದಾರೆ. ಇವತ್ತೊಂದು ದಿನ ನೀನು ಮನೆಯಲ್ಲೇ ಇರು, ನಿನ್ನ ಪತ್ನಿಯರ ಜೊತೆಗೆ ಇರು. ಆಮೇಲೆ ನಾಳೆ ಬರುವಾಗ ನಿನ್ನವರಿಗೆಲ್ಲ ಏನೇನು ಬೇಕೋ ಅದನ್ನೆಲ್ಲ ಕೊಟ್ಟು ದಾನ ಧರ್ಮಾದಿಗಳನ್ನು ಮಾಡಿ ಯಮಲೋಕದ ಮಾರ್ಗಕ್ಕೆ ಸಿದ್ಧನಾಗಿ ಬಾ ಅಂದ. ಇಷ್ಟು ಹೇಳಿದಾಗ ವಾಲಿಗೆ ಕೋಪ ಬಂತು.
ನನಗೆ ಉಪದೇಶ ಮಾಡ್ತಿದ್ದೀಯಾ ನೀನು, ನನ್ನ ಬಲ ನಿನಗೆ ಇನ್ನೂ ಗೊತ್ತಿಲ್ಲ ಎಂದವನೇ ನೇರವಾಗಿ ಆ ಮಹಿಷಾಕಾರವನ್ನು ತಾಳಿದ ದುಂದುಬಿಯ ಬಳಿಗೆ ಬಂದು ಅವನನ್ನು ಒದ್ದ, ಕೈಯಿಂದ ಗುದ್ದಿದ, ಅವನ ಕೋಡನ್ನು ಹಿಡಿದುಕೊಂಡು ಎತ್ತಿ ಗರಗರನೆ ತಿರುಗಿಸಿದ. ಹಾಗೆ ತಿರುಗಿಸುವಾಗ, ಕೆಳಗೆ ನೆಲಕ್ಕೆ ಬಡಿದು ತಿರುಗಿಸುವಾಗ ಅವನ ದೇಹದಿಂದ ರಕ್ತ ಸುತ್ತಮುತ್ತ ಚೆಲ್ಲಿತು, ಮತಂಗಾಶ್ರಮಕ್ಕೂ ಬಿತ್ತು. ಹಾಗೆ ಕೊಂದ ದುಂದುಬಿಯನ್ನು. ದುಂದುಬಿಗೂ ವಾಲಿಗೂ ಯಾವ ವೈರವೂ ಇಲ್ಲ. ಸುಮ್ಮನೆ ಕುಳಿತುಕೊಳ್ಳೋಕ್ಕಾಗದೇ ಈ ದುಂದುಬಿ ಬಂದು ವಾಲಿಗಿಲ್ಲಿ ಪ್ರಾಣ ತೆತ್ತ. ಆ ರೀತಿಯಾಗಿ ಮತಂಗಾಶ್ರಮಕ್ಕೆ ದುಂದುಬಿಯ ರಕ್ತ ಬಿದ್ದಿದ್ದರಿಂದ ಮತಂಗ ಋಷಿಗಳ ಕೋಪ ಬಂದು ಅವರು ವಾಲಿಗೆ ಶಾಪವನ್ನು ಕೊಟ್ಟರು ಅಂತ ಹಿಂದೆ ನಾವು ಕೇಳಿದ್ದೇವೆ. ಹೀಗೆ ದುಂದುಬಿಯ ಕಥೆಯನ್ನು ಹೇಳಿದ ಮೇಲೆ ರಾಮನಿಗೆ ಕಾರಣ ಎಲ್ಲ ಗೊತ್ತಾಯಿತು. ಮತ್ತು ಸುಗ್ರೀವನಿಗೆ ಹೇಳಿದ, ಹಿಂದಿನ ವಿಚಾರಗಳನ್ನೆಲ್ಲ ಈಗ ಮರೆತು ಬಿಡು, ನಾವೀಗ ಮುಂದಿನ ಕಾರ್ಯವನ್ನು ಕೈಗೊಳ್ಳಬೇಕಾಗಿದೆ. ನಾವಿಬ್ಬರೂ ಮಿತ್ರರು, ಅಗ್ನಿಸಾಕ್ಷಿಯಾಗಿ ಮಿತ್ರರು. ಈಗ ನಿನ್ನ ಕಾರ್ಯವನ್ನು ನಾನು ಕೈಗೊಳ್ಳುತ್ತೇನೆ ಎಂದ. ಸುಗ್ರೀವ ಮತ್ತು ರಾಮರು ಅಗ್ನಿಸಾಕ್ಷಿಯಾಗಿ ಮಿತ್ರರಾದಾಗ ಕವಿ ಹೇಳ್ತಾರೆ, ಒಂದು ಘಟನೆ ಸಂಭವಿಸಿತು. ಏನೆಂದರೆ 3 ಜನರ ಎಡಗಣ್ಣುಗಳು ಅದುರಿದವು ಅಂತಾರೆ. ಸುಗ್ರೀವ ಮತ್ತು ರಾಮ ಅಗ್ನಿಸಾಕ್ಷಿಯಾಗಿ ನಾವು ಮಿತ್ರರು ಅಂತ ಘೋಷಿಸಿದಾಗ ಪ್ರಪಂಚದಲ್ಲಿ 3 ಜನರ ಎಡಗಣ್ಣುಗಳು ಅದುರಿದವಂತೆ. ಯಾರ್ಯಾರ್ದು ಅಂದರೆ ಸೀತಾ ಕಪೀಂದ್ರ ಕ್ಷಣದಾಚರಾಣ ರಾಜೀವ ಹೇಮ ಜ್ವಲನೇಕ್ಷಣಾನಿ ಸುಗ್ರೀವ ರಾಮಸ್ಯ ಶ್ರೀರಾಮ ಸುಗ್ರೀವ ಪ್ರಣಯ ಪ್ರಸಂಗೆ ವಾಮಾನಿ ನೇತ್ರಾಣಿ ಸಮಂ ಸ್ಫುರಂತಿ. ಸೀತೆ, ವಾಲಿ ಮತ್ತು ರಾವಣ ಈ 3 ಜನರು, ಇವರ ಕಣ್ಣುಗಳು ಹೇಗಿವೆ ಅಂದರೆ ರಾಜೀವ ಹೇಮ ಜ್ವಲನೇಕ್ಷಣಾನಿ. ಸೀತೆಯ ಕಣ್ಣು ಕಮಲದಂತಿದ್ದರೆ ವಾಲಿಯ ಕಣ್ಣು ಚಿನ್ನದಂತೆ ಇತ್ತು, ರಾವಣನ ಕಣ್ಣು ಬೆಂಕಿಯ ಉಂಡೆಯಂತಿತ್ತು. ಇಂತಹ 3 ಜನರ ಎಡಗಣ್ಣುಗಳು ಒಂದೇ ಸಾರಿಗೆ ಅದುರಿದವು. ಇಲ್ಲಿ ಸೀತೆಗೆ ಎಡಗಣ್ಣು ಅದುರಿತು ಅಂದರೆ ಶುಭ, ಸ್ತ್ರೀಯರಿಗೆ ಎಡಗಣ್ಣು ಅದುರಿದರೆ ಒಳ್ಳೆಯದಾಗುತ್ತದೆ ಅಂತ. ಹೀಗಾಗಿ ಸುಗ್ರೀವರಾಮರ ಮೈತ್ರಿಯಲ್ಲಿ ಸೀತೆಯ ಎಡಗಣ್ಣು ಅದುರಿತು. ಅದೇ ರೀತಿ ವಾಲಿ ಮತ್ತು ರಾವಣರಿಬ್ಬರ ಎಡಗಣ್ಣುಗಳು ಅದುರಿದವು. ಮುಂದೆ ಬರತಕ್ಕಂತಹ ಅಪಶಕುನವನ್ನು ಸೂಚಿಸಿದವು, ಈಗಾಗಲೇ ನಾಶವನ್ನು ಸೂಚಿಸಿದವು. ಹಾಗೆ ರಾಮ ಮತ್ತು ಸುಗ್ರೀವರ ಮೈತ್ರಿ ಆಯಿತು. ಯಾವಾಗಲೂ ಇಬ್ಬರು ದೊಡ್ಡ ಮನುಷ್ಯರು ಒಟ್ಟಿಗೆ ಸೇರೋದು ಬಹಳ ಕಷ್ಟ, ಪ್ರಪಂಚದಲ್ಲಿ ಸೇರೋದಿಲ್ಲ. 2 ಜನ ದೊಡ್ಡ ಮನುಷ್ಯರಿಗೆ ಒಂದು ದಾರಿ ಸಾಕಾಗೋದಿಲ್ಲ. ಇಬ್ಬರು ದೊಡ್ಡ ಮನುಷ್ಯರು ಸೇರಿದರು ಅಂದರೆ ಅವರು ಆ ದಾರಿಯಲ್ಲಿ ಈ ದಾರಿಯಲ್ಲಿ ಹೋಗ್ತಾರೆ. ನಮ್ಮ ಗಣಿತಶಾಸ್ತ್ರದಲ್ಲಿ ಒಂದು ಸಿದ್ಧಾಂತ, ಈ ಸಿದ್ಧಾಂತ ಅಂದರೆ ಒಂದು ನಂಬಿಕೆ ಇದೆ, ಅದಿನ್ನೂ ಸಿದ್ಧಾಂತವಾಗಿದೆಯಲ್ಲೂ ಗೊತ್ತಿಲ್ಲ. ಏನೆಂದರೆ 2 ಘನವಸ್ತುಗಳು ಸೇರಿದರೆ ಮತ್ತೊಂದು ಘನವಸ್ತು ಆಗೋದಿಲ್ಲ ಅಂತ. ಇದು ಗಣಿತಶಾಸ್ತ್ರದ್ದು, ಅದು ಪ್ರೂಫ್ ಇನ್ನೂ ಸಿಕ್ಕಿದೆಯೋ ಇಲ್ಲೋ ಗೊತ್ತಿಲ್ಲ. ಹಾಗೆಯೇ 2 ಘನ ವ್ಯಕ್ತಿಗಳು ಸೇರಿ ಇನ್ನೊಂದು ಘನ ಸಾಮಾನ್ಯವಾಗಿ ಆಗೋದಿಲ್ಲ. ಆದರೆ ಅದು ಬಹಳ ಆಶ್ಚರ್ಯಕರ. ಆದರೆ ಇಲ್ಲಿ ಸುಗ್ರೀವ ರಾಮ ಅವರಿಬ್ಬರು ಸೇರಿದರು. ಸೇರಿ ಪ್ರಪಂಚಕ್ಕೆ ಹಿತವನ್ನು ಉಂಟು ಮಾಡೋದಕ್ಕೆ ಅವರು ಕಾರ್ಯಪ್ರವೃತ್ತರಾದರು. ಹೀಗೆ ರಾಮ ಸುಗ್ರೀವರು ಮೈತ್ರಿಯನ್ನು ಮಾಡಿಕೊಂಡು ವಾಲಿಯ ವಧೆಗೋಸ್ಕರ ಪ್ರಯತ್ನ ಮಾಡಿದರು. ಸುಗ್ರೀವನಿಗೆ ಆಗ ರಾಮ ಅಂದ, ಅಸ್ಮಾತ್ ಗಚ್ಚೇಮ ಕಿಷ್ಕಿಂಧಾಂ ಕ್ಷಿಪ್ರಂ ಗಚ್ಚತ್ವಮಗ್ರತಃ. ಈಗ ನಾವು ಕಾಲಹರಣ ಮಾಡೋದು ಬೇಡ, ಕಿಷ್ಕಿಂಧೆಗೆ ಹೋಗೋಣ. ನೀನು ಮುಂದೆ ಹೋಗು, ನಿನ್ನೆ ಹಿಂದೆ ನಾವು ಬರ್ತೇವೆ. ಗತ್ವಾ ಚಾಕ್ವಯ ಸುಗ್ರೀವ ವಾಲಿನಂ ಭ್ರಾತೃಗಂಧಿನಂ. ಕಿಷ್ಕಿಂಧೆಗೆ ಹೋಗಿ ನೀನು ವಾಲಿಯನ್ನು ಯುದ್ಧಕ್ಕೆ ಕರೆ. ಯುದ್ಧಕ್ಕೆ ಕರೆದರೆ ಅವನು ಬರದೇ ಇರೋದೇ ಇಲ್ಲ. ಮತ್ತು ಈ ಕ್ಷತ್ರಿಯ ಯೋಧರಲ್ಲಿ ಒಂದು ನಿಯಮ ಇತ್ತು. ಅದು ಇವರು ಕ್ಷತ್ರಿಯನಂತೆ ಇರೋದರಿಂದ ಇವನು ಆ ನಿಯಮವನ್ನು ಅನುಸರಿಸ್ತಾನೆ. ಏನು ಆ ನಿಯಮ ಅಂದರೆ, ಆಹೂತೋ ನನಿವರ್ತೇತ ದ್ಯೂತಾದಪಿ ರಣಾದಪಿ ಅಂತ. ಒಬ್ಬ ಕ್ಷತ್ರಿಯ ರಾಜ ಮತ್ತೊಬ್ಬ ಕ್ಷತ್ರಿಯ ರಾಜನನ್ನು ಜೂಜಿಗೆ ಕರೆದರೆ, ಯುದ್ಧಕ್ಕೆ ಕರೆದರೆ ಬರೋದಿಲ್ಲ ಅನ್ನಬಾರ್ದಂತೆ. ಬರೋದಿಲ್ಲ ಅಂದರೆ ಅದು ಅವನಿಗೆ ಒಂದು ಅವಮಾನ. ಅದಕ್ಕೆ ಧರ್ಮರಾಜ ಜೂಜಿಗೆ ಕರೆದಾಗ ಬಂದ ಅಂತ ಹೇಳ್ತಾರೆ ಮಹಾಭಾರತದಲ್ಲಿ. ಈಗ ವಾಲಿ ಅದರಲ್ಲೂ ತಮ್ಮನಾದ ಸುಗ್ರೀವ ಯುದ್ಧಕ್ಕೆ ಕರೆದರೆ ಬರದೇ ಬಿಟ್ಟಾನೆಯೇ, ಬರ್ತಾನೆ, ಹೋಗು. ಸುಗ್ರೀವ ಹೋದ. ಅವನ ಹಿಂದೆ ರಾಮ ಲಕ್ಷ್ಮಣರು ಮತ್ತು ಜಾಂಬವಂತ ಆಂಜನೇಯ ಮುಂತಾದ ಕಪಿವೀರರು ಹೋದರು. ಕಿಷ್ಕಿಂಧೆಯ
ದ್ವಾರಕ್ಕೆ ಹೋದ ಸುಗ್ರೀವ ಜೋರಾಗಿ ಗರ್ಜನೆ ಮಾಡಿದ. ಸುಗ್ರೀವೋ ವೆನತದ್ಘೋರಂ, ಅದ್ಭುತವಾಗಿ ಆತ ಗರ್ಜನೆ ಮಾಡಿದನಂತೆ. ವಾಲಿ ತಮ್ಮನ ಗರ್ಜನೆಯನ್ನು ಕೇಳಿದ. ಕ್ರುದ್ಧೋ ವಾಲಿ, ಕೋಪ ಬಂತವನಿಗೆ. ಸುಗ್ರೀವ ಎಷ್ಟೋ ಬಾರಿ ತನ್ನೊಡನೆ ಯುದ್ಧ ಮಾಡಿ ಪೆಟ್ಟು ತಿಂದು ಹೋದವನು ಮತ್ತೆ ಯುದ್ಧಕ್ಕೆ ಕರೀತಾ ಇದ್ದಾನೆ. ಬಾ ಯುದ್ಧಕ್ಕೆ ಅಂತ ಆಹ್ವಾನ ಕೊಡ್ತಾ ಇದ್ದಾನೆ. ವಾಲಿಯ ಪರಾಕ್ರಮವನ್ನು ತಿಳಿದು ಕೋಪ ಬರೋದಿಲ್ವೇ? ಬಂದನಂತೆ ಅವನು. ಅವರಿಬ್ಬರಲ್ಲಿ ಘೋರ ಯುದ್ಧ ನಡೆಯಿತು, ಮುಷ್ಟಿಯುದ್ಧ. ಅವರು ಆಯುಧವನ್ನು ಹಿಡಿದುಕೊಂಡು ಯುದ್ಧ ಮಾಡಲಿಲ್ಲ. ಆಮೇಲೆ ಅವರಿಗೆ ಸಿಕ್ಕ ಆಯುಧ ಅಂದರೆ ಕಲ್ಲುಗಳು, ಮರಗಳು, ಹತ್ತಿರದಲ್ಲಿದ್ದ ಮರಗಳನ್ನೆಲ್ಲ ಉಳಿಸಿ ಒಬ್ಬರು ಮರವನ್ನು ಕಿತ್ತು ಹೊಡೆಯತೊಡಗಿದ್ರಂತೆ. ದೊಡ್ಡ ದೊಡ್ಡ ಬಂಡೆಗಳನ್ನು ಒಬ್ಬರ ಮೇಲೆ ಒಬ್ಬರು ಎಸೆದರು. ಆಮೇಲೆ ಮುಷ್ಟಿಯಿಂದ ಹೋರಾಡಿದರು. ಒಬ್ಬರೊಬ್ಬರು ಹಿಡಿದುಕೊಂಡು ಗುದ್ದಿದರು, ಕೆಳಗೆ ಬೀಳಿಸಿದರು, ಮೇಲೆದ್ದರು. ಅಣ್ಣ ತಮ್ಮಂದಿರಿಬ್ಬರೂ ಪರಾಕ್ರಮಿಗಳೇ, ಸಂದೇಹ ಇಲ್ಲ. ವಾಲಿಯ ತೂಕ ಸ್ವಲ್ಪ ಹೆಚ್ಚು ಅಷ್ಟೆ. ಹೀಗಾಗಿ ಅನೇಕ ಕಾಲದವರೆಗೆ ಯುದ್ಧ ನಡೆಯಿತು. ಇತ್ತ ಸುಗ್ರೀವ ವಾಲಿಯೊಡನೆ ಯುದ್ಧ ಮಾಡ್ತಾ ಇದ್ದರೂ ಅವನ ಒಂದು ಕಣ್ಣು ಒಂದು ಕಿವಿ ರಾಮ ಇದ್ದ ಕಡೆಗೆ ಇತ್ತು. ರಾಮ ಮಾತು ಕೊಟ್ಟಿದ್ದಾನೆ, ವಾಲಿಯನ್ನು ಕೊಲ್ಲುತ್ತೇನೆ ಅಂತ. ಏನು, ನಾನು ಇವನ ಹತ್ರ ಪೆಟ್ಟು ತಿಂತಾ ಇದ್ದೇನೆ, ಆದರೆ ಯಾವ ಬಾಣವೂ ಬರ್ತಾ ಇಲ್ಲ, ವಾಲಿಯೂ ಸಾಯ್ತಾ ಇಲ್ಲ. ಈಗ ನಾನೇ ಸಾಯುವ ಪರಿಸ್ಥಿತಿ ಬಂತು ಎಂದು ಯೋಚನೆ ಮಾಡುವಾಗಲೇ ವಾಲಿ ಚೆನ್ನಾಗಿ ಗುದ್ದಿದ ಸುಗ್ರೀವನಿಗೆ. ಆಗ ಸುಗ್ರೀವನಿಗೆ ಅನಿಸ್ತು, ಇನ್ನು ಹೆಚ್ಚು ಗುದ್ದುಗಳನ್ನು ತಿನ್ನುವ ಶಕ್ತಿ ನನಗಿಲ್ಲ, ಈ ರಾಮನನ್ನು ನಂಬಿ ಪ್ರಯೋಜನ ಇಲ್ಲ, ಈಗ ನಮ್ಮನ್ನು ನಾವೇ ಕಾಪಾಡಿಕೊಳ್ಬೇಕು ಎಂದವನೇ ಮೆಲ್ಲನೆ ಪಲಾಯ ಸೂತ್ರವನ್ನು ಪಠಿಸಿದ. ಋಷ್ಯಮುಖದ ಕಡೆಗೆ ಓಡಿದ. ವಾಲಿ ಅವನನ್ನು ನೋಡಿ ಘಾಗೈಸಿ ನೆಕ್ಕ. ತಪ್ಪಿಸ್ಕೊಂಡು ಬದುಕಿದೆಯಾ? ಇರಲಿ, ಮತ್ತೊಮ್ಮೆ ನೀನು ನೋಡ್ಕೊಳ್ತೇನೆ. ಯಾಕೆಂದರೆ ಋಷ್ಯಮುಖ ಪರ್ವತ ಹತ್ತಿರ ಹೋಗುವಾಗಿಲ್ಲ. ಆ ಋಷ್ಯಮುಖ ಪರ್ವತದ ಒಂದು ಯೋಜನ ಸುತ್ತಲೂ ವಾಲಿಯಾಗಲಿ ಅವನ ಮಂತ್ರಿಗಳಾಗಲಿ ಬಂದರೆ ಅವರು ಸಾಯ್ತಾರೆ, ಶಾಪ ಉಂಟು ಮತಂಗ ಮಹರ್ಷಿಗಳದು. ಅದಕ್ಕೋಸ್ಕರ ವಾಲಿ ಹಿಂದಕ್ಕೆ ಬಂದ. ಸುಗ್ರೀವ ಹೋಗಿ ಋಷ್ಯಮುಖ ಪರ್ವತದಲ್ಲಿ ಕುಳಿತು ಬಿಟ್ಟ. ಸುಗ್ರೀವ ಹೋದದ್ದನ್ನು ರಾಮ, ಲಕ್ಷ್ಮಣ, ಆಂಜನೇಯಾದಿಗಳು ನೋಡಿದರು. ಪರಿಸ್ಥಿತಿ ಅರ್ಥವಾಯಿತು. ಇಲ್ಲಿ ರಾಮ ಯಾಕೆ ಬಾಣ ಬಿಡಲಿಲ್ಲ ಅಂದರೆ, ಮುಂದೆ ರಾಮ ಹೇಳ್ತಾನೆ, ಇಲ್ಲಿ ಬಾಣ ಬಿಡಬೇಕು ಅಂತ ಹೊರಟಿದ್ದ. ಆದರೆ ವಾಲಿ ಸುಗ್ರೀವರು ಒಂದೇ ರೀತಿ ಕಾಣಿಸ್ಕೊಂಡ್ರು ಅವನಿಗೆ. ಅವರಲ್ಲಿ ಭೇದವೇ ಗೊತ್ತಾಗಲಿಲ್ಲ. ರೂಪದಲ್ಲಿ, ಆಕಾರದಲ್ಲಿ, ನಡಿಗೆಯಲ್ಲಿ, ಪ್ರತಿಯೊಂದರಲ್ಲೂ ಯಾವನು ವಾಲಿ ಯಾವನು ಸುಗ್ರೀವ ಅಂತ ರಾಮನಿಗೆ ತಿಳಿಯಲಿಲ್ಲ. ರಾಮ ದೂರದಲ್ಲಿ ನಿಂತಿದ್ದ, ಆದುದರಿಂದಲೂ ಗೊತ್ತಾಗಲಿಲ್ಲ. ಸಹಜ ಅದು. ಯಾಕೆಂದರೆ ಮಾನವರಲ್ಲಿರತಕ್ಕಂಥ ಭೇದಗಳು ಸ್ಪಷ್ಟವಾಗಿ ಗೊತ್ತಾಗ್ಬಿಡ್ತವೆ, ಬಹಳ ಬೇಗ ಗೊತ್ತಾಗುತ್ತವೆ. ಬೇರೆ ಪ್ರಾಣಿಗಳಲ್ಲಿರೋ ವ್ಯತ್ಯಾಸ ಅಷ್ಟು ಬೇಗ ಗೊತ್ತಾಗೋದಿಲ್ಲ. ಎರಡು ಕೋತಿಗಳನ್ನು ನೋಡಿದಾಗ ನಮಗೆ ಅದು ಯಾವ ಕೋತಿಯೋ ಏನೋ ಒಂದೊಂದು ಹೆಸರಿಟ್ಟು ಕರೆಯೋದಷ್ಟೇ ನಮ್ಗೆ ಗೊತ್ತು. ಅದು ಬಹಳ ದಿನ ಪರಿಚಯ ಆದಮೇಲೆ ಗೊತ್ತಾಗ್ಬೋದು ಅಷ್ಟೇ. ಹೀಗಾಗಿ ರಾಮನಿಗೆ ವಾಲಿ ಸುಗ್ರೀವರ ಅಂತರ ಗೊತ್ತಾಗದೆ ಇವನು ಸುಮ್ಮನೆ ನಿಂತುಬಿಟ್ಟ. ಆಗ ಸುಗ್ರೀವ ಓಡಿ ಬಂದ. ಅವನ ಹಿಂದೆ ರಾಮಾದಿಗಳು ಬಂದರು. ರಾಮ ಸುಗ್ರೀವನ ಬಳಿಗೆ ಬಂದಾಗ ಸುಗ್ರೀವ ರಾಮನನ್ನು ಒಂದು ದೃಷ್ಟಿಯಿಂದ ನೋಡಿದವನು. ಯಾಕೆನೋ ಮೋಸಗಾರನಾದ ವ್ಯಕ್ತಿಯನ್ನು ನೋಡುವಂತೆ ಆತ ನೋಡಿದಂತೆ. ಮತ್ತೆ ಧೈರ್ಯ ಇಲ್ಲ, ನೀನು ತಪ್ಪು ಮಾಡಿದೆ ಅಂತ ಹೇಳ್ತಕ್ಕ ಧೈರ್ಯವೂ ಇಲ್ಲ. ಆದರೂ ಮೆಲ್ಲಗೆ ಹೇಳ್ದ, ಆಕ್ವಯಸ್ವೇತಿ ಮಾಮುಕ್ತ್ವಾ ದರ್ಶಯಿತ್ವಾ ಚ ವಿಕ್ರಮಂ ವೈರಿಣಾ ಘಾತಯಿತ್ವಾ ಚ ಕಿಮಿದಾನೀಂ ತ್ವಯಾ ಕೃತಂ. ರಾಮ, ಏನು ಮಾಡಿಬಿಟ್ಯೋ ನೀನು? ನಿನಗೇನು ಅಪಕಾರ ಮಾಡಿದ್ದೆ? ನನ್ನ ಪಾಡಿಗೆ ನಾನಿದ್ದೆ, ಋಷ್ಯಮುಖ ಪರ್ವತದಲ್ಲಿ ಸುಖವಾಗಿದ್ದೆ. ನೀನು ಬಂದೆ, ಆಸೆಯನ್ನು ತೋರಿಸಿದೆ, ನಿನಗೆ ರಾಜ್ಯವನ್ನು ಕೊಡಿಸುತ್ತೇನೆ, ಹೆಂಡತಿಯನ್ನು ಕೊಡಿಸುತ್ತೇನೆ ಅಂದೆ. ನನಗೂ ನಾಲಿಗೆಯಲ್ಲಿ ನೀರು ಊರಿತು. ರಾಮ ಇಂಥ ಕಾರ್ಯ ಮಾಡಿದರೂ ಮಾಡ್ಬೋದು ಅಂತ. ಆಮೇಲೆ ನಿನ್ನ ಪರಾಕ್ರಮವನ್ನೂ ತೋರಿಸಿದೆ, ಅದನ್ನು ನಾನು ನಂಬಿದೆ. ಆ ನಂತರ ನೀನು ನನ್ನನ್ನು ತೆಗೆದುಕೊಂಡು ಹೋಗಿ ವಾಲಿಯ ಮುಂದೆ ನಿಲ್ಲಿಸಿದೆ, ಇಷ್ಟೊಂದು ಪೆಟ್ಟು ತಿನ್ನಿಸಿದೆ. ನೀನು ಬರದೇ ಇದ್ದರೆ ನಾನು ಋಷಿಮುಖ ಪರ್ವತದಲ್ಲೇ ಇರ್ತಾ ಇದ್ದೆ. ರಾಮ, ಯಾಕೆ ನೀನು ಇಂಥ ಕಾರ್ಯವನ್ನು ಮಾಡಿದೆ? ವಾಲಿನಂ ನ ನಿಹನ್ಮೀತಿ ತಥೋ ನಾಹಮಿತೋ ವ್ರಜೆ. ಅಯ್ಯೋ, ವಾಲಿಯನ್ನು ಕೊಲ್ಲೋಕೆ ನನಗೆ ಆಗೋದಿಲ್ಲ ಅಂತ ನೀನು ಆಗಲೇ ಹೇಳಿದರೆ ನಾನು ಅಲ್ಲಿ ಹೋಗ್ತಾ ಇರಲಿಲ್ವಲ್ಲ, ನನ್ನ ಪಾಡಿಗೆ ನಾನು ಇಲ್ಲಿರ್ತಿದ್ನಲ್ಲ ಎಂದ ಸುಗ್ರೀವ. ಅವನ ಮಾತಿನಲ್ಲಿ ವ್ಯಂಗ್ಯ ಇತ್ತು, ದುಃಖ ಇತ್ತು, ಪಶ್ಚಾತ್ತಾಪ ಇತ್ತು. ಸುಮ್ಮನೆ ಹೋಗಿ ಅಣ್ಣನ ಹತ್ರ ಗುದ್ದಿಸ್ಕೊಂಡು ಬಂದಲ್ಲ ಅಂತ. ಅದನ್ನು ಕೇಳಿದ ರಾಮ ಅಂದ, ಸುಗ್ರೀವ ಶ್ರೂಯತಾಂ ತಾತ ಕ್ರೋಧಶ್ಚ ವ್ಯಪನೀಯತಾಂ. ನೀನು ಹೇಳಿದ್ದು ನಿಜ, ಆದರೆ ಸುಗ್ರೀವ,
ಆರೋಪ ಮಾಡೋದಕ್ಕೆ ಮುಂಚೆ ನಾನು ಯಾಕೆ ತಟಸ್ಥನಾಗಿದ್ದೆ ಎನ್ನುವುದನ್ನು ಸ್ವಲ್ಪ ಕೇಳು. ನಾನು ವಾಲಿಯನ್ನು ಕೊಲ್ಲಬೇಕೆಂದೇ ಇದ್ದೆ, ಧನುರ್ಬಾಣಗಳನ್ನು ಧರಿಸಿದ್ದೆ. ಆದರೆ ನೀವಿಬ್ಬರೂ ಅಣ್ಣ ತಮ್ಮಂದಿರು ಎಷ್ಟೊಂದು ಅನುರೂಪಿಗಳಾಗಿದ್ದೀರಿ ಅಂದರೆ ವಾಲಿ ಯಾರು ಸುಗ್ರೀವ ಯಾರು ಅಂತ ತಿಳಿಯೋದಕ್ಕೆ ನನಗಾಗಲಿಲ್ಲ. ಈಗ ನೋಡು, ಒಂದು ವೇಳೆ ನಾನು ಬಿಟ್ಟ ಬಾಣ ವಾಲಿಗೆ ತಗಲದೆ ನಿನಗೆ ತಗಲಿತು ಅಂತ ಇಟ್ಕೊಳ್ಳೋಣ. ಆಗ ನೀನು ಸಾಯ್ತಾ ಇದ್ದೆ. ನೀನು ಸಾಯ್ತಾ ಇದ್ದೆ ಅಂದರೆ ನಿನ್ನ ಪ್ರಾಣ ಹೋಯಿತು ಅಂತ ಅರ್ಥ ಅಲ್ಲ, ಈಗ ರಾಮನ ಕೀರ್ತಿಯೇ ಹೋಗ್ತಿತ್ತು. ಸುಗ್ರೀವನನ್ನು ರಕ್ಷಣೆ ಮಾಡುತ್ತೇನೆ ಅಂತ ಹೇಳಿದ ರಾಮ ಸುಗ್ರೀವನನ್ನೇ ಕೊಂದ. ನಾಳೆ ಜನ ಆಡ್ಕೊಳ್ತಿರ್ಲಿಲ್ವೇ? ಜನ ಆಡ್ಕೊಳ್ಳೋದು ಹೋಗಲಿ, ನನ್ನ ಮನಸ್ಸು ಶಾಂತವಾಗ್ತಿತ್ತೆ. ಎಂಥ ಅನ್ಯಾಯ ನನ್ನಿಂದ ಘಟಿಸ್ತಾ ಇತ್ತು. ಮೇಲಾಗಿ ಈಗ ನೀನು ನನಗೆ ಅತ್ಯಂತ ಬೇಕಾದವನು. ನನ್ನ ಲಕ್ಷ್ಮಣ ಹಾಗೂ ಸೀತೆಯ ಪ್ರಾಣ ನಿನ್ನ ಅಧೀನ. ನಿನ್ನನ್ನೇ ನಂಬಿಕೊಂಡಿದ್ದವನು ನಾನು. ರಾವಣನನ್ನು ಹುಡುಕಿಸಿಕೊಡುತ್ತೇನೆ ಅಂತ ನೀನು ಹೇಳಿದ್ದೀಯ. ಆ ನಿನ್ನ ಭರವಸೆಯ ಮೇಲೆ ನಾನು ಪ್ರಾಣ ಹಿಡಿದುಕೊಂಡಿದ್ದೇನೆ. ಮತ್ತು ನೀನು ಸತ್ತರೆ ನಾನು ಉಳಿತಿದ್ನ. ಹೀಗಾಗಿ ನಾನು ಕಾಯಬೇಕಾಗಿ ಬಂತು ಹೊರತು ನಿನ್ನನ್ನು ವಾಲೆಯ ಎದುರಿಗೆ ಕಳುಹಿಸಿ ಮತ್ತಿಷ್ಟು ಪೆಟ್ಟು ತಿನ್ನಿಸುವಂತೆ ಮಾಡಬೇಕು ಅಂತ ನನ್ನ ಉದ್ದೇಶ ಅಲ್ಲ. ಈಗ ನಾನು ಯೋಚನೆ ಮಾಡಿದ್ದೇನೆ. ದತ್ತಾಭಯವಧೋ ನಾಮ ಪಾತಕಂ ಮಹದುಚ್ಯತೆ. ಒಬ್ಬ ಮನುಷ್ಯನಿಗೆ ಅಭಯವನ್ನು ಕೊಟ್ಟು ಅವನನ್ನು ವಧೆ ಮಾಡಿದರೆ ಅದು ಮಹಾಪಾತಕ. ಅದಾಗಬಾರದು ನನ್ನಿಂದ. ಅದಕ್ಕೆ ನಿನಗೆ ಒಂದು ಗುರುತು ಮಾಡ್ತೇನೆ. ನೀವಿಬ್ಬರು ಯುದ್ಧ ಮಾಡುವಾಗ ಇವನು ಸುಗ್ರೀವ ಅಂತ ನನಗೆ ಸ್ಪಷ್ಟವಾಗಿ ಗೊತ್ತಾಗಬೇಕು ಎಂದ ರಾಮ ಲಕ್ಷ್ಮಣನಿಗೆ ಹೇಳ್ದ. ಇಲ್ಲಿ ಒಂದು ಗಜಪುಷ್ಪ ನಾಗಪುಷ್ಪ ಹೂಗಳನ್ನು ಬಿಡತಕ್ಕೆ ಒಂದು ಬಳ್ಳಿ ಉಂಟು. ಆ ಬಳ್ಳಿಯನ್ನು ಕಿತ್ತುತ್ತಾ ಅಂದಾಗ ಲಕ್ಷ್ಮಣ ಸುತ್ತಮುತ್ತ ಹುಡುಕಿ ಅಂಥ ಒಂದು ಬಳ್ಳಿಯನ್ನು ತಂದಂತೆ. ಆ ಬಳ್ಳಿಯ ತುಂಬ ಹೂಗಳು ಬಿಟ್ಟಿದ್ದು. ಆ ಬಳ್ಳಿಯನ್ನೇ ಸುತ್ತಿ ಮಾಲೆಯನ್ನಾಗಿ ಮಾಡಿ ಸುಗ್ರೀವನ ಕೊರಳಿಗೆ ಹಾಕು ಅಂದ. ಸುಗ್ರೀವನ ಕೊರಳಿನಲ್ಲಿ ಈಗ ಗಜಪುಷ್ಪ ಮಾಲೆ ಅಂದರೆ ಹೂಗಳನ್ನು ಹೆಣೆದು ಕಟ್ಟಿದ ಮಾಲೆ ಏನಲ್ಲ. ಅಲ್ಲಿ ಯಾರು ಹೂಗಳನ್ನು ಹೆಣೆಯೋರು ಕಟ್ಟುವವರು ಆ ಬಳ್ಳಿಯನ್ನೇ ತಂದು ಸುತ್ತಬಿಟ್ಟ ಸುಗ್ರೀವನ ಕುತ್ತಿಗೆಗೆ. ಅವನು ಮಾಲೆಯಿಂದ ಕೃತನಾದ ಸುಗ್ರೀವ. ಈಗ ನೀನು ಮತ್ತೆ ವಾಲಿಯನ್ನು ಕರೆ. ವಾಲಿ ಯುದ್ಧಕ್ಕೆ ಬರಲಿ. ಒಂದು ಸಾರಿ ನನಗೆ ವಾಲಿಯನ್ನು ತೋರಿಸು ಸಾಕು. ಇವನು ವಾಲಿ ಅಂತ ನನಗೆ ನಿಶ್ಚಿತವಾದ ಜ್ಞಾನ ಬಂದರೆ ನನ್ನ ಬಾಣ ವಾಲಿಯ ಹೃದಯವನ್ನು ಭೇದಿಸುತ್ತದೆ. ಹೋಗು. ಸುಗ್ರೀವ ಹೊರಟನಂತೆ. ಆಗ ನಮಗೇನಾದರೂ ಪರಕಾಯ ಪ್ರವೇಶ ಅಥವಾ ಪರಮನೋಪ್ರವೇಶ ಗೊತ್ತಿದ್ದರೆ ಸುಗ್ರೀವನ ಮನಸ್ಸಿನಲ್ಲಿ ಏನೇನು ವಿಚಾರಗಳು ನಡೀತಿದ್ದವು ಅನ್ನೋದನ್ನು ತಿಳ್ಕೋಬೋದಾಗಿತ್ತು. ಆದರೆ ನಮಗೆ ಆ ಶಕ್ತಿ ಇಲ್ಲ. ಕವಿಗಳು ಆ ವಿಷಯದಲ್ಲಿ ವರ್ಣಿಸಲಿಲ್ಲ. ಸುಗ್ರೀವ ಏನಂದುಕೊಂಡು ಮತ್ತೆ ನನ್ನನ್ನು ಕಳಿಸ್ತಾ ಇದ್ದಾನಲ್ಲ ರಾಮ, ಇನ್ನೊಂದು ನೆಪ ಹೇಳಿದ್ದಾನೆ. ಈಗ ಇನ್ನೆಷ್ಟು ಗುದ್ದು ತಿನ್ನಬೇಕಾಗುತ್ತದೆ ನಾನು. ಈ ಸಾರಿ ನಾನಂತೂ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ರಾಮ ಏನಾದರೂ ವಾಲಿಯನ್ನು ಕೊಂದರೆ ನಾನು ಬದುಕೇನು, ಇಲ್ಲವಾದರೆ ನಾನು ಬದುಕೋದಿಲ್ಲ. ಕೊರಳಿಗೆ ಮಾಲೆ ಬೇರೆ ಹಾಕಿದ್ದಾನೆ. ಇದು ಏನು, ವಧ್ಯಸ್ಥಾನಕ್ಕೆ ಪಶುವನ್ನು ಕದ್ದುಕೊಂಡು ಹೋಗುವಾಗ ಕೊರಳಿಗೆ ಮಾಲೆ ಹಾಕ್ತಾರೆ ಹಾಗೋ, ಅಥವಾ ನಿಜವಾಗಿಯೂ ನಾನು ಯುದ್ಧದಲ್ಲಿ ಗೆಲ್ತೇನೋ? ಇಷ್ಟೆಲ್ಲ ವಿಚಾರಗಳು ಸುಗ್ರೀವನ ಮನಸ್ಸಿನಲ್ಲಿ ಬಂದು ಹೋಗಿಲಿಕ್ಕೂ ಸಾಕು. ಆದರೆ ಏನು ಮಾಡೋಕ್ಕೆ ಸಾಧ್ಯ? ನಂಬಲೇಬೇಕು. ಕೆಲವೊಮ್ಮೆ ಪರಿಸ್ಥಿತಿ ನಮಗೆ ನಂಬಲೇಬೇಕಾಗುವಂತೆ ಮಾಡುತ್ತದೆ. ಈಗ ಸುಗ್ರೀವನಿಗೆ ರಾಮನನ್ನು ನಂಬದೇ ವಿಧಿ ಇಲ್ಲ. ಅದಕ್ಕಾಗಿ ರಾಮನೊಡನೆ ಹೊರಟಿದ್ದಾನೆ. ಅಗ್ರತಸ್ತು ಯಯೂತಸ್ಯ ರಾಘವಸ್ಯ ಮಹಾತ್ಮನಃ. ರಾಮ ಲಕ್ಷ್ಮಣ ಜಾಂಬುವಂತ ಹನುಮಂತ ಮುಂತಾದವರೆಲ್ಲ ಹೋಗುತ್ತಿರುವಾಗ ಮುಂದೆ ಸುಗ್ರೀವ ಹೋದ. ಪೃಷ್ಠತೋ ಹನುಮಾನ್ ವೀರ ನಲೋ ನೀಲಶ್ಚ ವಾನರ. ನೀಲ ಜಾಂಬವಂತ ಇವರೆಲ್ಲ ಹಿಂದುಗಡೆ ಹೋಗುವಾಗ ಪ್ರಾಯಶಃ ಇವರು ಹಗಲು ಹೊತ್ತಿನಲ್ಲಿ ಹೋಗ್ತಾ ಇದ್ದಾರೆ. ಸುತ್ತಮುತ್ತಲಿನ ಪ್ರದೇಶವನ್ನು ನೋಡಿಕೊಳ್ಳುತ್ತಾ ಹೋದರು. ರಾಮ ನೋಡಿದ. ಹಿಂದೆ ಹೋದಾಗ ಯಾಕೋ ಗೊತ್ತಿಲ್ಲ ರಾಮನ ಕಣ್ಣಿಗೆ ಈ ಪ್ರದೇಶ ಬಿತ್ತಿತ್ತೋ ಇಲ್ಲವೋ ಅಥವಾ ಅವರು ಬೇರೆ ದಾರಿಯಲ್ಲಿ ಹೋಗಿದ್ದರು. ಈಗ ಅವನಿಗೆ ಸುತ್ತಮುತ್ತಲಿನ ಅರಣ್ಯ ಬಹಳ ಸುಂದರವಾಗಿ ಕಂಡುಬಂತು. ಸುಂದರವಾದ ಕೊಳಗಳು, ಆ ಕೊಳದಲ್ಲಿ ಅರಳಿದ ಕಮಲಗಳು, ಅಲ್ಲಿರತಕ್ಕಂಥ ಸಾರಸ ಪಕ್ಷಿಗಳು, ಸುತ್ತಮುತ್ತ ಇರುವಂಥ ಶ್ರೇಷ್ಠವಾದ ಹೂ ಬಿಡುವ ಹಣ್ಣು ಬಿಡುವ ವೃಕ್ಷಗಳು, ಅದಕ್ಕೆ ಸುತ್ತಿಕೊಂಡ ಬಳ್ಳಿಗಳು, ಅದನ್ನೆಲ್ಲ ನೋಡಿದಾಗ ರಾಮನಿಗೆ ಅನಿಸ್ತು, ಇದ್ಯಾವುದೋ ಒಂದು ಸಿದ್ಧಾಶ್ರಮ ಇರೋ ಹಾಗಿದೆಯಲ್ಲ. ನಾವು ಕಿಷ್ಕಿಂದಿಗೆ ಹೋಗುವ ಮಾರ್ಗದಲ್ಲಿ ಇಂತಹ ಸುಂದರವಾದ ವನ ಯಾರದಿರಬಹುದು ಎಂದು ಸುಗ್ರೀವನನ್ನು ಕೇಳಿದ.
ಸುಗ್ರೀವ ಸಂಕ್ಷೇಪವಾಗಿ ಹೇಳ್ದ, ಯಾಕೆಂದರೆ ಅವನಿಗೆ ಹೇಳೋ ಮನಸ್ಸಿಲ್ಲ, ಆದರೂ ಹೇಳ್ದ. ಇದು ಸಪ್ತಜನ ಆಶ್ರಮ ಅಂತ ಪ್ರಸಿದ್ಧವಾದದ್ದು. ಇಲ್ಲಿ ಸಪ್ತಜನ ಎಂಬ ಹೆಸರಿನಿಂದ 7 ಜನ ಋಷಿಗಳು ತಪಸ್ಸು ಮಾಡ್ತಾಯಿದ್ರು. ನೀರಿನಲ್ಲಿ ಮುಳುಗಿ ತಲೆ ಕೆಳಗಾಗಿ ತಪಸ್ಸು ಮಾಡ್ತಾಯಿದ್ರಂತೆ. ವಾರಕ್ಕೊಂದು ದಿವಸ ಅವರು ಹೊರಗೆ ಬೆದ್ದು ಬರ್ತಾಯಿದ್ರು ಆಹಾರ ಸೇವನೆಗೆ. ಏನು ಆಹಾರ ಅವ್ರದ್ದು ಅಂದರೆ ವಾತಾಹಾರ. ಹೊರಗಡೆ ಬಂದು ಗಾಳಿ ಕುಡಿದುಕೊಂಡು ಮತ್ತೆ ತಪಸ್ಸಿನಲ್ಲಿ ಮಗ್ನರಾಗ್ತಿದ್ರು. ಹೀಗೆ ಅನೇಕ ಸಹಸ್ರ ವರ್ಷಗಳ ಕಾಲ ತಪಸ್ಸನ್ನು ಮಾಡಿ ಅವರು ಶರೀರ ಸಹಿತವಾಗಿ ಸ್ವರ್ಗಕ್ಕೆ ಹೋದರು. ಅಂತಹ ಮಹಾನುಭಾವರು ತಪಸ್ಸು ಮಾಡಿದ ವನವಾದುದರಿಂದ ಇದು ಅತ್ಯಂತ ಪವಿತ್ರವಾದುದು, ಪುಣ್ಯಕರವಾದುದು ಎಂದು ಸುಗ್ರೀವ ರಾಮಲಕ್ಷ್ಮಣರಿಗೆ ವನದ ಮಹಾತ್ಮೆಯನ್ನು ವರ್ಣಿಸಿದ. ಹಾಗೆಯೇ ವರ್ಣಿಸುತ್ತಾ ಆ ವಿಚಾರವಾಗಿ ಮಾತನಾಡುತ್ತಾ ಎಲ್ಲರೂ ಕಿಷ್ಕಿಂಧೆಗೆ ಬಂದರು. ಸರ್ವೇತೇ ತ್ವರಿತಂಗತ್ವ ಕಿಷ್ಕಿಂಧಾಂ ವಾಲಿಪಾಲಿತಾಂ ವೃಕ್ಷೈರಾತ್ಮಾನಮಾವೃತ್ಯ ವ್ಯತಿಷ್ಠನ್ ಗಹನೇ ವನೆ. ಎಲ್ಲ ಕಪಿಗಳು, ಹೆಚ್ಚು ಕಪಿಗಳಿಲ್ಲ ಸುಗ್ರೀವನ ಪಕ್ಷದಲ್ಲಿ, ಆದರೆ ಇರತಕ್ಕಂತಹ ಕೆಲವೇ ಕಪಿಗಳು ತಮ್ಮನ್ನು ವೃಕ್ಷಗಳಿಂದ, ಮರದ ಪೊದೆಗಳಿಂದ ಮುಚ್ಚಿಕೊಂಡಿದ್ದರು. ಒಬ್ಬೊಬ್ಬರು ಒಂದು ದೊಡ್ಡ ದೊಡ್ಡ ಟೊಂಗೆ ಹಿಡ್ಕೊಂಡಿದ್ರು. ಅಂದರೆ ನೋಡಿದವರಿಗೆ ಟೊಂಗೆಗಳು ಚಲಿಸುತ್ತವಂತೆ ಕಾಣಬೇಕಿವಿನ ಅದರ ಕೆಳಗೆ ಅಡಗಿದ ಕಪಿವೀರರು ಕಾಣಬಾರದು. ಇದೆಲ್ಲ ಒಂದು ಯುದ್ಧದ ಕೌಶಲ್ಯ. ಹಾಗೆ ಅವರು ಬಂದರು ಕಿಷ್ಕಿಂಧೆಗೆ. ತತಸ್ಸ ನಿನದಂ ಘೋರಂ ಕೃತ್ವಾ ಯುದ್ಧಾಯ ಜಾಹ್ವಯತು. ಆಗ ಘೋರವಾದಂತಹ ನಾದವನ್ನು ಮತ್ತೆ ಸುಗ್ರೀವ ಮಾಡಿದ. ಅವನಲ್ಲಿ ಕಂಠಶಕ್ತಿ ಬಹಳ ಇತ್ತು. ಎಷ್ಟಂದರೂ ಸುಗ್ರೀವ ಅಲ್ಲ ಅವನು. ಸೂರ್ಯನ ತೇಜಸ್ಸು ಆ ವೃಕ್ಷರಜಸ್ಸೆಂಬ ಕಪಿಯ ಕಂಠದ ಮೇಲೆ ಬಿದ್ದದ್ದರಿಂದ ಹುಟ್ಟಿದವನು ಇವನು. ಆದುದರಿಂದ ತೋಳ್ಬಲ ಸ್ವಲ್ಪ ಕಡಿಮೆಯಾದರೂ ಕಂಠಬಲ ಏನು ಕಡಿಮೆ ಆಗಿರಲಿಲ್ಲ ಅವನಿಗೆ. ಆಹ್ವಾನ ಮಾಡಿದ. ಗರ್ಜನ್ನಿವ ಮಹಾಮೇಘ, ದೊಡ್ಡ ಮೋಡ ಗರ್ಜನೆ ಮಾಡುವಂತೆ ಗರ್ಜನೆ ಮಾಡಿದ. ದೃಷ್ಟ್ವಾ ರಾಮಂ ಕ್ರಿಯಾದಕ್ಷಂ ಸುಗ್ರೀವೋ ವಾಕ್ಯಮಬ್ರವೀತ್. ಇಷ್ಟು ಗರ್ಜನೆ ಮಾಡಿ ವಾಲಿಯನ್ನು ಕರೆದ ಮೇಲೆ ಸುಗ್ರೀವ ರಾಮರೊಡನೆ ಹೇಳಿದಂತೆ, ರಾಮ ನೋಡು, ಇದು ನನ್ನ ಅಣ್ಣನ ಭದ್ರವಾದ ಕೋಟೆ. ಸುತ್ತಮುತ್ತ ಎಲ್ಲ ವಾನರರು ನಿಂತಿದ್ದಾರೆ. ಮಹಾಪರಾಕ್ರಮಿಗಳಾದ ವಾನರ ಸೈನ್ಯ ಇಲ್ಲಿ ಉಂಟು. ನಾನು ಅಣ್ಣನನ್ನು ಕರೆದಿದ್ದೇನೆ. ಅವನು ಈ ಕೋಟೆಯಿಂದ ಹೊರಗೆ ಬರುತ್ತಾನೆ. ಆಮೇಲೆ ಪ್ರತಿಜ್ಞಾಯ ತ್ವಯಾ ವೀರಕೃತ ವಾಲಿವಧೇ ಪುರ ಸಫಲಾಂ ತಾಂ ಕುರು ಕ್ಷಿಪ್ರಂ. ಮತ್ತೊಮ್ಮೆ ನೆನಪಿಸ್ತಾ ಇದ್ದೇನೆ, ನೀನು ನನ್ನ ಎದುರಿಗೆ ವಾಲಿವಧೆಯ ಪ್ರತಿಜ್ಞೆ ಮಾಡಿದ್ದೀಯಾ. ವಾಲಿಯನ್ನು ನೀನು ಕೊಲ್ಲಲೇಬೇಕು. ಈಗ ವಾಲಿ ಬರುತ್ತಾನೆ, ವಾಲಿಯನ್ನು ನಾನು ತೋರಿಸ್ತೇನೆ. ಮಾತ್ರ ನೆನಪಿರಲಿ, ಕಾನನದ ಸೌಂದರ್ಯವನ್ನು ನೋಡುತ್ತಾ ಮರೆತು ಬಿಡಬೇಡ. ಯಾಕೆಂದರೆ ಸುಗ್ರೀವನಿಗೆ ಹೆದರಿಕೆ. ಆಗ ರಾಮ ಹೇಳಿದಂತೆ, ನೋಡಯ್ಯ, ಈಗ ಮೋಸ ಹೋಗೋದಿಲ್ಲ. ಯಾಕೆಂದರೆ ಲಕ್ಷ್ಮಣ ನಿನ್ನ ಕೊರಳಿಗೆ ಈ ನಾಗಪುಷ್ಪ ಮಾಲೆಯನ್ನು ಹಾಕಿದ್ದಾನೆ. ನನಗಿದು ಸ್ಪಷ್ಟವಾಗಿ ಗೊತ್ತಾಗುತ್ತದೆ. ಪ್ರಾಯಶಃ ಇಷ್ಟು ಹೊತ್ತಿಗೆ ಸಾಯಂಕಾಲವಾಗಿತ್ತು ಅಂತ ತೋರುತ್ತದೆ. ಇಲ್ಲಿ ಕಾಲವನ್ನು ವಿವರವಾಗಿ ಹೇಳ್ತಾ ಇಲ್ಲ, ಆದರೂ ನಾವು ಬೇರೆ ಬೇರೆ ಸಂದರ್ಭಗಳಿಂದ ಊಹಿಸ್ಕೊಳ್ಬೇಕು. ಇದು ರಾತ್ರಿಯ ಕಾಲ, ಆದರೂ ಪುಷ್ಪಮಾಲೆ ನನಗೆ ಕಾಣುತ್ತದೆ. ತಥೋ ದೋಷೆ. ಈಗ ನಾನು ಯಾಕೆ ಈ ಕಾರ್ಯವನ್ನು ಮಾಡಿದ್ದೇನೆ ಅಂದರೆ, ನೀನು ಸುಗ್ರೀವ ಯಾರು ಅಂತ ಸ್ಪಷ್ಟವಾಗಿ ಗೊತ್ತಾಗಲಿ. ಯಾರ ಕೊರಳದಲ್ಲಿ ಈ ಮಾಲೆ ಇಲ್ವೋ ಅವನು ವಾಲಿ. ಈಗ ನೀನು ನನಗಿನ್ನೇನು ಮಾಡಬೇಡ, ವಾಲಿಯನ್ನು ತೋರಿಸು ಅಷ್ಟೆ. ಮುಂದಿನ ಕಾರ್ಯವನ್ನು ನಾನು ಮಾಡ್ತೇನೆ. ತೇನ ಅವೇಹಿ ಬಲೇನಾದ್ಯ ವಾಲಿನಂ ನಿಹತಂ ಮಯ. ಆಗಲೂ ನಾನು ವಾಲಿಯನ್ನು ಕೊಲ್ಲದೇ ಇದ್ದರೆ ನನಗೆ ಮಹಾದೋಷ ಬಂದಿತು. ಕೊಲ್ಲದಿದ್ದರೆ ಅಂತ ಸುಮ್ಮನೆ ಹೇಳಿದ್ದು, ರೇ ಇಲ್ಲ, ಕೊಂದೇ ಕೊಲ್ಲುತ್ತೇನೆ. ಅನೃತಂ ನೋಕ್ತಪೂರ್ವಮ್ಮೆ ವೀರ ಕೃಚ್ಛ್ರೇಪಿ ತಿಷ್ಠತ. ಇಲ್ಲಿ ರಾಮ ಹೇಳ್ತಾನೆ, ನೋಡಯ್ಯ, ನಾನು ಹಿಂದೆ ಎಂತಹ ಕಷ್ಟದ ಸಂದರ್ಭದಲ್ಲಿಯೂ ಸುಳ್ಳನ್ನು ಹೇಳಲಿಲ್ಲ. ಇಲ್ಲಿ ರಾಮ ಸತ್ಯವಾಕ್ಯ ಪ್ರವೀಣ. ಏನು ಸತ್ಯವಾಕ್ಯ ಪ್ರವೀಣ ಎಂದರೆ, ನಾವು ಎಷ್ಟೋ ಶಬ್ದಗಳನ್ನು ಸಲೀಸಾಗಿ ಆಡಿಬಿಡ್ತೇವೆ. ವಿಚಾರ ಮಾಡೋಕ್ಕೆ ಹೋದಾಗ, ಅದರ ಆಳವಾದ ಅರ್ಥವನ್ನು ತಿಳ್ಕೊಳ್ಳುವಕ್ಕೆ ಹೋದಾಗ ನಾವು ಭ್ರಾಂತಿಯಿಂದ ಆ ಮಾತುಗಳನ್ನು ಉಪಯೋಗಿಸ್ತಾ ಇದ್ದೇವೆ ಅನ್ನೋದು ಗೊತ್ತಾಗ್ತದೆ. ಸತ್ಯವಾಕ್ಯ ಪ್ರವೀಣ ಅಂದರೆ ಸತ್ಯ ಎಂದರೆ ಏನು? ಅಯ್ಯೋ ಗೊತ್ತಿಲ್ವೇ? ಸತ್ಯ ಅನ್ನೋ ಶಬ್ದ ಎಷ್ಟು ಪ್ರಚಲಿತವಾಗಿದೆ, ಎಲ್ಲರಿಗೂ ಗೊತ್ತಿದ್ದದ್ದು. ಆಯಿತು, ಎಲ್ಲರಿಗೂ ಗೊತ್ತಿದ್ದದ್ದಾಗಲಿ. ಏನು ಸತ್ಯ ಅಂದರೆ? ಇದ್ದದ್ದನ್ನು ಇದ್ದಂತೆ ಹೇಳುವುದು ಅಂತ ಯಾರು ಕೇಳಿದರೂ ಹೇಳ್ತಾರೆ. ಸತ್ಯವಾದ ಮಾತು ಅಂದರೆ ಇದ್ದದ್ದನ್ನು ಇದ್ದಂತೆ ಹೇಳುವುದು.
ಇದರಿಂದ ಏನು ಪ್ರಯೋಜನ? ಇದರಿಂದ ಪುಣ್ಯ ಲಾಭ, ಕೊನೆ ಪಕ್ಷ ಪಾಪವಂತೂ ಬರೋದಿಲ್ಲ. ಈಗ ಒಬ್ಬ ಹುಡುಗ ದಾರಿಯಲ್ಲಿ ಹೋಗ್ತಾ ಇದ್ದಾನೆ. ಅವನು ಎದುರುಗಡೆ ಇನ್ನೊಬ್ಬ ವ್ಯಕ್ತಿ ಬಂದ. ಆ ವ್ಯಕ್ತಿ ಕಪ್ಪಗೆ ದಪ್ಪಗೆ ಏನೇನೋ ಕರಾಳ ವಿಕರಾಳವಾಗಿದ್ದ. ಆ ಹುಡುಗ ಗುರುಗಳು ಹೇಳಿದ್ದಾರೆ ಅಂತ ಸತ್ಯವಾಕ್ಯವನ್ನು ಹೇಳಿದ. ಸ್ವಾಮಿ, ನೀವು ಕಪ್ಪಗಿದ್ದೀರಾ, ಉದ್ದಿನ ಮೂಟೆ ಆಗಿದ್ದೀರಾ, ದಪ್ಪಗಿದ್ದೀರಾ, ನಿಮ್ಮ ಹಲ್ಲು ಒಳ್ಳೆ ನೇಗಿಲಿದ್ದಾಗಿದೆ. ಆಗ ಆತ ಏನು ಮಾಡ್ತಾನೆ? ಕೈಯಲ್ಲಿ ಬಡಿಗೆ ಇದ್ರೆ ತಗೋತಾನೆ, ಅಥವಾ ಇದನ್ನೆಲ್ಲಾದರೂ ಬಡಿಗೆ ಹುಡುಕ್ತಾನೆ. ಅಲ್ಲ, ತಪ್ಪೇನು? ಹುಡುಗ ಹೇಳಿದ್ದೇನು? ಸತ್ಯವಾಕ್ಯ ಅಲ್ವೇ? ಸತ್ಯವಾಕ್ಯವನ್ನು ಹೇಳಿದರೆ ಯಾಕೆ ಸ್ವಾಮಿ ಈ ಶಿಕ್ಷೆ? ಆ ಗುರು ಶಿಷ್ಯ ಇದನ್ನೇ ಕೇಳ್ತಾನೆ, ನಾನು ಸತ್ಯವನ್ನೇ ಹೇಳಿದ್ದೇನಲ್ಲ. ಅಂದರೆ ಇದ್ದದ್ದನ್ನು ಇದ್ದ ಹಾಗೆ ಹೇಳೋದೆಲ್ಲ ಸತ್ಯ ಅಲ್ಲ. ಹಾಗಿದ್ದರೆ ಅದರಿಂದ ದೊಡ್ಡ ಮನುಷ್ಯ ಅಂತಲೂ ಆಗೋದು ಇಲ್ಲ. ಹಾಗಿದ್ರೆ ಯಾವುದು ಸತ್ಯ? ಅಂದರೆ ತನಗೆ ಅಪಾಯ ಸಂಭವಿಸುವಂಥ ಸಂದರ್ಭ ಬಂದಿದ್ದರೂ ಕೂಡ ನಡೆದ ಘಟನೆಯನ್ನು ಮರೆಮಾಚದೆ ಅನ್ಯಥಾ ಮಾಡದೆ ಇದ್ದ ಹಾಗೆ ಹೇಳೋದು ಸತ್ಯ. ಇದು ಒಂದು. ಇದು ಭೂತಕಾಲಕ್ಕೆ ಸಂಬಂಧಪಟ್ಟದ್ದಾಯಿತು. ಆಮೇಲೆ ಭವಿಷ್ಯತ್ ಕಾಲಕ್ಕೆ ಸಂಬಂಧಪಟ್ಟದ್ದು ಅಂದರೆ ನಾವು ಒಂದು ಮಾತನ್ನಾಡಿದ ಮೇಲೆ ಅದನ್ನು ಶತಾಯಗತಾಯೋ ಅದನ್ನು ಪೂರೈಸಲೇಬೇಕು. ಅದು ಸತ್ಯ. ಸತ್ಯ ಮಾಡಬೇಕು. ಒಂದು ಸತ್ಯವಾದದ್ದನ್ನು ಹೇಳೋದು, ಇನ್ನೊಂದು ಹೇಳಿದ್ದನ್ನು ಸತ್ಯ ಮಾಡೋದು. ಇವೆರಡೂ ಸತ್ಯವಾಕ್ಯದಲ್ಲಿ ಪರಿಗಣಿತವಾಗುತ್ತವೆ. ಮತ್ತು ಈ ಸತ್ಯ ಅನ್ನೋದು ಹೆಚ್ಚಾಗಿ ನಾವು ತಿಳ್ಕೊಂಡ ಹಾಗೆ ಬರೀ ಮಾತಿಗೆ ಸಂಬಂಧಪಟ್ಟದಲ್ಲ. ಅದು ಒಂದು ಮನೋವೃತ್ತಿ. ಬಾಯಲ್ಲಿ ಸತ್ಯವನ್ನು ಹೇಳಿದರೂ ಕೂಡ ಆ ಸತ್ಯದ ಉದ್ದೇಶ ಕೆಟ್ಟದ್ದಾಗಿದ್ದರೆ ಆಗ ಅದು ಸತ್ಯ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಈ ಬಗ್ಗೆ ಶಾಸ್ತ್ರಕಾರರು ಭಾಳಷ್ಟು ಚರ್ಚೆ ಮಾಡಿದ್ದಾರೆ. ನಾವು ಅದನ್ನು ಇನ್ನೂ ಆಳವಾಗಿ ಹೋಗೋದು ಬೇಡ. ರಾಮ ಸತ್ಯವಾಕ್ಯ ಪ್ರವೀಣ. ಇಲ್ಲಿ ಯಾವ ರೀತಿ ಸತ್ಯವಾಕ್ಯ ಪ್ರವೀಣ? ಒಂದು ಸಾರಿ ಆಡಿದ ಮಾತನ್ನು ನಡೆಸುವವನು, ಯಾವುದೇ ನೆಪವನ್ನು ಹೇಳಿ ತಪ್ಪಿಸಿಕೊಳ್ಳುವವನಲ್ಲ. ಈಗ ಈ ಮಹಾಭಾರತದಲ್ಲಿ ಧೃತರಾಷ್ಟ್ರನಿಗೆ ಒಬ್ಬ ಕಣಿಕ ಅಂತ ಮಂತ್ರಿ ಇದ್ದ. ಅವನು ಧೃತರಾಷ್ಟ್ರನಿಗೆ ಉಪದೇಶ ಮಾಡ್ತಾನೆ. ನಮ್ಮ ರಾಜಕಾರಣಿಗಳಿಗೆ ಆ ಶ್ಲೋಕ ಸಿಕ್ತೋ ಏನೋ ಗೊತ್ತಿಲ್ಲ, ಯಾಕೆಂದರೆ ಈಗಲೂ ಹಾಗೆ ನಮ್ಮ ನಡೀತಾ ಇದೆ. ಆ ಕಣಿಕ ಧೃತರಾಷ್ಟ್ರನಿಗೆ ಹೇಳ್ತಾನೆ ಏನೆಂದರೆ, ರಾಜ, ಆಶ್ವಾಸನೆಯನ್ನು ಕೊಡ್ತಾ ಹೋಗು ಜನರಿಗೆ, ಯಥೇಚ್ಛವಾಗಿ ಆಶ್ವಾಸನೆಯನ್ನು ಕೊಡ್ತಾ ಹೋಗು. ಆಮೇಲೆ ಆಶ್ವಾಸನೆಯನ್ನು ನೆರವೇರಿಸೋಕ್ಕೆ ಸಾಧ್ಯವಿಲ್ಲ ಅಂತಾದಾಗ ಯಾಕೆ ಅದನ್ನು ನೆರವೇರಿಸೋಕ್ಕೆ ಸಾಧ್ಯವಾಗಲಿಲ್ಲ ಅಂತ ಒಂದು ನೆಪವನ್ನು ಕೊಡು. ಆ ನೆಪ ಅತ್ಯಂತ ಯುಕ್ತಿಯುಕ್ತವಾಗುವ ಹಾಗೆ ಅದಕ್ಕೆ ಮತ್ತೊಂದು ನೆಪವನ್ನು ಜೋಡಿಸು. ಆಗ ನೀನು ಪ್ರಜೆಗಳ ಮೇಲೆ ಹಿಡಿತವನ್ನು ಸಂಪಾದಿಸ್ತೀಯ, ಒಳ್ಳೆಯ ರಾಜ ಅಂತ ಅನ್ನಿಸ್ಕೊಳ್ತೀಯ. ಇಲ್ಲಿ ಆಶ್ವಾಸನೆಯನ್ನು ಕೊಟ್ಟು ಅದನ್ನು ಪಾಲಿಸಬೇಕು ಅಂತಿಲ್ಲ, ಸತ್ಯವಾಕ್ಯ ಅಂತ ಈ ಶಬ್ದವೇ ಇಲ್ಲ. ಆಶ್ವಾಸನೆಯನ್ನು ಕೊಡು. ಹಾಗೆ ರಾಮನೇನಾದರೂ ಸುಗ್ರೀವನಿಗೆ ಆಶ್ವಾಸನೆಯನ್ನು ಕೊಟ್ಟು ಅದನ್ನು ಮಾಡದೇ ಇದ್ದರೆ ರಾಮ ಸತ್ಯ ಭ್ರಷ್ಟನಾಗ್ತಾನೆ. ರಾಮ ಅಂಥವನಲ್ಲ. ತಾನೇ ಹೇಳ್ತಾನೆ, ನಾನು ಎಂತಹ ಕಷ್ಟದ ಸಂದರ್ಭದಲ್ಲೂ ಕೂಡ ಸತ್ಯವನ್ನು ಬಿಟ್ಟವನಲ್ಲ. ಈ ಮಾತನ್ನು ರಾಮ ಯಾಕೆ ಹೇಳ್ದ ಅಂದರೆ ಯಾರಿಗಾರು ಸಂದೇಹ ಬಂದಿತ್ತು. ಸಾಮಾನ್ಯವಾಗಿ ಮನುಷ್ಯರು ಸುಳ್ಳು ಯಾಕೆ ಹೇಳ್ತಾರೆ? ತಮಗೇನೋ ಲಾಭ ಆಗಬೇಕು, ಏನನ್ನೋ ಸಂಪಾದಿಸಬೇಕು, ಅಥವಾ ಯಾರಿಂದಲೋ ಬರ್ತಕ್ಕ ಭಯವನ್ನು ನಿವಾರಿಸಿಕೊಳ್ಬೇಕು. ಆ ಸಮಯದಲ್ಲಿ ಸುಳ್ಳು ಹೇಳ್ತಾರೆ. ರಾಮನಿಗೆ ಸುಳ್ಳು ಹೇಳುವ ಪ್ರಸಂಗ ಎಲ್ಲಿ? ದೊಡ್ಡ ಅರಮನೆಯಲ್ಲಿ ಹುಟ್ಟಿದವನು, ಕೈಗೆ ಕಾಲಿಗೆ ಆಳುಗಳಿದ್ದಾರೆ, ಅವನು ಏನು ಬಯಸ್ತು ಕೇಳಿದೊಡನೆ ಸಿಗುತ್ತದೆ. ಅಂಥವನಿಗೆ ಸುಳ್ಳು ಹೇಳತಕ್ಕಂಥ ಅವಕಾಶವೇ ಇಲ್ಲ. ಅವನು ಸುಳ್ಳು ಹೇಳಲಿಲ್ಲ ಅಂದರೆ ಅದು ದೊಡ್ಡದಲ್ಲ. ಏನು ಮಹತ್ವ ಬಂತು? ಒಬ್ಬ ಸಾಮಾನ್ಯ ವ್ಯಕ್ತಿ ಅಹನ್ಯಹನಿ ಕಾಲಕ್ಷೇಪ ಮಾಡ್ತಾ ಇರತಕ್ಕಂಥವನು, ಆಹಾರಕ್ಕಾಗಿ ಪರದಾಡ್ತಾ ಇರತಕ್ಕಂಥವನು, ಅಂತಹ ಕಷ್ಟ ಕಾಲದಲ್ಲಿರುವವನು ಸುಳ್ಳು ಹೇಳಲಿಲ್ಲ ಅಂದರೆ ಅದಕ್ಕೂ ಅದು ಮಹತ್ವ ಉಂಟು. ರಾಮ ಸುಳ್ಳು ಹೇಳಲಿಲ್ಲ ಅಂದರೆ ಏನು ಮಹತ್ವ ಅಂತ ಕೇಳಿ ಯಾರು? ಅದಕ್ಕೆ ರಾಮ ಹೇಳ್ತಾನೆ, ಕೃಚ್ಛ್ರೇಪಿ ತಿಷ್ಠತ, ನನಗೂ ಕಷ್ಟಕಾಲ ಇದೆ, ಬಂದಿದೆ. ರಾಮನಿಗೆ ಅಂಥ ಕಷ್ಟಕಾಲ ಅಂದರೆ ನಮಗೆ ಗೊತ್ತಾಗಲಿಕ್ಕಿಲ್ಲ. ಯಾಕೆಂದರೆ ಅರಮನೆಯಲ್ಲಿರೋವರೆಲ್ಲ ಸದಾ ಸುಖಿಗಳು ಅಂತ ನಮ್ಮ ಭಾವನೆ ಇರ್ತದೆ. ಆದರೆ ಅದು ತಪ್ಪು. ಯಾಕೆಂದರೆ ಸಣ್ಣ ಹುಣ್ಣಿಗೆ ಸಣ್ಣ ನೋವು, ದೊಡ್ಡ ಹುಣ್ಣಿಗೆ ದೊಡ್ಡ ನೋವು ಅಂತ ಒಂದು ಗಾದೆ ಉಂಟು. ಅವರಿಗೆ ಬರ್ತಕ್ಕಂಥ ಕಷ್ಟಗಳೇನೋ ಈಗ ಉದಾಹರಣೆಗೆ ಬಂತಲ್ಲ, ರಾಮನಿಗೆ ದೊಡ್ಡ ಕಷ್ಟ. ಇಂತಹ ಕಷ್ಟದಲ್ಲಿಯೂ ಸಹ ನಾನು ಸತ್ಯವನ್ನು ಬಿಟ್ಟವನಲ್ಲ. ಯಾಕೆ? ಧರ್ಮಲೋಭಪರೀತೇನ, ಧರ್ಮದಲ್ಲಿ ನಡೆಯಬೇಕು ಅನ್ನೋದೊಂದೇ ನನ್ನ ಆಸೆ. ಅದಕ್ಕಾಗಿ ಸತ್ಯ ಮಾರ್ಗವನ್ನು ಅನುಸರಿಸ್ತಾ ಇದ್ದೇನೆ. ಸಫಲಾಂಚ ಕರಿಷ್ಯಾಮಿ ಪ್ರತಿಜ್ಞಾಂ, ನಾನು ಮಾಡಿದ ಪ್ರತಿಜ್ಞೆಯನ್ನು ಸಫಲ ಮಾಡುತ್ತೇನೆ, ನೀನು ಹೆದರಬೇಡ, ವಾಲಿಯನ್ನು ಕರೆ. ಸುಗ್ರೀವ ಕುರುತಂ ಶಬ್ದಂ, ಶಬ್ದ ಮಾಡು, ಗರ್ಜನೆ ಮಾಡು. ಈಗಲೇ ಗರ್ಜನೆ ಮಾಡಬೇಕಾ? ಈಗಲೇ ಬರ್ತಾನೆ ಅವನು? ಹೌದು, ಈಗಲೇ ಬರ್ತಾನೆ. ಯಾಕೆ ಈಗ ಬರ್ತಾನೆ ಅಂದರೆ ವಾಲಿ
ತನ್ನ ಅಂತಃಪುರದಲ್ಲಿ ಪತ್ನಿಯ ತಾರೆಯೊಡನೆ ಇದ್ದಾನೆ ಅಥವಾ ಪತ್ನಿಯರೊಡನೆ ಇದ್ದಾನೆ, ಯಾರಿಗೆ ಗೊತ್ತದ, ರಾಜಾನೋ ಭೋವಲ್ಲಭ. ಅವರ ಎದುರಿಗೆ ನೀನು ಪಂಥಾಹ್ವಾನ ಕೊಟ್ಟರೆ ವಾಲಿಗೆ ಕೋಪ ಬರುತ್ತದೆ. ಈಗ ಅವನು ಸುಮ್ಮನೆ ಕೂತ್ಕೊಳ್ಳೋಕೆ ಸಾಧ್ಯವೇ ಇಲ್ಲ, ಅಪಮಾನವಾಗುತ್ತದೆ ಅವನಿಗೆ. ಅದಕ್ಕೋಸ್ಕರ ತನ್ನ ಯೋಗ್ಯತೆಯನ್ನು ಪ್ರಕಟಪಡಿಸುವುದಕ್ಕೆ ವಾಲಿ ಬಂದೇ ಬರುತ್ತಾನೆ ಎಂದು ಹೇಳಿ ಆಹ್ವಾನಕ್ಕೆ ಆಜ್ಞೆ ಮಾಡಿದ ಸುಗ್ರೀವ ತನ್ನ ಸರ್ವಶಕ್ತಿಯನ್ನು ಉಪಯೋಗಿಸಿ ವಾಲಿಯನ್ನು ಕರೆದಂತೆ ಘರ್ಜನೆ ಮಾಡಿದ. ಅಥ ತಸ್ಯ ನಿನಾದಂ ತಂ ಸುಗ್ರೀವಸ್ಯ ಮಹಾತ್ಮನಃ ಶುಶ್ರಾವ ಅಂತಃಪುರಗತೋ ವಾಲಿ ಭ್ರಾತುರ ಅಮರ್ಷಣ. ರಾಮನು ಹೇಳಿದಾಗೆ ಈ ವಾಲಿ ಅಂತಃಪುರದಲ್ಲಿದ್ದ. ರಾತ್ರಿಯ ಸಮಯ. ಸುಗ್ರೀವನ ಆಹ್ವಾನವನ್ನು, ಗರ್ಜನೆಯನ್ನು ಕೇಳಿದ. ಅವನಿಗೆ ಕೋಪ ತಡೆಯಲಿಕ್ಕಾಗಲಿಲ್ಲ. ಯಾಕೆಂದರೆ ಅಕಾಲದಲ್ಲಿ ಸುಗ್ರೀವ ತನ್ನನ್ನು ಕರೆದಿದ್ದಾನೆ ಒಂದು, ಮತ್ತು ಪದೇ ಪದೇ ತನ್ನನ್ನು ಯುದ್ಧಕ್ಕೆ ಕರೆದು ಒಂದು ಸ್ವಲ್ಪ ಯುದ್ಧ ಮಾಡುವಷ್ಟರೊಳಗಾಗಿ ಪೆಟ್ಟು ತಿಂದು ಓಡಿ ಹೋಗ್ತಾನೆ. ಒಟ್ಟು ಇವನಿಗೆ ತನ್ನನ್ನು ಪೀಡಿಸೋದಷ್ಟೇ, ತನ್ನನ್ನು ಗೆಲ್ಲೋದಕ್ಕೆ ಇವನಿಗೆ ಆಗೋದಿಲ್ಲ, ಆದರೂ ಪೀಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇದೆ ಎಂದ ವಾಲಿ ಕೋಪಗೊಂಡು ಹೊರಟನಂತೆ. ಮುಖ ಎಲ್ಲ ಕೆಂಪಗೆ ಮಾಡಿಕೊಂಡಿದ್ದ ವಾಲಿ ಈ ಸಾರಿ ಬಿಡೋದಿಲ್ಲ, ಸುಗ್ರೀವನ ಕೈ ಕಾಲುಗಳನ್ನು ಮುರಿದು ಹಾಕ್ತೇನೆ ಅಂತ ಹೊರಟಿದ್ದ. ಆಗ ಅವನ ಪತ್ನಿಯಾದ ತಾರೆ ಬಂದು ಅಡ್ಡ ನಿಂತಳು. ಸ್ವಾಮಿ ಸ್ವಲ್ಪ ನಿಲ್ಲಿ ಎಂದು. ನೀವು ಹೊರಟಿದ್ದೆಲ್ಲಿಗೆ? ಸುಗ್ರೀವನೊಡನೆ ಯುದ್ಧ ಮಾಡುವುದಕ್ಕೆ. ಈ ಕಾಲ ರಾತ್ರಿಯ ಸಮಯದಲ್ಲಿ ಸುಗ್ರೀವನೊಡನೆ ಯುದ್ಧ ಮಾಡೋದಕ್ಕೆ ಹೊರಟಿದ್ದೀರಲ್ಲ, ಸ್ವಲ್ಪ ವಿಚಾರ ಮಾಡಿ ಅಂದಳು ಆಕೆ. ಕಲ್ಯಮೇತೇನ ಸಂಗ್ರಾಮಂ ಕರಿಷ್ಯಸಿ ಹರೀಶ್ವರ ಅಶುಭಸ್ಯ ಕಾಲಹರಣಂ. ನೀವು ಈ ರಾತ್ರಿ ಯುದ್ಧ ಮಾಡಬೇಕಾಗಿಲ್ಲ, ನಾಳೆ ಬೆಳಗಾದೊಡನೆ ಯುದ್ಧದ ವಿಚಾರ ಮಾಡಬಹುದು. ನಿಮಗೆ ಯಾಕೆ ಹೆದರಿಕೆ? ನಿಮ್ಮ ಶತ್ರುಗಳು ಬಹಳ ಸಂಖ್ಯೆಯಲ್ಲಿಲ್ಲ, ನಿಮ್ಮ ಪರಾಕ್ರಮವೇನೂ ಕಡಿಮೆಯಲ್ಲ. ಇಷ್ಟೊಂದು ಮಹಾಪರಾಕ್ರಮವನ್ನು ಇಟ್ಟುಕೊಂಡು ಅಲ್ಪಸಂಖ್ಯಾತರಾದ ಶತ್ರುಗಳಿಗೆ ಯಾಕೆ ಹೆದರಿ ಅವರು ಕರೆದೊಡನೆ ಯುದ್ಧಕ್ಕೆ ಹೋಗ್ತೀರಾ ನೀವು? ಸಹಸಾ ತವ ನಿಷ್ಕ್ರಾಮ ತಾವನ್ನ ರೋಚತೆ. ದಿಢೀರಂತ ಹೊರಟು ಬಿಡೋದು, ಹಿಂದೆ ಮುಂದೆ ವಿಚಾರ ಮಾಡದೆ, ಇದು ಸರಿಯಲ್ಲ, ನನಗೆ ಇಷ್ಟ ಅಲ್ಲ ಇದು. ಸಹಸಾ ವಿದಧೀತನ ಕ್ರಿಯಾಂ. ಹಿರಿಯರ ಮಾತು, ಯಾವುದೇ ಕೆಲಸವನ್ನಾದರೂ ದಿಢೀರಂತ ಮಾಡಬಾರದು, ಹಿಂದೆ ಮುಂದೆ ಸ್ವಲ್ಪ ಯೋಚನೆ ಮಾಡಬೇಕಲ್ಲ. ಶ್ರೀಯುತಾಂಚಾವಿಧಾಸ್ಯಾಮಿ ಎನ್ನಿಮಿತ್ತಂ ನಿವಾರ್ಯತೆ. ಸರಿ, ನಾನು ಯಾಕೆ ನಿಮ್ಮನ್ನು ಇಲ್ಲಿ ತಡೀತಾ ಇದ್ದೇನೆ? ಒಂದು ಕಾರಣ ಉಂಟು ಸ್ವಾಮಿ, ಆ ಕಾರಣ ಕೇಳಿ. ಪೂರ್ವಮಾವತಿತ ಕ್ರೋಧ ಸತ್ವಮಾಹ್ವಯತೆ ವಿಧಿ. ಈಗ ಇವತ್ತೇ ಸ್ವಲ್ಪ ಹೊತ್ತಿನ ಮುಂಚೆ ಸುಗ್ರೀವ ನಿಮ್ಮೊಡನೆ ಯುದ್ಧಕ್ಕೆ ಬಂದ, ಹೋರಾಡಿದ, ಪೆಟ್ಟು ತಿಂದ, ಓಡಿ ಹೋದ. ಮತ್ತೆ ಅವನು ಬಂದು ಯುದ್ಧಕ್ಕೆ ಕರೀತಾ ಇದ್ದಾನೆ ಅಂದರೆ ಇದರಲ್ಲಿ ಏನೋ ಒಂದು ರಹಸ್ಯ ಇದೆ ಅಂತ ಅನಿಸೋದಿಲ್ವೇ ನಿಮಗೆ? ಏನು ಪೆಟ್ಟು ತಿನ್ನೋದು ಬಹಳ ರುಚಿಯೋ ಸುಗ್ರೀವನಿಗೆ? ನಿಮ್ಮ ಹತ್ರ ಪೆಟ್ಟು ತಿನ್ನಬೇಕು ಅಂತ ಆಸೆಯಿಂದ ಬರ್ತಾ ಇದ್ದಾನವನು. ಏನೋ ಒಂದು ಕಾರಣ ಉಂಟು. ತ್ವಯಾ ನಿರಸ್ತಸ್ಯ ಪೀಡಿತಸ್ಯ ವಿಶೇಷಿತ. ಚೆನ್ನಾಗಿ ಪೀಡಿತನಾಗಿದ್ದಾನೆ ಅವನು. ಆ ಋಷ್ಯಮೂಕ ಪರ್ವತದಿಂದ ಇಲ್ಲಿಗೆ ಬರುವಂತಹ ಶಕ್ತಿಯನ್ನು ಉಳಿಸಿಕೊಂಡಿದ್ದಾನೋ ಇಲ್ಲವೋ ಗೊತ್ತಿಲ್ಲ. ಕೈ ಕಾಲುಗಳಿಗೆಲ್ಲ ನೋವು ಮಾಡಿಕೊಂಡು ಹೋಗಿದ್ದಾನೆ. ಹೇಗೋ ಬಂದು ಮತ್ತೆ ಕಂಠರವ ಒಂದಿದೆ, ಕೂಗಿದ್ದಾನೆ. ಇವನ ದರ್ಪ ಏನು, ಇವನ ಉದ್ಯೋಗ ಏನು, ಇವನ ಕಂಠರವ ಏನು? ಇದಕ್ಕೆ ಸಣ್ಣ ಕಾರಣ ಇಲ್ಲ, ಏನೋ ಒಂದು ಮಹಾ ಕಾರಣ ಉಂಟು. ಈಗ ಬಂದ ಸುಗ್ರೀವ ಪ್ರಾಯಶಃ ಅಸಹಾಯನಾಗಿ ಬಂದಿಲ್ಲ, ದೊಡ್ಡ ಬಲದೊಡನೆ ಬಂದಿದ್ದಾನೆ. ಅದಕ್ಕೆ ಇವನ ಗರ್ಜನೆ. ಈ ಗರ್ಜನೆ, ಸುಗ್ರೀವನ ಗರ್ಜನೆ ಸುಗ್ರೀವನ ಸ್ವಂತದ್ದಲ್ಲ, ಇದು ಬಾಡಿಗೆದು. ಇದು ಬೇರೆಯವರ ಸಹಾಯ ತೆಗೆದುಕೊಂಡು ಬಂದದ್ದು. ಆದುದರಿಂದ ನೀವು ಸುಗ್ರೀವ ದುರ್ಬಲ ಇರಬಹುದು, ನಿಮ್ಮ ಬಲಕ್ಕಿಂತ ಸುಗ್ರೀವನ ಬಲ ಕಡಿಮೆ ಇರ್ಬೋದು, ಆದರೆ ಅವನು ದಡ್ಡ ಅಂತ ತಿಳಿದುಕೊಳ್ಬೇಡಿ. ದಡ್ಡ ಅಲ್ಲ. ಒಂದು ಸಾರಿ ಪೆಟ್ಟು ತಿಂದಲ್ಲಿ ಪುನಃ ಬಂದು ಪೆಟ್ಟು ತಿನ್ನೋದಕ್ಕೆ ಅವನು ದಡ್ಡ ಅಲ್ಲ. ಯಾವುದೋ ಒಂದು ಸಹಾಯ ಪಡ್ಕೊಂಡು ಬಂದಿದ್ದಾನೆ. ಅಪರೀಕ್ಷಿತ ವೀರ್ಯೇಣ ಸುಗ್ರೀವ ಸಹ ನೈಷ್ಯತಿ. ಯಾವ ಬಲ, ಆ ಬಲವನ್ನು ಪರೀಕ್ಷೆ ಮಾಡಿಯೇ ಅವನು ಬಂದಿದ್ದಾನೆ. ಆದ್ದರಿಂದ ನೀವು ಹೋಗಬಾರ್ದು, ನಿಲ್ಲಿ ಎಂದಳಂತೆ ತಾರೆ. ಈ ತಾರೆ ಬಹಳ ವಿವೇಕ ಸಂಪನ್ನ ಸ್ತ್ರೀ. ಮುಂದೆ ವಾಲಿಯೇ ಇವಳನ್ನು ಹೊಗಳ್ತಾನೆ, ಬುದ್ಧಿವಂತೆ ಅವಳು. ಹಾಗೆ ಮತ್ತು ವಾಲಿಯಲ್ಲಿ ತುಂಬ
ಗೌರವವನ್ನು ಇಟ್ಟುಕೊಂಡವಳು. ಪರಿಸ್ಥಿತಿಯ ಒತ್ತಡದಿಂದಾಗಿ ಕೆಲವು ಕಾಲ ಅವಳು ಸುಗ್ರೀವನ ಸಮೀಪದಲ್ಲಿ ಉಳಿಬೇಕಾಗಿ ಬಂತು. ಆದರೂ ವಾಲಿಯ ಬಗ್ಗೆ ಅವಳಿಗೆ ಗೌರವ ಹೋಗಲಿಲ್ಲ. ಮತ್ತು ಕಾರ್ಯಕಾರ್ಯ ವಿವೇಚನೆಯಲ್ಲಿ ತುಂಬ ಬುದ್ಧಿವಂತೆ. ಅವಳು ವಾಲಿಯ ಧರ್ಮಪತ್ನಿ. ಧರ್ಮಪತ್ನಿಗೆ ಯೋಗ್ಯವಾದ ಕಾರ್ಯವನ್ನೇ ಅವಳು ಮಾಡಿದ್ದಾಳೆ. ಪತಿಯ ಪ್ರಾಣರಕ್ಷಣೆ, ಅವನ ಹಿತವನ್ನು ಸದಾ ಆಲೋಚಿಸುವುದು. ವಿವಾಹದಲ್ಲಿ ನಮ್ಮಲ್ಲಿ ಮಾಂಗಲ್ಯ ಸೂತ್ರವನ್ನು ಕಟ್ಟುವಾಗ ಪತಿ ಹೇಳ್ತಾನೆ, ಮಾಂಗಲ್ಯ ತಂತು ನಾನೇನ ಮಮ ಜೀವನ ಹೇತುನ. ಈ ಮಾಂಗಲ್ಯ ತಂತು ದಾರ ಇದೆಯಲ್ಲ, ಅದು ನನ್ನ ಜೀವನಕ್ಕೆ ಹೇತು, ಅಂದರೆ ನನ್ನ ಪ್ರಾಣಕ್ಕೆ ಆಧಾರ, ನನ್ನ ಪ್ರಾಣಗಳಿಗೆ ಶ್ರೀರಕ್ಷೆ ಅಂತ. ಇಲ್ಲಿ ಪತಿ ಬದುಕಿರುವವರೆಗೂ ಮಾಂಗಲ್ಯ ಇರಬೇಕು ಅಂತಲ್ಲ, ಮಾಂಗಲ್ಯ ಇರುವವರೆಗೂ ಪತಿಯ ಪ್ರಾಣಕ್ಕೆ ಯಾವ ತೊಂದರೆ ಆಗಬಾರ್ದು ಅಂತ. ಆ ಮಹತ್ವ ಉಳ್ಳದ್ದು, ಅಂತಹ ಧಾರ್ಮಿಕ ಮಹತ್ವ ಅದಕ್ಕಿದೆಯಂತೆ. ಅದರ ಶಕ್ತಿಯ ಬಗ್ಗೆ ಅನೇಕರು ಹೇಳ್ತಾರೆ. ಆದರೆ ಇಲ್ಲಿ ನಾವು ಸ್ವಲ್ಪ ಆ ಧರ್ಮದಿಂದ ಲೌಕಿಕಕ್ಕೆ ಬಂದರೆ, ಮಾಂಗಲ್ಯಕ್ಕೆ ನಮ್ಮ ಕನ್ನಡದಲ್ಲಿ ಒಂದು ಒಳ್ಳೆಯ ಶಬ್ದ ಉಂಟಲ್ಲ, ಅದನ್ನು ಇಟ್ಕೊಂಡ್ರೆ ಅದು ಹೇಗೆ ಪತಿಯ ಪ್ರಾಣ ರಕ್ಷಣೆ ಮಾಡುತ್ತದೆ ಅಂತ ಸ್ವಲ್ಪ ಲೌಕಿಕವಾಗಿ ಹೇಳ್ಬೋದು ನಾವು. ಕನ್ನಡದಲ್ಲಿ ಅದನ್ನು ತಾಳಿ ಅಂತ ಕರೀತಾರೆ. ಅದೇ ಒಳ್ಳೆಯ ಶಬ್ದ ನಮಗೆ ಕನ್ನಡದಲ್ಲಿ. ಇಲ್ಲಿ ಆ ತಾಳಿ ಪತಿಯ ಪ್ರಾಣ ರಕ್ಷಣೆ ಮಾಡುತ್ತದೆ, ಅನಾಹುತದಿಂದ ತಪ್ಪಿಸ್ತದೆ. ಯಾವಾಗ ಅಂದರೆ ಈ ಕಂಠದ ಹೊರಗಿನ ತಾಳಿ ಆಗಿದ್ದಾಗ ಮಾತ್ರ ಅಲ್ಲ, ಅದು ಚಿನ್ನದ ತಾಳಿ ಅಲ್ಲ, ಕಂಠದ ಒಳಗೆ ಒಂದು ತಾಳಿ ಅಂತ ಇದೆಯಲ್ಲ, ಅದು ಬಹಳ ಬೇಕಾದದ್ದು ದಾಂಪತ್ಯದಲ್ಲಿ. ತಾಳಿ ಎನ್ನುವ ಶಬ್ದ, ಪುರುಷನಾದವನು ದುಡುಕಿ ಇದ್ದಕ್ಕಿದ್ದಾಗೆ ಒಂದು ಕಾರ್ಯ ಮಾಡೋಕ್ಕೆ ಹೊರಟಾಗ ಹೆಂಡತಿ ಬಾಯಿಂದ ಬರಬೇಕಾದ ಮೊದಲನೇ ಶಬ್ದವೇ ತಾಳಿ. ಸಾಮಾನ್ಯವಾಗಿ ದುಡುಕಿ ಹೊರಟಾಗ ಆ ಕಾರ್ಯದಲ್ಲಿ ವಿವೇಚನೆಯನ್ನು ಕಳ್ಕೊಂಡು ಆತ ಅನಾಹುತವನ್ನು ಎದುರಿಸ್ತಾನೆ. ಆಗ ಈ ತಾಳಿ ಏನು ಮಾಡುತ್ತದೆ, ಒಂದು ಕ್ಷಣ ಕಾಲ ಅವನನ್ನು ಆ ಸ್ಥಿತಿಯಲ್ಲಿ ನಿಲ್ಲಿಸಿ ತಾನು ಮಾಡುತ್ತಿರುವ ಕರ್ತವ್ಯ ಉಚಿತವೇ ಅನುಚಿತವೇ ಅಂತ ವಿಚಾರಕ್ಕೆ ತೊಡಗುವಂತೆ ಮಾಡುತ್ತದೆ. ಅವನೊಮ್ಮೆ ವಿಚಾರಕ್ಕೆ ತೊಡಗಿದ ಅಂದರೆ ಕೊನೆಗೆ ಓಹೋ ನಾನು ತಪ್ಪು ಕೆಲಸ ಮಾಡೋಕ್ಕೆ ಹೊರಟುಬಿಟ್ಟೆ, ಇದು ನನ್ನಿಂದ ಆಗಬಾರದ ಕೆಲಸ ಅಂತ ಆತ ನಿರ್ಧರಿಸಿ ಮಾಡಬೇಕಾದ ಕಾರ್ಯದಿಂದ ಹಿಂದಕ್ಕೆ ಸರಿಯಬಹುದು, ಆಗಬೇಕಾದ ಅನಾಹುತ ತಪ್ಪಬಹುದು. ಹೀಗೆ ಪತಿಯಾದವನು ತನ್ನ ಕಾರ್ಯವನ್ನು ಮತ್ತೊಮ್ಮೆ ವಿಚಾರ ಮಾಡತಕ್ಕ ವಿಮರ್ಶಿಸ್ತಕ್ಕಂಥ ಅವಕಾಶವನ್ನು ಉಂಟು ಮಾಡುವಂಥದ್ದು ಈ ತಾಳಿ ಎಂಬ ಶಬ್ದ. ಅದಕ್ಕೆ ತಾಳಿ ಎನ್ನುವುದು ಮಮ ಜೀವನ ಹೇತುನ. ಕನ್ನಡದ ತಾಳಿ, ಸಂಸ್ಕೃತ ತಾಳಿ ಅಲ್ಲ, ಮಾಂಗಲ್ಯ ಸೂತ್ರ ಅಲ್ಲ. ಸಾಮಾನ್ಯವಾಗಿ ಪುರುಷನಲ್ಲಿ ದುಡುಕು ಸ್ವಭಾವ ಹೆಚ್ಚು, ಕೋಪ ಹೆಚ್ಚು, ಅನರ್ಥ ಆದೀತು. ಅಂದರೆ ಪುರುಷರಿಗೆ ಮಾತ್ರ ಕೋಪ, ಸ್ತ್ರೀಯರಿಗೆ ಬರೋದಿಲ್ಲ ಅಂತಲ್ಲ. ಸ್ತ್ರೀಯರಿಗೆ ಕೋಪ ಬರುತ್ತೆ, ಬಂದರೆ ಅದು ಬಹಳ ಅನರ್ಥ ಆಗಲಿಕ್ಕಿಲ್ಲ, ಒಂದೆರಡು ಪಾತ್ರೆಗಳು ಜಜ್ಜಿ ಬಜ್ಜಿ ಆದವು ಅಷ್ಟೇ. ಆದರೆ ಪುರುಷರಿಗೆ ಕೋಪ ಬಂದರೆ ಅವರ ಕುಟುಂಬಕ್ಕೆ ಅನರ್ಥ ಆದೀತು, ರಾಜನಾದವನಿಗೆ ಕೋಪ ಬಂದರೆ ದೇಶಕ್ಕೆ ಅನರ್ಥ ಆದೀತು. ಅದಕ್ಕಾಗಿ ಅವನಿಗೆ ಕೋಪ ಬರಬಾರ್ದು, ಅಥವಾ ವಿಚಾರ ಮಾಡದೇ ಕಾರ್ಯಪ್ರವೃತ್ತನಾಗಬಾರ್ದು. ಆ ಕೆಲಸವನ್ನು ಈ ತಾರೆ ಎನ್ನುವಳು ಸಮರ್ಥವಾಗಿ ನಿರ್ವಹಿಸ್ತಾಳೆ. ವಾಲಿ ಯುದ್ಧಕ್ಕೆ ಹೊರಟಾಗ, ದುಡುಕಿ ಹೊರಟಾಗ, ಹಿಂದೆ ಮುಂದೆ ನೋಡದೆ ಹೊರಟಾಗ ಸ್ವಲ್ಪ ತಾಳಿ ಅಂತ ತಾಳದ ನಿಲ್ಲಿಸ್ತಾಳೆ. ಸ್ವಲ್ಪ ಯೋಚನೆ ಮಾಡಿ, ಒಂದು ಸಾರಿ ಚೆನ್ನಾಗಿ ಪೆಟ್ಟು ತಿಂದು ಹೋದವನು ಮತ್ತೆ ಬಂದು ಯುದ್ಧಕ್ಕೆ ಕರೀತಾ ಇದ್ದಾನೆ ಅಂದರೆ ಹಿನ್ನೆಲೆ ಏನೋ ಇರಬೇಕು ಅಂತ ಅನಿಸೋದಿಲ್ವೇ? ಹಾಗಂತ ಸುಗ್ರೀವ ಅನೇಕ ಬಾರಿ ಯುದ್ಧಕ್ಕೆ ಬಂದಿದ್ದಾನೆ. ಒಂದು ಸಾರಿ ಯುದ್ಧಕ್ಕೆ ಬಂದು ಪೆಟ್ಟು ತಿಂದು ಹೋಗಿ ಅನೇಕ ವರ್ಷಗಳಾದ ಮೇಲೆ ಮತ್ತೆ ಬಂದಿದ್ದಾನೆ, ಅದು ಉಂಟು. ಮತ್ತೇನೋ ಹೊಸದಾದ ಶಕ್ತಿಯನ್ನು ಸಂಪಾದನೆ ಮಾಡ್ಕೊಂಡು ಬಂದ ಅಂತ ಹೇಳ್ಬೋದು. ಈಗ ಹಾಗಲ್ಲ, ಬೆಳಿಗ್ಗೆ ಹೋದವನು ಮತ್ತೆ ರಾತ್ರಿ ಆದಾಗ ಬಂದಿದ್ದಾನೆ. ಇಲ್ಲಿ ನಾನು ಒಂದು ಹೊಸ ವಿಷಯವನ್ನು ಕೇಳಿದ್ದೇನೆ ಎಂದಲೂ ತಾರೆ. ಏನು ಹೊಸ ವಿಷಯ ಅಂದರೆ ಅದು ನಮ್ಮ ಅಂಗದನಿಂದ ತಿಳಿದು ಬಂತು. ನಮ್ಮ ಕುಮಾರ ಅಂಗದ, ಅವನು ಕಾಡಿನಲ್ಲಿ ಸಂಚರಿಸುತ್ತಿರುವಾಗ ಇವತ್ತು ಒಂದು ಹೊಸ ವಿಷಯ ಕೇಳಿದ. ಅವನ ಗೂಢಚಾರರು ಅವನಿಗೆ ಈ ವಿಷಯವನ್ನು ತಿಳಿಸಿದ್ದಾರೆ. ಉತ್ತರ ದೇಶದವನಂತೆ, ಅಯೋಧ್ಯೆಯ ರಾಜಕುಮಾರನಂತೆ, ರಾಮನಂತೆ, ತಮ್ಮನಾದ ಲಕ್ಷ್ಮಣನೊಡನೆ ಇಲ್ಲಿಗೆ ಬಂದಿದ್ದಾನಂತೆ. ಅವನಿಗೂ ಸುಗ್ರೀವನಿಗೂ ಮೈತ್ರಿ ಏರ್ಪಟ್ಟಿದೆಯಂತೆ. ಆ ರಾಮನ ಬಲದಿಂದ ಸುಗ್ರೀವ ನಿಮ್ಮೊಡನೆ ಯುದ್ಧಕ್ಕೆ ಬಂದಿದ್ದಾನೆ. ಮಹಾಬಲ ಸಂಪನ್ನ ರಾಮ, ಅಯೋಧ್ಯಾಧಿಪತೇ ಪುತ್ರವು ಶೂರವು ಸಮರ ದುರ್ಜಯವು. ಅವರಿಬ್ಬರೂ ಯುದ್ಧದಲ್ಲಿ ಯಾವಾಗಲೂ ಸೋತೇ ಇಲ್ಲವಂತೆ.
ಅಂತಹ ಮಹಾವೀರರು. ಸ್ವಾಮಿ, ರಾಕ್ಷಸರ ಬಲವನ್ನೆಲ್ಲ ನಾಶ ಮಾಡಿದ್ದಾರಂತೆ ದಂಡಕಾರಣ್ಯದಲ್ಲಿ. 14,000 ರಾಕ್ಷಸರು. ಅವರನ್ನು ಇಬ್ಬರು ರಾಜಕುಮಾರರು ನಾಶ ಮಾಡಿದ್ದಾರೆ ಅಂದರೆ ಅವರ ಬಲ ಎಷ್ಟಿರಬಹುದು ಅಂತ ಯೋಚನೆ ಮಾಡೋಣ. ಅಂತಹ ಬಲವನ್ನು ಸಂಪಾದಿಸಿಕೊಂಡು ಬಂದಿದ್ದಾನೆ. ಸುಗ್ರೀವ ಪ್ರಿಯಕಾಮಾರ್ಥಂ ಪ್ರಾಪ್ತವು. ಸುಗ್ರೀವನಿಗೆ ಪ್ರಿಯವನ್ನುಂಟು ಮಾಡುವುದಕ್ಕಾಗಿ ಅವರು ಬಂದಿದ್ದಾರೆ. ಆತ ರಾಮನ ಬಗ್ಗೆ ಹೇಳ್ತಾರೆ, ಆತ ಆರ್ತಾನಾಂ ಸಂಶ್ರಯ, ದುಃಖಿತರಿಗೆ ಆಶ್ರಯ, ದುಷ್ಟರಿಗೆ ಯಮಸ್ವರೂಪ, ಮತ್ತು ಜ್ಞಾನ ವಿಜ್ಞಾನ ಸಂಪನ್ನ. ತಾರೆ ರಾಮನ ಬಗ್ಗೆ ಸಾಕಷ್ಟು ಸುದ್ದಿಯನ್ನು ಸಂಗ್ರಹಿಸಿದ್ದಾಳೆ. ರಾಮ ಜ್ಞಾನ ವಿಜ್ಞಾನ ಸಂಪನ್ನ, ಜ್ಞಾನ ವಿಜ್ಞಾನಗಳಿಂದ ಕೂಡಿದವನು. ಜ್ಞಾನ ಎಂದರೇನು, ವಿಜ್ಞಾನ ಎಂದರೇನು? ಜ್ಞಾನ ಎಂದರೆ ಕೇವಲ ತಿಳುವಳಿಕೆ, ಪರೋಕ್ಷ ಜ್ಞಾನ. ವಿಜ್ಞಾನ ಅಂದರೆ ಸ್ವಾನುಭವ, ತಾನು ತಿಳಿದದ್ದನ್ನು ಅನುಭವಕ್ಕೆ ತಂದುಕೊಳ್ಳುವುದೇ ವಿಜ್ಞಾನ. ಭಗವದ್ಗೀತೆಯಲ್ಲಿ ಇದು 2-3 ಕಡೆ ಬರುತ್ತದೆ. ಜ್ಞಾನಂ ತೇಹಂ ಸವಿಜ್ಞಾನಂ ಇದಂ ವಕ್ಷ್ಯಾಮಿ ವಿಶೇಷತಃ ಒಂದು ಕಡೆ ಕೃಷ್ಣ ಹೇಳ್ತಾನೆ. ಆಮೇಲೆ ಜ್ಞಾನಂ ವಿಜ್ಞಾನ ಸಹಿತಂ ವಿಜ್ಞಾತ್ವಾ ಅಮೃತಮಶ್ಯುತೆ ಅಂತ ಇನ್ನೊಂದು ಕಡೆ ಬರ್ತದೆ. ಜ್ಞಾನ ವಿಜ್ಞಾನ ಅಂತ ಪದೇ ಪದೇ ಹೇಳ್ತಾರೆ. ಬರೀ ಜ್ಞಾನದಿಂದ ಪ್ರಯೋಜನ ಇಲ್ಲ, ಅದು ವಿಜ್ಞಾನವಾಗಬೇಕು. ಈ ರಾಮ ಬರೀ ಜ್ಞಾನಿಯಲ್ಲ, ವಿಜ್ಞಾನಿ ಕೂಡ. ಜ್ಞಾನ ವಿಜ್ಞಾನ ಸಂಪನ್ನ, ನಿದೇಶೇ ನಿರತಃ ಪಿತುಃ, ತಂದೆಯ ಆಜ್ಞೆಯಂತೆ ಇಲ್ಲಿಗೆ ಬಂದಿದ್ದಾನೆ. ಅಂದರೆ ಪಿತು ರಾಜ್ಞಾ ಪರಿಪಾಲಕ, ಸುಸಂಸ್ಕೃತ, ಆಡಿದ ಮಾತಿಗೆ ತಪ್ಪದವನು. ಅವನು ಸುಗ್ರೀವನಿಗೆ ಏನೋ ಮಾತು ಕೊಟ್ಟಿದ್ದಾನೆ. ಆ ಮಾತಿನ ಪ್ರಕಾರ ಸುಗ್ರೀವನಿಗೆ ಪ್ರಿಯವನ್ನುಂಟು ಮಾಡುವುದಕ್ಕಾಗಿ, ನಿಮ್ಮನ್ನು ಕೊಲ್ಲುವುದಕ್ಕಾಗಿ ಬಂದಿದ್ದಾನೆ. ಶ್ರೂಯತಾಂ ಕ್ರಿಯತಾಂಚೈವ ತವ ವಕ್ಷ್ಯಾಮಿ ಯದ್ಧಿತಂ. ಆದ್ದರಿಂದ ಸ್ವಾಮಿ, ನೀವು ಯುದ್ಧಕ್ಕೆ ಹೋಗಬೇಡಿ. ಸರಿ, ಯುದ್ಧಕ್ಕೆ ಅವನು ಆಹ್ವಾನ ಕೊಡ್ತಾ ಇದ್ದಾನ. ಈಗ ನಾನು ಯುದ್ಧಕ್ಕೆ ಹೋಗದಿದ್ದರೆ ಏನು ಮಾಡಬೇಕು? ಇಲ್ಲಿ ಕೂತ್ಕೊಂಡ್ರೆ ಅವನು ನನ್ನನ್ನು ಹೀಯಾಳಿಸೋದಿಲ್ವೇ? ನಾಳೆ ಬೆಳಗಾದರೆ ಅವನೇನು ರಾಮ ಹೊರಟೋಗ್ಬಿಡ್ತಾನೆ ಅಯೋಧ್ಯೆಗೆ. ಅವನು ಇಲ್ಲೇ ಇರೋನು, ಮತ್ತೆ ಸುಗ್ರೀವ ಯುದ್ಧಕ್ಕೆ ಬರೋದಿಲ್ವೇ ಅಂದರೆ ತಾರೆ ಹೇಳಿದ್ದು, ಹಾಗಿದ್ದರೆ ನಾನು ಒಂದು ವಿಷಯ ಹೇಳ್ತೇನೆ, ತಾವು ದಯವಿಟ್ಟು ಅದನ್ನು ಮಾಡಬೇಕು. ಯದ್ಹಿತಂ, ನಿಮಗೆ ಹಿತವಾದದ್ದು, ಹಿತವಾದ ವಿಷಯವನ್ನೇ ನಾನು ಹೇಳೋದು. ನಿಮಗೆ ಹಿತವನ್ನು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ನಿಮಗೆ ಹಿತವಾದದ್ದು ನನಗೂ ಹಿತ, ಅದಕ್ಕಾಗಿ ಹೇಳ್ತಾ ಇದ್ದೇನೆ. ತಾವು ದಯವಿಟ್ಟು ಅದನ್ನು ಅನುಸರಿಸಬೇಕು. ಏನು ಅಂದ ವಾಲಿ. ಯೌವರಾಜ್ಯೇನ ಸುಗ್ರೀವಂ ತೂರ್ಣಂ ಸಾಧು ಅಭಿಷೇಚಯ. ಸ್ವಾಮಿ, ಆ ಸುಗ್ರೀವನನ್ನು ಕರೆಸಿಬಿಡಿ. ಇಲ್ಲಿ ಕರೆಸಿ ಅವನಿಗೆ ಯೌವರಾಜ್ಯಾಭಿಷೇಕ ಮಾಡಿ. ಅಯ್ಯ, ನನ್ನ ನಂತರ ನೀನೇ ರಾಜ, ಸದ್ಯಕ್ಕೆ ಯುವರಾಜ ನೀನು, ಈ ರಾಜ್ಯ ನಿನ್ನದೂ ಹೌದು. ನಮ್ಮ ಒಳಗಿನ ವೈರವನ್ನು ಇಲ್ಲಿಗೆ ಕೊನೆಗಾಣಿಸಿಬಿಡೋಣ. ನಾನು ಅಣ್ಣ, ನೀನು ತಮ್ಮ, ನಾವಿಬ್ಬರು ಸೋದರರಂತೆ ಇದ್ದು ಬಿಡೋಣ ಎಂದು ಆ ಸುಗ್ರೀವನಿಗೆ ಹೇಳಿ ವೈರವನ್ನು ಕೊನೆಗಾಣಿಸಿಬಿಡಿ. ವೈರವನ್ನು ಬಿಟ್ಟು ಪ್ರೀತಿಯನ್ನು ತಾಳಿ. ಲಾಲನೀಯೋಹಿತೆ ಭ್ರಾತ ಯವೀಯಾನೇಶ ವಾನರಃ. ನಿಮ್ಮ ತಮ್ಮ ಅವನು, ಆದುದರಿಂದ ನೀವು ಅವನನ್ನು ಸಾಕಬೇಕು, ಸಲಹೆ ಬೇಕು, ಅವನ ತಪ್ಪನ್ನು ಕ್ಷಮಿಸಬೇಕು. ಕ್ಷಮಿಸುವುದು ದೊಡ್ಡವರ ಗುಣ ಅಲ್ವೇ? ತಪ್ಪು ಮಾಡುವುದು ಸಣ್ಣವರ ಸ್ವಭಾವ. ಅವನು ತಪ್ಪು ಮಾಡಿದ್ದಾನೆ ಅಂತ ಅದಕ್ಕೆ ನೀವು ಶಿಕ್ಷೆ ಕೊಡೋದಲ್ಲ, ಕ್ಷಮಿಸಿಬಿಡಿ. ನಿಮ್ಮ ದೊಡ್ಡತನವನ್ನು ಉಳಿಸಿಕೊಳ್ಳಿ. ಅದಕ್ಕೆ ದೊಡ್ಡತನವನ್ನು ಉಳಿಸಿಕೊಳ್ಳೋದಕ್ಕೂ ನಾನಾ ಮಾರ್ಗಗಳುಂಟು. ನಾನು ಅವನನ್ನು ಕ್ಷಮಿಸಿದರೆ ನನಗೆ ಅವಮಾನವಾಗೋದಿಲ್ವೇ ಅಂತ ಬೇಡ. ಅವಮಾನವಾಗದಂತೆ ನಿಮ್ಮ ದೊಡ್ಡತನವನ್ನು ಉಳಿಸಿಕೊಂಡು ಅವನೊಡನೆ ಸಂಧಾನ ಮಾಡಿಕೊಳ್ಳುವುದಕ್ಕೆ ಎಷ್ಟೋ ಮಾರ್ಗ ಉಂಟು. ನಾವು ಪುರಾಣಾದಿಗಳಲ್ಲಿ ಕೇಳ್ತೇವೆ, ಏನು, ಇಬ್ಬರಲ್ಲಿ ಯುದ್ಧ ನಡೆದಾಗ ಸಣ್ಣ ಮನುಷ್ಯರು ಯುದ್ಧದಲ್ಲಿ ಸೋತರೆ ಅವರು ದೊಡ್ಡವರ ಕಾಲಿಗೆ ಬಿದ್ದು, ಸ್ವಾಮಿ ನಮ್ಮನ್ನು ಕ್ಷಮಿಸಬೇಕು, ನನ್ನ ಉದ್ಧಾರ ಮಾಡಬೇಕು, ಕಾಪಾಡಬೇಕು ಅಂತ ಬೇಡಿಕೊಳ್ತಾರೆ. ಒಂದು ವೇಳೆ ದೊಡ್ಡವರೇ ಸೋತರೆ, ಅಯ್ಯ ನಿನ್ನ ಪರಾಕ್ರಮಕ್ಕೆ ನಾನು ಮೆಚ್ಚಿದ್ದೇನೆ, ಬೇಕಾದವರವನ್ನು ಬೇಡ ಹೇಳ್ಬಿಟ್ರಾಯ್ತಲ್ಲ. ಇವನು ದೊಡ್ಡತನ ಉಳೀತು, ಆ ಸೋತ ಗಾಯ ವಾಸಿಯಾಯಿತು. ಹಾಗೆ ವಾಲಿಯು ಅದೇ ಕೆಲಸ ಮಾಡಲಿ. ಇಲ್ಲಿಯವರೆಗೆ ನಾನು ನಿನ್ನನ್ನು ಬಹಳ ನಿನಗೆ ಹಿಂಸೆ ಕೊಟ್ಟೆ, ಅನ್ಯಾಯ ಮಾಡಿದೆ, ಎಷ್ಟು ಅಂತ ನನ್ನ ಹತ್ರ ಏಟು ತಿಂತೀಯೋ ಸುಗ್ರೀವ, ಬಾ ನಾವಿಬ್ಬರು ಒಟ್ಟಿಗೆ ಬಾಳೋಣ ಅಂತ ಹೇಳಿಬಿಟ್ರೆ ಆಗ ಎಲ್ಲ ಪರಿಹಾರ ಆಗಿಬಿಡ್ತಲ್ಲ. ತತ್ರವಾ ಸನ್ಯಸ್ಥೋ ವಾ ಸರ್ವಥಾ ಬಂಧುರೇವತೆ.
ಎಷ್ಟಂದರೂ ಆತ ನಿಮ್ಮ ಬಂಧು ಅಲ್ವೇ, ಅವನು ನಿಮ್ಮ ಹತ್ತಿರ ಇರಲಿ ದೂರದಲ್ಲಿರಲಿ, ರಕ್ತ ಸಂಬಂಧ ಎಲ್ಲಿ ಹೋಗ್ತದೆ ಸ್ವಾಮಿ? ಅದಕ್ಕಾಗಿ ತಮ್ಮನನ್ನು ಕರೆದುಬಿಡಿ, ಕರೆದು ಅವನಿಗೆ ಯೌವರಾಜ್ಯವನ್ನು ಕೊಡಿ. ಪೂರ್ಣನಾಶೇ ಸಮುತ್ಪನ್ನೇ ಅರ್ಧಂ ತ್ಯಜತಿ ಪಂಡಿತ ಅಂತ ಒಂದು ಮಾತುಂಟು. ಪೂರ್ಣ ಹೊರಟು ಹೋಗುತ್ತದೆ ಅನ್ನುವಾಗ ಬುದ್ಧಿವಂತನಾದವನು ಏನು ಮಾಡ್ತಾನೆ? ಅರ್ಧ ಕೊಟ್ಟು ಅರ್ಧ ಉಳಿಸ್ಕೋತಾನೆ. ಅರ್ಧವಾದರೂ ಉಳಿತಲ್ಲ, ಅದಿಲ್ಲವಾದರೆ ಪೂರ್ಣ ಹೊರಟು ಹೋಗುತ್ತದೆ. ಬುದ್ಧಿವಂತನ ಕಾರ್ಯ ಇದು. ದಡ್ಡನಾದವನು ಹಾಗಲ್ಲ, ಪೂರ್ಣ ಕಳ್ಕೊಳ್ತಾನೆ. ಒಬ್ಬ ವ್ಯಕ್ತಿ ಕೈ ತುಂಬ ಹಣ ಇಟ್ಟುಕೊಂಡು ದಾರಿಯಲ್ಲಿ ಹೋಗುತ್ತಿರುವಾಗ ಮಧ್ಯೊಬ್ಬ ದರೋಡೆಕಾರ ಬರ್ತಾನೆ. ಅಯ್ಯ, ಹಣ ಕೊಡ್ತೀಯಾ ಪ್ರಾಣ ಕೊಡ್ತೀಯಾ ಅಂತ ಕೇಳ್ತಾನೆ. ಹಣ ಕೊಡೋದಿಲ್ಲ, ಯಾಕಂದರೆ ಪ್ರಾಣ ತಗೋ ಅಂತ ಅಂದ್ಬಿಟ್ರೆ ಪ್ರಾಣ ಕಿತ್ಕೊಂಡ್ಮೇಲೆ ಹಣ ಉಳಿಯುತ್ತದೆ. ಆಗ ಹಣ ಕೊಟ್ಟಾದರೂ ಪ್ರಾಣ ಉಳಿಸ್ಕೋಬೇಕು ಬುದ್ಧಿವಂತನಾದರೆ. ಎರಡನ್ನೂ ಉಳಿಸ್ಕೊಳ್ತೇನೆ ಅಂತ ಹೋದರೆ ಎರಡೂ ಹೋಗುತ್ತದೆ. ಇದನ್ನೇ ತಾರೆ ಎಂದಲೂ ಈ ಸಮಯದಲ್ಲಿ ನಾವು ಬುದ್ಧಿಯನ್ನು ಉಪಯೋಗಿಸಬೇಕು. ಸ್ವಾಮಿ, ಆ ಸುಗ್ರೀವನನ್ನು ಕರೆಯಿರಿ, ಸಂಧಾನ ಮಾಡಿಕೊಳ್ಳಿ. ದಾನಮಾನಾದಿ ಸತ್ಕಾರೈ ಕುರುಷ್ವ ಪ್ರತ್ಯನಂತರಂ. ಮತ್ತೆ ಅವನಿಗೆ ದಾನ ಮಾನ ಸನ್ಮಾನ ಮಾಡಿ, ಕೇಳಿದ್ದನ್ನು ಕೊಡಿ, ಅವನನ್ನು ತೃಪ್ತಿಪಡಿಸಿ. ಹಾಗೆ ಮಾಡಿದಾಗ ಇಲ್ಲಿಯವರೆಗಿನ ವೈರ ಮರೆತು ಹೋಗುತ್ತದೆ. ಹಾಗೆ ನೋಡಿದರೆ ಸುಗ್ರೀವ ಬೇಕಂತಲೇ ನಿಮ್ಮೊಡನೆ ವೈರ ಇಟ್ಕೊಂಡವನಲ್ಲ. ರುಮೆ ಇಲ್ಲಿದ್ದಾಳೆ, ಆದುದರಿಂದ ಆತ ಬಡಪಾಯಿ ಬಂದು ನಿಮ್ಮನ್ನು ಪೀಡಿಸ್ತಾನೆ, ನೀವು ಅವನನ್ನು ಹೊಡೆದು ಬಡಿದು ಓಡಿಸ್ತೀರ. ರುಮೆಯನ್ನು ಕೊಟ್ಟುಬಿಡಿ, ಯುವರಾಜನನ್ನಾಗಿ ಮಾಡಿ. ಆಗ ಸುಗ್ರೀವ ನಿಮಗೆ ಗೌರವವನ್ನು ಕೊಡುತ್ತಾನೆ, ನಿಮ್ಮನ್ನು ಅಣ್ಣನಂತೆ ಕಾಣ್ತಾನೆ. ಸುಗ್ರೀವೋ ವಿಪರಗ್ರೀವ ಬಂಧು ಸದಾ ಮತಃ. ಸೋದರ ಸೌಹಾರ್ದ ನಿಮ್ಮಲ್ಲಿ ಬೆಳೀತದೆ. ಸ್ವಾಮಿ, ಯದಿತೇ ಮತ್ಪ್ರಿಯಂ ಕಾರ್ಯಂ ಯದಿ ಚಾವೈಷಿ ಮಾಂ ಹಿತಂ ಯಾಚ್ಯಮಾನ ಪ್ರಯತ್ನೇನ ಸಾಧುವಾಕ್ಯಂ ಕುರುಷ್ವಮಿ. ಇಷ್ಟು ಹೇಳಿ ಆಕೆ ಹೇಳ್ತಾಳೆ, ಒಂದು ವೇಳೆ ನಿಮಗೆ ನನಗೆ ಪ್ರಿಯವನ್ನು ಮಾಡಬೇಕು ಅಂತಿದ್ದರೆ, ನನಗೆ ಸಂತೋಷವನ್ನು ಕೊಡಬೇಕು ಅಂತಿದ್ದರೆ, ನಿಮ್ಮ ಹಿತವನ್ನು ಮಾಡಿಕೊಳ್ಳಬೇಕು ಅಂತಿದ್ದರೆ, ಕೇವಲ ನನ್ನ ಸಂತೋಷಕ್ಕಾಗಲ್ಲ ನಿಮಗೂ ಹಿತವನ್ನು ಸಾಧಿಸಬೇಕು ಅಂತಿದ್ದರೆ, ನಾನು ಏನನ್ನು ಬೇಡ್ತಾ ಇದ್ದೇನೋ ಅದನ್ನು ನೆರವೇರಿಸಿಕೊಡಿ. ನೀವು ಶ್ರೀರಾಮರೊಡನೆ ಸಂಧಿ ಮಾಡಿಕೊಳ್ಳಿ. ನ ವಿಗ್ರಹ ಶಕ್ರ ಸಮಾನ ತೇಜಸ. ಇಂದ್ರನಂತಹ ಪರಾಕ್ರಮಿ ಆ ರಾಮನೊಡನೆ ಯುದ್ಧ ಬೇಡ ಎಂದು ತಾರೆ ತನ್ನ ಕರ್ತವ್ಯವಾದಂತಹ ಹಿತವಚನವನ್ನು ಪತಿಗೆ ಹೇಳಿ ಒಂದು ಕ್ಷಣ ಅವನನ್ನು ತಡೆದು ನಿಲ್ಲಿಸುವಂತೆ ಮಾಡಿದಳು. ತಾರೆ ಬುದ್ಧಿವಂತೇ ನಿಜ, ಪತಿಯ ಹಿತವನ್ನು ಬಯಸುವವಳೇ ನಿಜ. ಆದರೆ ವಾಲಿಯ ದೌರ್ಭಾಗ್ಯ ಇದಕ್ಕಿಂತ ದೊಡ್ಡದಾಗಿತ್ತು. ಅವಳು ಏನು ಮಾಡಿದರೂ ವಾಲಿಯನ್ನು ಹಿಂತಿರುಗಿಸೋದು ಸಾಧ್ಯವಾಗಲಿಲ್ಲ. ವಾಲಿನಂ ಪಥ್ಯಮಿದಂಬ ಭಾಷೆ, ಪಥ್ಯವಾದ ವಿಚಾರವನ್ನೇ ಅವಳು ಹೇಳಿದಳು, ಹಿತಕರವಾದದ್ದನ್ನೇ ಹೇಳಿದಳು. ಆದರೆ ಪಥ್ಯವಾಗದು ರೋಗಿಗೌಷಧವು, ಪ್ರಾಚೀನ ಕರ್ಮದ ಮೃತ್ಯುಬಾಯಿದೆರೆದಿರಲು ಸತ್ಪಥವು, ಮತ್ತರಿಗೆ ಕಂಗಾಣದಿರವುದು ಒಂದು ಮಾತುಂಟು. ರೋಗಿಗೆ ಅವನ ಆಯುಷ್ಯ ತೀರಿ ಹೋದಾಗ ಯಾವ ಔಷಧವೂ ಅವನಿಗೆ ರುಚಿ ಆಗೋದಿಲ್ಲ. ಅದೇ ರೀತಿ ಮತ್ತರಿಗೆ, ಮದೋನ್ಮತ್ತರಿಗೆ ಸತ್ಪಥವು ತೋರುವುದಿಲ್ಲ, ಸನ್ಮಾರ್ಗ ತೋರೋದಿಲ್ಲ. ಯಾರಾದರೂ ಅವರಿಗೆ ಸನ್ಮಾರ್ಗವನ್ನು ತೋರಿಸಿದರೂ ಅವರು ಅದರಲ್ಲಿ ಹೋಗಲು ಸಿದ್ಧರಾಗೋದಿಲ್ಲ. ಯಾಕೆಂದರೆ ವಿಧಿ ಅವರನ್ನು ಹಿಂದಿನಿಂದ ದುರ್ಮಾರ್ಗದಲ್ಲಿಯೇ ಪ್ರೇರಿಸುತ್ತದೆ. ನರೋಚತೆ ತದ್ವಚನಂ ಹಿತಸ್ಯ. ಆದುದರಿಂದ ಅವನಿಗೆ ತಾರೆಯ ಮಾತು ರುಚಿಸಲೇ ಇಲ್ಲ. ಆದರೆ ತಾರೆ ಹೇಳಿದ ಮಾತನ್ನು ಅಲ್ಲಗಳೆಯದೆ ಮುಂದೆ ಹೆಜ್ಜೆ ಇಕ್ಕುವಂತಿಲ್ಲ. ಅವಳನ್ನು ಸಮಾಧಾನ ಪಡಿಸಬೇಕಲ್ಲ, ಅವಳ ಪ್ರಶ್ನೆಗೆ ಒಂದು ಉತ್ತರ ಕೊಡಬೇಕಲ್ಲ. ಸಮಾಧಾನ ಅಲ್ಲ, ಉತ್ತರ. ಎಷ್ಟೋ ಸಾರಿ ನಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿಬಿಡುತ್ತದೆ, ಸಮಾಧಾನ ಸಿಗೋದಿಲ್ಲ. ಏನೋ ಒಂದು ಉತ್ತರ. ಹಾಗೆ ಇವನು ಉತ್ತರ ಕೊಡೋದಕ್ಕೆ ಹೊರಟನಂತೆ. ಗರ್ಜತೋಸ್ಯ ಸಂರಂಭಂ ಭ್ರಾತುಶತ್ರೋರ್ವಿಶೇಷತಃ ಮರ್ಷಯಿಷ್ಯಾಮ್ಯಹಂ ಕೇನ ಕಾರಣೇನ ವರಾನನೆ. ತಾರೆ, ನಿನಗೆ ಗೊತ್ತುಂಟು ನನ್ನ ಸ್ವಭಾವ. ಇಲ್ಲಿಯವರೆಗೆ ಅಭಿಮಾನವನ್ನು ಕಾಪಾಡಿಕೊಂಡು ಬಂದವನು ನಾನು, ಮಾನಧನ. ಆ ಮಾನ ಹೋಗುವುದನ್ನು ನಾನು ಇಷ್ಟಪಡೋದಿಲ್ಲ. ಪ್ರಾಣವನ್ನಾದರೂ ಕೊಟ್ಟೇನೋ ಮಾನವನ್ನು ಬಿಡಲಾರೆ, ಆ ಸ್ಥಿತಿಗೆ ಬಂದಿದ್ದೇನೆ ನಾನು. ನನ್ನನ್ನು ಯುದ್ಧಕ್ಕೆ ಕರೀತಾ ಇದ್ದಾನೆ, ಗರ್ಜಿಸ್ತಾ ಇದ್ದಾನೆ, ಅದನ್ನು ನಾನು ಹೇಗೆ ಸಹಿಸಲಿ? ಮತ್ತು
ಯಾವಾಗಲೂ ನಾನು ಯಾರಿಂದಲೂ ಸೋತವನಲ್ಲ, ಇಲ್ಲಿಯವರೆಗೆ ಯಾರಿಂದಲೂ ಎದುರುತ್ತರ ಪಡೆದವನಲ್ಲ. ಅಂತಹ ನನಗೆ ಈಗ ಇವನೊಬ್ಬ ಬಾರಯ್ಯ ಅಂತ ಕರೀತಾ ಇದ್ದರೆ ಅದನ್ನು ಕೇಳಿಕೊಂಡು ಸುಮ್ಮನೆ ಇರೋಕ್ಕೆ ಸಾಧ್ಯವ? ಸೋಢುಂನ ಸಮರ್ಥೋಹಂ, ಇದನ್ನು ಸಹಿಸೋಕ್ಕೆ ನನಗೆ ಸಾಧ್ಯವೇ ಇಲ್ಲ. ದರ್ಶನಾಮರ್ಷಣಂ ಭೀರು ಮರಣಾದ ತೀರ್ಚತೆ, ಪರಾಕ್ರಮಿಗಳೇ ಅಪಮಾನ ಅಂದರೆ ಮರಣಕ್ಕಿಂತ ದೊಡ್ಡದು. ಮರಣವನ್ನಾದರೂ ಅಪ್ಪಿಯೇನು ಈ ಅಪಮಾನವನ್ನು ಸಹಿಸಲು ಸಾಧ್ಯವಿಲ್ಲ. ಆದರೆ ನಿನಗೊಂದು ಸಮಾಧಾನ ಹೇಳಬೇಕು. ಏನು ನಿನ್ನದು ಹೆದರಿಕೆ? ಸುಗ್ರೀವನಿಗೆ ಬಗ್ಗೆ ನನಗೆ ಭೀತಿ ಇಲ್ಲ, ನಿನಗೂ ಗೊತ್ತುಂಟು. ಅವನು ನನಗೆ ಯಾವ ದೃಷ್ಟಿಯಿಂದಲೂ ಅಪಾಯಕಾರಿಯಲ್ಲ. ಆದರೆ ನೀನೇನು ಹೇಳಿದೆಯಲ್ಲ, ಒಬ್ಬ ರಾಮ ಅನ್ನೋನು ಬಂದಿದ್ದಾನೆ ಉತ್ತರದಿಂದ ಅಂತ. ರಾಮನ ವಿಚಾರವನ್ನು ನಾನು ಕೇಳಿಬಲ್ಲೆ, ಅವನ ಬಗ್ಗೆಯೂ ಭಯ ಬೇಡ. ಯಾಕೆ? ಧರ್ಮಜ್ಞಶ್ಚ ಕೃತಜ್ಞಶ್ಚ ಕಥಂ ಪಾಪಂ ಕರಿಷ್ಯತಿ. ನಾನು ಕೇಳಿದ್ದು ಸೂರ್ಯವಂಶದ ದೊರೆಗಳು ಸತ್ಯಸಂಧರು, ಅವರು ಯಾವಾಗಲೂ ಧರ್ಮನಿಷ್ಣಾತರು. ಒಬ್ಬನೊಡನೆ ವೈರವನ್ನು ಕಟ್ಟಿಕೊಳ್ಳೋದಕ್ಕೆ ಅವನಿಂದ ಅಪಕಾರವಾಗಬೇಕು. ಅಪಕಾರಿಯಲ್ಲದ ವ್ಯಕ್ತಿಯಲ್ಲಿ, ತಪ್ಪು ಮಾಡದವನಲ್ಲಿ ಅವರು ಎಂದಿಗೂ ಕೋಪಗೊಳ್ಳುವವರಲ್ಲ. ಅಂತಹ ವಂಶದಲ್ಲಿ ಹುಟ್ಟಿದ ಈ ರಾಮನು ಕೂಡ ಧರ್ಮಜ್ಞಶ್ಚ ಕೃತಜ್ಞಶ್ಚ. ಅವನು ಧರ್ಮಜ್ಞ, ಧರ್ಮವನ್ನು ತಿಳಿದವನು. ಧರ್ಮ ಏನು ಹೇಳುತ್ತದೆ? ಅನವಶ್ಯಕವಾಗಿ ಮತ್ತೊಬ್ಬರ ವಿಷಯದಲ್ಲಿ ತಲೆ ಹಾಕಬೇಡ, ಬೇರೆಯವರಿಗೆ ಪೀಡೆಯನ್ನು ಕೊಡಬೇಡ. ಇದಲ್ಲವೋ ಧರ್ಮ ಹೇಳೋದು. ಧರ್ಮ ನಮಗೆ ನಾವು ಯಾವ ರೀತಿಯಲ್ಲಿ ಸನ್ಮಾರ್ಗಗಾಮಿಗಳಾಗಬೇಕು, ಶ್ರೇಯಸ್ಸನ್ನು ಪಡೆಯಬೇಕು ಅಂತ ಹೇಳುತ್ತದೆ. ಹಾಗೆ ಹೇಳುವಾಗಲೇ ಅದು ಬೇರೆಯವರಿಗೆ ತೊಂದರೆಯನ್ನು ಕೊಡದೆ ನೀನು ನಿನ್ನ ಆ ಶ್ರೇಯಸ್ಸನ್ನು ಪಡೆದುಕೋ ಅಂತ ಹೇಳುತ್ತದೆ. ಆ ಉತ್ತರದಲ್ಲಿರುವ ರಾಮ ಇಲ್ಲಿಗೆ ಯಾಕೆ ಬಂದನೋ ಅವನಿಗೆ ಗೊತ್ತು. ಬಂದವನು ಇದ್ದಕ್ಕಿದ್ದ ಹಾಗೆ ವಾಲಿಯ ಮೇಲೆ ಅವನು ಕೈ ಮಾಡೋಕ್ಕೆ ಬರಲಾರ. ಯಾಕೆಂದರೆ ನನಗೂ ರಾಮನಿಗೂ ಸಂಬಂಧವೇ ಇಲ್ಲ. ನನಗೂ ರಾಮನಿಗೂ ಯಾವ ದೃಷ್ಟಿಯಲ್ಲೂ ಒಂದು ರೀತಿಯಾದಂತಹ ವಿರೋಧ ಏರ್ಪಟ್ಟಿಲ್ಲ. ಅಂತಹ ರಾಮ ನನ್ನ ಮೇಲೆ ಕೈ ಮಾಡಲಾರ. ನಿವರ್ತಸ್ವ ಸಹಸ್ತ್ರೀಭಿ ಕಥಂ ಹೂಯೋನು ಗಚ್ಚಸಿ. ಅದರಿಂದ ರಾಮನ ಹೆದರಿಕೆ ಬೇಡ ನಿನಗೆ, ಸುಗ್ರೀವನ ಹೆದರಿಕೆ ಅಂತೂ ಇಲ್ಲ, ನಿನಗೂ ಗೊತ್ತುಂಟು. ಹಾಗಿದ್ದರೆ ನನಗೆ ಏನು ಹೆದರಿಕೆ ಇಲ್ಲಿ? ಅವರು ರಾತ್ರಿ ಯುದ್ಧಕ್ಕೆ ಕರೀಲಿ, ಹಗಲು ಯುದ್ಧಕ್ಕೆ ಕರೀಲಿ, ಯುದ್ಧಕ್ಕೆ ಕರೆದಾಗ ನಾನು ಹೋಗಿ ಮತ್ತೊಮ್ಮೆ ಚೆನ್ನಾಗಿ ಪೆಟ್ಟು ಕೊಟ್ಟು ಬರ್ತೇನೆ. ಆಮೇಲೆ ಆತ ಹೇಳ್ತಾನೆ ಒಂದು ಮಾತು ಇಲ್ಲಿ ಜ್ಞಾಪಕ ಇಟ್ಕೋಬೇಕು. ಪ್ರತಿಯೋತ್ಸ್ಯಾಮಿ ಹಂ ಗತ್ವಾ ಸುಗ್ರೀವಂ ಜೈ ಸಂಭ್ರಮಂ ದರ್ಪಮಸ್ಯ ವಿನೇಶ್ಯಾಮಿ ನಚ ಪ್ರಾಣೈರ್ ವಿಮೋಕ್ಷತೆ. ಸುಗ್ರೀವ ನನ್ನ ತಮ್ಮನನ್ನು ಕೊಲ್ಲುವುದು ನನಗೂ ಇಷ್ಟ ಇಲ್ಲ. ಆದ್ದರಿಂದ ನಾನು ಈ ಸಾರಿ ಯುದ್ಧಕ್ಕೆ ಹೋದವನು ಮತ್ತೆ ಎಂದೂ ಅವನು ಇಲ್ಲಿ ಯುದ್ಧಕ್ಕೆ ಬರಬಾರದು. ಹಾಗೆ ಅವನು ಕೈಕಾಲು ಮುರಿದು ದರ್ಪವನ್ನು ನಾಶ ಮಾಡಿ ಬರ್ತೇನೆ. ಆದರೆ ನಚ ಪ್ರಾಣೈರ್ ವಿಮೋಕ್ಷತೆ, ಅವನು ಕೊಲ್ಲೋದಿಲ್ಲ ನಾನು, ನೀನು ನಂಬಬಹುದು. ಹೋಗು ಒಳಗಡೆ ಅಂದ ವಾಲಿ. ಆದರೆ ತಾರೆ ಹೋಗಲಿಲ್ಲ. ಇವನೇನೋ ಹೇಳಿಬಿಟ್ಟ. ಮತ್ತೆ ನಾವು ನಿಂತ್ಕೊಂಡಾಗ ಏನಾದರೂ ಮನಸ್ಸು ಬದಲಾವಣೆ ಆಗುತ್ತದೇನೋ ಅಂತ ಕಾದಲು. ಆದರೆ ವಾಲಿಯ ಮನಸ್ಸು ಬದಲಾಗಲಿಲ್ಲ. ನಮೇ ಗರ್ವಿತ ಮಾಯಸ್ತಂ ಸಹಿಷ್ಯತಿ ದುರಾತ್ಮಾನ್. ನನ್ನ ಏಟನ್ನು ಸುಗ್ರೀವ ಸಹಿಸಲಾರ, ಅವನಿಗೆ ಪೆಟ್ಟು ಕೊಟ್ಟು ಬರ್ತೇನೆ. ಈಗ ಒಂದೇ ಒಂದು ಮಾತು, ನಾನು ನಿನಗೆ ಆಣೆ ಇಟ್ಟು ಹೇಳ್ತೇನೆ, ಮತ್ತೊಂದು ಮಾತಾಡಬಾರ್ದು, ನೀನು ಹೋಗು ಒಳಗಡೆ. ಅಷ್ಟು ಹೇಳಿದ ಮೇಲೆ ತಾರೆ ಇನ್ನೇನು ಮಾಡಿಯಾಳು. ಭಗವಂತನಿಗೆ ಶರಣು ಹೋದಳು. ತತಸ್ವಸ್ಥೇನಂಕೃತ್ವ ಮಂತ್ರವಿದ್ವಿಜಯೇಷಿಣಿ. ಅವನಿಗೆ ಮಂಗಳವಾಗಲಿ ಎಂದು ಸ್ವಸ್ತಿ ಅನುವಾಕಗಳನ್ನು ಹಾಕಿ ಹೇಳಿ ನಾನಾ ರೀತಿಯಲ್ಲಿ ಮಂಗಳೋದಕವನ್ನು ಅವನಿಗೆ ಸಿಂಪಡಿಸಿ ತನ್ನ ಸಖಿಯರೊಡನೆ ಅಂತಃಪುರಕ್ಕೆ ಹೊರಟು ಹೋದಳು. ತಾರೆ ಅಂತಃಪುರಕ್ಕೆ ಹೋದ ಮೇಲೆ ನಗರ ನಿನ್ನೆಯೋ ಕ್ರುದ್ಧೋ ಮಹಾಸರ್ಪ ವಿಶ್ವಸನ್. ವಾಲಿ ಘೋರ ಸರ್ಪದಂತೆ ಶ್ವಾಸ ಬಿಡುತ್ತಾ ಅಷ್ಟು ಸಿಟ್ಟಿನಿಂದ ಹೊರಗೆ ಹೊರಟ. ಎಲ್ಲಿದ್ದಾನೆ ಸುಗ್ರೀವ ಅಂತ ಹುಡುಕಿದ. ದೃಷ್ಟಿಂ ಶತ್ರುದರ್ಶನಾಕಾಂಕ್ಷೆಯ. ಆದರೆ ತಾರೆ ಹೇಳಿದ್ದು ಒಂದು ನೆನಪಿತ್ತು. ಸುಗ್ರೀವ ಒಬ್ಬನೇ ಬಂದಿಲ್ಲ ಈ ಸಾರೆ, ರಾಮಲಕ್ಷ್ಮಣರೆಂಬ ಇಬ್ಬರು ರಾಜಕುಮಾರರನ್ನು ಕರೆತಂದಿದ್ದಾನೆ. ಅವರು ಎಂಥವರು ನೋಡೋಣ ಅಂತ ಅತ್ತ ಇತ್ತ ದೃಷ್ಟಿಯನ್ನು ಹರಿಸಿದ. ರಾಮಲಕ್ಷ್ಮಣರಿಗೆ ಅವನು ಹೆದರಿ
ದೃಷ್ಟಿಯನ್ನು ಹರಿಸಿದ್ದಲ್ಲ. ಯಾರವರು? ಎಂಥವರು ಅವರು? ಬಿಲ್ಲು ಬಾಣಗಳನ್ನು ಹಿಡಿದು ಬಂದಿದ್ದಾರೆ ಅಂತ ಅಂದರೆ ಬಾಣಪ್ರಯೋಗದಲ್ಲಿ ನಿಪುಣರು. ವಾಲಿಯೂ ಬಾಣಪ್ರಯೋಗದಲ್ಲಿ ನಿಪುಣ. ಆದರೆ ಅವನು ಧನುರ್ಬಾಣಗಳನ್ನು ಉಪಯೋಗಿಸ್ತಿರಲಿಲ್ಲ. ಯಾಕೆಂದರೆ ದೇವರು ಕೊಟ್ಟಂಥ ಮುಷ್ಟಿ ಅವನಿಗೆ ಉಂಟು, ಉಗುರು ಉಂಟು. ಅದು ಸ್ವಾಭಾವಿಕವಾದಂಥ ಆಯುಧ. ಅಂತಹ ಆಯುಧಧಾರಿಯಾದಂಥ ವಾಲಿಗೆ ರಾಮಲಕ್ಷ್ಮಣರು ಧನುರ್ಬಾಣಗಳನ್ನು ಖಡ್ಗವನ್ನು ಹಿಡಿದುಕೊಂಡು ಬಂದರು ಅಂದರೆ ಹೆದರಿಕೆ ಇಲ್ಲ. ಅದಕ್ಕಾಗಿ ಅವನು ನೋಡಿದ್ದಲ್ಲ. ಆದರೆ ಯಾರು ಅವ್ರನ್ನ ಒಂದು ಸಾರಿ ನೋಡಿಬಿಡೋಣ ಅನ್ನಿಸ್ತು ಅವನಿಗೆ. ನೋಡಿದ, ಅಲ್ಲಿ ಯಾರೂ ಕಂಡು ಬಂದಿಲ್ಲ. ಅವನ ಕಣ್ಣಿಗೆ ಎದುರಿಗೆ ಇದ್ದವನು ಸುಗ್ರೀವ. ಸದದರ್ಶ ತತಶ್ರೀಮಾನ್ ಸುಗ್ರೀವಂ. ಎದುರುಗಡೆ ಸುಗ್ರೀವ ನಿಂತಿದ್ದ ಅಂದ್ರೇನು? ನಿಂತ್ಕೊಳ್ಳೋಕ್ಕೂ ಸರಿ ಶಕ್ತಿ ಇರಲಿಲ್ಲ ಅವನಿಗೆ. ಹೇಗೋ ನಿಂತಿದ್ದ. ಒಂದು ಆವೇಶ, ಯಾವುದೋ ಒಂದು ಆಸೆ, ಈ ಸಾರಿ ನಾನು ಯುದ್ಧದಲ್ಲಿ ಗೆಲ್ತೇನೆ ಅಂತ ಆ ಆಸೆ ಅವನನ್ನು ತಡ ಹಿಡಿದಿತ್ತು. ಅವನ ಶರೀರವನ್ನು ಎಬ್ಬಿಸಿ ನಿಲ್ಲಿಸಿತ್ತು. ಅಂಥ ಸುಗ್ರೀವನನ್ನು ನೋಡಿದ. ಇವನು ಸೊಂಟಕ್ಕೆ ಬಟ್ಟೆಯನ್ನು ಚೆನ್ನಾಗಿ ಬಿಕ್ಕೊಂಡ ವಾಲಿ. ಸುಗ್ರೀವ, ಮತ್ತೆ ಬಂದಿಯಲ್ಲ, ಎಂಥ ಮೂರ್ಖನೋ ನೀನು ಅಂದ. ಸಿಟ್ಟಿನಿಂದ ಈ ಮಾತಾಡಿದ. ಹಾಗೆ ನೇರವಾಗಿ ಬಂದು ಸುಗ್ರೀವನಿಗೆ ಒಂದು ಚೆನ್ನಾಗಿ ಗುದ್ದಿದನಂತೆ. ಏಷ ಮುಷ್ಟಿರ್ಮಯಾ ಬದ್ಧೋ ಗಾಢಸನ್ನಿಹಿತಾಂಗುಲಿ. ಸುಗ್ರೀವ ಅಂದ, ಓಹೋ, ಯುದ್ಧ ಮಾಡೋಕ್ಕೆ ನಿನಗೊಬ್ಬನಿಗೆ ಬರುತ್ತದೋ? ನನಗೂ ಮುಷ್ಟಿ ಯುದ್ಧ ಬರುತ್ತದೆ, ನನ್ನ ಮುಷ್ಟಿಯ ರುಚಿಯನ್ನು ನೋಡು ಎಂದು ವಾಲಿಯ ಮೇಲೆ ಗುದ್ದಿದ. ಹೀಗೆ ಮತ್ತೆ ಯುದ್ಧ ಶುರುವಾಯಿತು. ಇವನನ್ನು ಅವನು ಗುದ್ದತೊಡಗಿದ. ಅವರು ಇತ್ತ ರಾಮ ದೂರದಲ್ಲಿ ನಿಂತುಕೊಂಡು ನೋಡ್ತಾ ಇದ್ದ. ವಾಲಿ ಯಾರು ಅನ್ನೋದು ಸ್ಪಷ್ಟವಾಯಿತು ಅವನಿಗೆ. ಆದರೂ ಸ್ವಲ್ಪ ಕಾಲ ಯುದ್ಧ ನಡೆಯಲಿ ಎಂದು ನೋಡ್ತಾ ಇದ್ದರಂತೆ. ಇವರು ಅಕ್ಕಪಕ್ಕದ ಮರಗಳನ್ನು ಕಿತ್ತು ಎಸೆದರು, ಹೊಡಿತಾ ಇದ್ದರು. ಭೀಮಬಲ ವಿಕ್ರಾಂತವು ಸುಪರ್ಣ ಸಮವೇಗಿನವು. ಅವರು ಗರುಡನಂತೆ ವೇಗ, ಮಹಾಬಲ ಶಾಲಿಗಳಾದಂಥ ಈ ಕಪಿನಾಯಕರು ಹೋರಾಡ್ತಾ ಇದ್ದರೆ, ಸೂರ್ಯಪುತ್ರೋ ಮಹಾವೀರ್ಯ ಸುಗ್ರೀವ ಪರಿಹೀಯತೆ. ನಿಧಾನವಾಗಿ ಸುಗ್ರೀವನ ಮುಖದ ತೇಜಸ್ಸು ಕುಂದತೊಡಗಿತು. ವಾಲಿನ ಭಗ್ನದರ್ಪಸ್ತು. ಮೊದಲೇ ಪೆಟ್ಟು ತಿಂದಿದ್ದ ಆ ದಿನ ಈಗ ಮತ್ತೆ ವಾಲಿಯ ಏಟನ್ನು ತಾಳಿಕೊಳ್ಳಲಾರದಾದ ಅವನು. ಸುಗ್ರೀವ ಮಂದ ವಿಕ್ರಮ. ಅವನ ಪರಾಕ್ರಮ ಕಡಿಮೆಯಾಗ್ತಾ ಬಂತು. ಅತ್ತ ಇತ್ತ ನೋಡಿದ ಸುಗ್ರೀವ. ಮತ್ತೆ ಈಗ ರಾಮ ಏನು ಮಾಡ್ತಿದ್ದಾನೆ? ನನಗೆ ಪೆಟ್ಟಿನ ಮೇಲೆ ಪೆಟ್ಟು ಬೀಳ್ತಾ ಇದೆ, ಮತ್ತೆ ನಾನು ಓಡಿ ಹೋಗೋದು, ರಾಮ ಇನ್ನೊಂದು ನೆಪ ಹೇಳೋದು, ಇದೇ ಆಗುತ್ತದೋ? ಯಾವಾಗ ಈ ಸಂದೇಹ ಬಂತೋ, ಧೈರ್ಯ ಹುಡುಗಿತೋ, ಆಗ ಇವನಿಗೆ ಮುಷ್ಟಿಯಿಂದ ವಾಲಿಯನ್ನು ಗುದ್ದುವುದೂ ಮರೆತು ಹೋಯಿತು. ಆ ಸ್ಥಿತಿ ಆಯಿತು. ಹೆದರಿಬಿಟ್ಟಿದ್ದಾನೆ. ಮೊದಲೇ ಹೆದರಿದವನ ಮೇಲೆ ಹಾವನ್ನು ಹಾಕಿದ ಹಾಗೆ ಆಯಿತು ಅವನ ಪರಿಸ್ಥಿತಿ. ಅಂತಹ ಸುಗ್ರೀವನನ್ನು ರಾಮ ನೋಡಿದ. ಓಹೋ, ಇದು ಪ್ರಾಪ್ತಕಾಲ. ತಥೋ ರಾಮೋ ಮಹಾತೇಜ ಆರ್ತಂ ದೃಷ್ಟ್ವಾ ಹರೀಶ್ವರಂ ಶರಂಚ ವೀಕ್ಷತೆ ವೀರೋ ವಾಲಿನೋ ವಧಕಾರಣಾತ್. ಇದು ಸರಿಯಾದ ಕಾಲ. ಸುಗ್ರೀವ ತನ್ನ ಬಲವನ್ನು ಕಳೆದುಕೊಂಡಿದ್ದಾನೆ. ಈಗ ವಾಲಿಯಿಂದ ತನ್ನನ್ನು ರಕ್ಷಿಸುವವನು ರಾಮನೊಬ್ಬನೇ ಅಂತ ನಿರ್ಧಾರ ಆಗಿದೆ. ನಾನೀಗ ವಾಲಿಯನ್ನು ವಧಿಸಬೇಕು ಎಂದು ಆತ ಧನುಸ್ಸಿಗೆ ಬಾಣವನ್ನು ಹೂಡಿದನಂತೆ. ಆ ಬಾಣ ಸರ್ಪದಂತಹ ಆಶೀವಿಶೋಪವಂ ಬಾಣಂ, ಸರ್ಪದಂತಹ ಬಾಣ. ಅದನ್ನು ಹೂಡಿದ. ಹಾಗೆ ಹೂಡಿದಾಗ ಮೆಲ್ಲನೆ ಆ ಹಗ್ಗವನ್ನು ಒಂದು ಸಾರಿ ಎಳೆದು ಝೇಂಕಾರ ಮಾಡಿದಂತೆ. ಆ ಬಿಲ್ಲಿನ ಠೇಂಕಾರಕ್ಕೆ ಸುತ್ತಮುತ್ತಲ ಇರತಕ್ಕಂಥ ಪಕ್ಷಿಗಳು ಹೆದರಿ ಹಾರಿದವಂತೆ, ಮೃಗಗಳು ಓಡಿದವಂತೆ, ಎಲೆಗಳು ಉದುರಿದವಂತೆ. ಅಂತಹ ಸ್ಥಿತಿಯಲ್ಲಿ ಮುಕ್ತಸ್ತು ವಜ್ರನಿರ್ಘೋಷ ರಾಘವೇಣ ಮಹಾಬಾಣ. ರಾಘವನು ಒಂದು ಮಹಾಬಾಣವನ್ನು ಬಿಟ್ಟ, ವಾಲಿ ಎದೆಗೆ ಅದನ್ನು ನೆಟ್ಟ. ನೇರವಾಗಿ ಹೋದ ಬಾಣ ವಾಲಿಯ ಎದೆಯನ್ನು ಭೇದಿಸಿತು. ಆ ಬಾಣದಿಂದ ಭೇದಿಸಲ್ಪಟ್ಟಂತಹ ವಾಲಿ ನಿಪಪಾತ ಮಹೀತಲೆ, ಭೂಮಿಯ ಮೇಲೆ ಬಿದ್ದ. ನರೋತ್ತಮ ಕಾಲಯುಗಾಂತಕೋಪಮಂ ನರೋಚ್ಚರೋತ್ತಮಂ ಕಾಂಚನರೂಪ್ಯಭೂಷಿತಂ ಸಸರ್ಜದೀಪ್ತಂ ತಮ ಮಿತ್ರಮರ್ದನಂ ಸಧೂಮಮಗ್ನಿಂ ಮುಖತೋ ಯಥಾರ. ಈಶ್ವರನ ಬಾಯಿಂದ ಬೆಂಕಿ ಹೊರಟಂತಹ ಬಾಣ ವಾಲಿಯನ್ನು ನಾಶ ಮಾಡಿತು. ವಾಲಿ ಕೆಳಗೆ ಬಿದ್ದ. ಧೂಳು ಮುತ್ತಿಕೊಂಡಿತು ಅವನ ಶರೀರವನ್ನು.
ಅವನ ದೇಹದ ಮೇಲೆ ಧರಿಸಿದ್ದಂತಹ ಸುವರ್ಣ ಆಭರಣಗಳೆಲ್ಲ ಚೆಲ್ಲಾಪಿಲ್ಲಿಯಾಗಿ ಹರಿದು ಬಿದ್ದವು. ಅವನು ಬಿದ್ದಾಗ ನಷ್ಟಚಂದ್ರಮಿವ ವ್ಯೋಮ ನವ್ಯರಾಜಿತ ಮೇದಿನಿ, ಭೂಮಿಯ ಕಾಂತಿಯೇ ಹೊರಟು ಹೋಯಿತು ಅಂತಾರೆ ಕವಿಗಳು. ವಾಲಿ ಬಿದ್ದಾಗ ಭೂಮಿಯ ಕಾಂತಿ ಹೊರಟೋಯಿತು. ಯಾಕೆ? ವಾಲಿ ದುಷ್ಟ ಅಲ್ವೇ? ಅಂದರೆ ವಾಲಿಯು ಕೆಲವು ಮಟ್ಟಿಗೆ ದುಷ್ಟನಾಗಿದ್ದರೂ ಕೂಡ ಒಬ್ಬ ಮಹಾ ವ್ಯಕ್ತಿಯಾಗಿದ್ದ. ಅವನಲ್ಲಿ ಅನೇಕ ಒಳ್ಳೆಯ ಗುಣಗಳಿದ್ದವು. ರಾಮ ಕಾರ್ಯಕ್ಕಾಗಿ ಆತ ತನ್ನ ಕಪಿವೀರರನ್ನೆಲ್ಲ ಒಂದು ಕಡೆ ಕಲೆ ಹಾಕಿದ್ದ, ಮುಂದೆ ಅನುಕೂಲವಾಗಲಿ ಅಂತ. ಹಾಗೆ ವಾಲಿಯಿಂದಲೂ ಒಳ್ಳೆಯ ಕಾರ್ಯ ಆಗಿತ್ತು, ಆಗೋದರಲ್ಲೂ ಇತ್ತು. ಆದರೆ ರಾಮ ಅಂದುಕೊಂಡ ಹಾಗೆ ನಾಟಕದಲ್ಲಿ ಕೆಲವು ಪಾತ್ರಗಳು ಒಂದೇ ಅಂಕಕ್ಕೆ ಬಂದು ಹೋಗಬೇಕು, ಅದೇ ನಾಟಕಕ್ಕೆ ಶೋಭೆ. ಪದೇ ಪದೇ ಅದೇ ಪಾತ್ರಗಳು ಬರ್ತಾ ಇದ್ದರೆ ನೋಡುಗರಿಗೆ ಬೇಸರವಾದೀತು, ಅಥವಾ ನಾಟಕ ಕಥೆ ಕೆಟ್ಟು ಹೋದೀತು. ಹಾಗೆ ವಾಲಿಯ ಕರ್ತವ್ಯ ಇಲ್ಲಿಯವರೆಗೆ. ಇನ್ನು ವಾಲಿಯ ಕರ್ತವ್ಯ ಮುಗಿಯಿತು. ಅದಕ್ಕಾಗಿ ವಾಲಿ ರಂಗಸ್ಥಳದಿಂದ ನಿರ್ಗಮಿಸಲೇಬೇಕು. ಹೀಗಾಗಿ ವಾಲಿಯ ಮೇಲೆ ಆತ ಬಾಣ ಬಿಟ್ಟನೇ ವಿನಃ ಅವನು ಸರ್ವಥಾ ಮಹಾದುಷ್ಟ ಎಂದೇನಲ್ಲ. ರಾವಣನಂತಹ ದೌಷ್ಟ್ಯವನ್ನು ವಾಲಿ ಮಾಡಲಿಲ್ಲ. ಮತ್ತು ಆತ ಕರ್ಮಾನುಷ್ಠಾನದಲ್ಲಿಯೂ ತತ್ಪರನಾಗಿದ್ದನಂತೆ. ಅವನು ಪ್ರತಿದಿನವೂ 4 ಸಮುದ್ರಗಳಲ್ಲಿ ಸೂರ್ಯನಿಗೆ ಅರ್ಘ್ಯ ಪ್ರದಾನ ಮಾಡುತ್ತಿದ್ದನಂತೆ. ಈ ಎಲ್ಲ ವಿಷಯದಲ್ಲಿ ಒಳ್ಳೆಯವನೇ. ಆದರೆ ತನ್ನ ಸೋದರನ ವಿಷಯದಲ್ಲಿ ಮಾತ್ರ ತಪ್ಪಾಗಿ ನಡೆದ ಹಾಗೂ ತನ್ನ ಪ್ರಜೆಗಳಿಗೆ ಒಂದು ತಪ್ಪು ಮಾರ್ಗದರ್ಶನ ಕೊಟ್ಟ. ಅದನ್ನು ಸಹಿಸಲಿಲ್ಲ ರಾಮ. ಅವನು ಬಿದ್ದಾಗ ಶಕ್ರದತ್ತವರಾಮಾಲಾ ಕಾಂಚನೀ ವಜ್ರಭೂಷಿತ ತಥಾರ ಹರಿಮುಖ್ಯಸ್ಯ ಪ್ರಾಣಾಂ ತೇಜಸ್ವಿಯಂಚಸ. ಬಿದ್ದರೂ ಸಾಯಲಿಲ್ಲ ಅವನು. ಅವನ ಮುಖದ ತೇಜಸ್ಸು ಕುಂದಲಿಲ್ಲ. ಯಾಕೆ ಅಂದರೆ ಹಿಂದೆ ದೇವೇಂದ್ರನು ವಾಲಿಗೆ ಕೊಟ್ಟಂತಹ ಕಾಂಚನ ಮಾಲೆ. ಆ ಮಾಲೆ ಎಲ್ಲಿಯವರೆಗೆ ವಾಲಿಯ ಕೊರಳಿನಲ್ಲಿರುತ್ತದೋ ಅಲ್ಲಿಯವರೆಗೂ ವಾಲಿಯ ಮುಖದ ತೇಜಸ್ಸು ಕುಂದೋದಿಲ್ಲ, ಶಕ್ತಿ ಗುಂದೋದಿಲ್ಲ, ಅವನ ದೇಹಕ್ಕೆ ಆಯಾಸವಾಗೋದಿಲ್ಲ. ಆ ರೀತಿಯಲ್ಲಿ ಉತ್ತಮವಾದ ಮಾಲೆ ಅದು. ವಜ್ರಭೂಷಿತ, ವಜ್ರದಿಂದ ಕೆತ್ತಲ್ಪಟ್ಟಂತಹ ಸುವರ್ಣಮಾಲೆ ಅದು. ಆ ಮಾಲೆ ವಾಲಿಯ ಪ್ರಾಣವನ್ನು ತಡೆ ಹಿಡಿದಿತು. ಆ ಮಾಲೆಯನ್ನು ಧರಿಸಿದ್ದ ಅವನು. ತಸ್ಯ ಮಾಲಾಚ ದೇಹಶ್ಚ ಮರ್ಮಘಾತೀಚ ಯಶ್ಚರಃ ತ್ರಿದೇವ ರಚಿತಾ ಲಕ್ಷ್ಮೀ ಪತಿತಸ್ಯಾಪಿ ಶೋಭತೆ. ಅವನ ಮಾಲೆ, ಅವನ ದೇಹ, ಅವನ ತೇಜಸ್ಸು ಮೂರೂ ಹೊಳಿತಾ ಇತ್ತು. ಅದನ್ನು ನೋಡಿದ ರಾಮ ಲಕ್ಷ್ಮಣನಿಗೂ ತೋರಿಸಿದ. ಲಕ್ಷ್ಮಣ, ಈಗ ವಾಲಿ ಬಿದ್ದಿದ್ದಾನೆ. ಅದನ್ನು ವಾಲ್ಮೀಕಿಗಳು ವಾಲಿಯನ್ನು ಕುರಿತು ಹೇಳ್ತಾರೆ, ವ್ಯೂಢೋರಸ್ಕಂ ಮಹಾಬಾಹುಂ ದೀಪ್ತಾಸ್ಯಂ ಹರಿಲೋಚನಂ. ವ್ಯೂಢೋರಸ್ಕ, ವಾಲಿ ಅಗಲವಾದ ಎದೆಯುಳ್ಳವನು, ಮತ್ತು ಮಹಾಬಾಹು, ಮೊಣಕಾಲವರೆಗೆ ತೋಳು ಆಜಾನುಬಾಹು, ದೀಪ್ತಾಸ್ಯಂ, ಮುಖದಲ್ಲಿ ಬಹಳ ತೇಜಸ್ಸು ವಾಲಿದು, ಹರಿಲೋಚನಂ, ಸಿಂಹದ ಕಣ್ಣಿನಂತಹ ಕಣ್ಣು ಅವನಿಗೆ. ಅಂತಹ ವಾಲಿಯನ್ನು ರಾಮ ನೋಡಿದ. ರಾಮನಿಗೂ ಸಂತೋಷವಾಯಿತು. ಎಂಥ ವ್ಯಕ್ತಿ ಇವನು ಅಂತ. ಲಕ್ಷ್ಮಣಾನುಗತೋ ರಾಮೋ ದದರ್ಶ ಉಪಸಪ್ಪಚ. ವಾಲಿ ಬಿದ್ದ ಸ್ಥಳಕ್ಕೆ ರಾಮ ತಾನಾಗಿ ಮೆಲ್ಲನೆ ನಡೆದುಕೊಂಡು ಬಂದ. ಆ ರಾಮನ ಜೊತೆಯಲ್ಲಿ ಲಕ್ಷ್ಮಣನೂ ಇದ್ದ. ವಾಲಿ ನೋಡಿದನಂತೆ. ಮರೆಯಲ್ಲಿ ನಿಂತು ಬಾಣ ಪ್ರಯೋಗ ಮಾಡಿ ತನ್ನನ್ನು ಕೊಂದಿದ್ದಾನೆ, ಅಂದರೆ ಕೆಡಹಿದ್ದಾನೆ ಈ ರಾಮ. ಹೀಗೆ ಮರೆಯಲ್ಲಿ ನಿಂತು ಬಾಣ ಪ್ರಯೋಗ ಮಾಡಿದಂತಹ ರಾಮ ತನ್ನ ಮುಖ ನನಗೆ ತೋರಿಸಿಕೊಳ್ಳದೆ ಹಾಗೆಯೇ ಹೊರಟು ಹೋಗಬಹುದು ನಾಚಿಕೆಯಿಂದ. ಇದು ವಾಲಿಯ ಅಭಿಪ್ರಾಯವಾಗಿತ್ತು. ಸೂರ್ಯವಂಶದಲ್ಲಿ ಹುಟ್ಟಿದಂತಹ ರಾಜಕುಮಾರರು ಇಂಥ ಕೆಲಸವನ್ನು ಮಾಡಿ ಮತ್ತೆ ತಮ್ಮ ನಾಚಿಕೆಗೆಟ್ಟ ಮುಖವನ್ನು ತೋರಿಸೋದಿಲ್ಲ, ಹೊರಟೋಗ್ತಾನೆ ಇವನು ಎಂದೇ ಭಾವಿಸಿದ್ದ ವಾಲಿಯ ನಿರೀಕ್ಷೆಗೆ ವ್ಯತಿರಿಕ್ತವಾಗಿ ರಾಮ ನಿಧಾನವಾಗಿ ನಡೆದುಕೊಂಡು ಬಂದು ವಾಲಿಯ ಮುಂದೆ ನಿಂತನಂತೆ. ಹಸನ್ಮುಖನಾಗಿ ನಿಂತಿದ್ದ ಅವನು. ಅವನನ್ನು ನೋಡಿದ ವಾಲಿ, ಓಹೋ, ಇವನೇ ರಾಮ ಅನ್ನೋನು ಅಂದುಕೊಂಡ. ಪರುಷಂ ಧರ್ಮ ಸಂಹಿತಂ, ಆ ರಾಮನನ್ನು ಕುರಿತು ಕೆಲವು ಮಾತುಗಳನ್ನಾಡಿದ. ಧರ್ಮ ಸಂಹಿತಂ, ಅವನ ಆಡಿದ ಮಾತು ಧರ್ಮ ಸಂಹಿತಂ ಅಂತಾರೆ ವಾಲ್ಮೀಕಿಗಳು. ಅಂದರೆ ಧರ್ಮ ಮಾರ್ಗದಲ್ಲಿಯೇ ಮಾತನಾಡ್ತಾನಾತ, ಧರ್ಮವನ್ನು ಇಟ್ಟುಕೊಂಡೇ ಮಾತನಾಡ್ತಾನೆ.
ರಾಮನ ಹತ್ತಿರ. ಓಹೋ, ರಾಮ ಎನ್ನುವನು ನೀನೆಯೋ ಅಂದ ವಾಲಿ. ನೀನು ರಾಮ. ತ್ವಂ ನರಾಧಿಪತೆ ಪುತ್ರ ಪ್ರಥಿತಃ ಪ್ರಿಯದರ್ಶನ ಕುಲೀನಃ ಸತ್ವಸಂಪನ್ನ ತೇಜಸ್ವಿ ಚರಿತವ್ರತಃ. ಈ ರಾಮ ಅಯೋಧ್ಯೆಗೂ ಕಿಷ್ಕಿಂದೆಗೂ ಬಹಳ ದೂರ. ಉತ್ತರದ ತುದಿಯಲ್ಲಿದೆ ಅಯೋಧ್ಯೆ, ದಕ್ಷಿಣದ ತುದಿಯಲ್ಲಿ ನಾವಿದ್ದೇವೆ. ಆದರೂ ನಿಮ್ಮ ಕೀರ್ತಿ ಇಲ್ಲಿಯವರೆಗೂ ಬಂದು ನಮ್ಮ ಕರ್ಣಗಳ ಮೇಲೆ ಬಿದ್ದಿದೆ. ಅಂದರೆ ನಿಮ್ಮ ವಂಶ ಎಷ್ಟು ಕೀರ್ತಿ ಸಂಪನ್ನವಾದ ವಂಶ ಅನ್ನೋದು ಸ್ಪಷ್ಟವಾಗುತ್ತದೆ. ಇಕ್ಷ್ವಾಕು ವಂಶ, ರಘುವಂಶ ಅಂತ ನಿಮ್ಮ ವಂಶಕ್ಕೆ ಅನೇಕ ಹೆಸರುಗಳು. ಯಾರ್ಯಾರು ನಿಮ್ಮ ವಂಶದಲ್ಲಿ ಹುಟ್ಟಿ ಲೋಕೋತ್ತರವಾದ ಪರಾಕ್ರಮವನ್ನು ಮೆರೆದಿದ್ದಾರೋ ಅವರೆಲ್ಲರೂ ನಿಮ್ಮ ವಂಶದ ಮೇಲೆ ತಮ್ಮ ತಮ್ಮ ಹೆಸರಿನ ಮುದ್ರೆಯನ್ನು ಒತ್ತಿ ಹೋಗಿದ್ದಾರೆ. ಅಂತಹ ಒಂದು ಮಹಾನುಭಾವ ಇಕ್ಷ್ವಾಕು, ಅವನ ವಂಶದಲ್ಲಿ ಹುಟ್ಟಿದವರು ನೀವು. ನರಾಧಿಪತೇ ಪುತ್ರ, ದಶರಥನ ಮಗ. ದಶರಥ ಅಂತ ಹೆಸರಂತೆ ನಿಮ್ಮ ತಂದೆಗೆ. ಅಂದರೆ 10 ದಿಕ್ಕುಗಳಲ್ಲಿಯೂ ಅವನ ರಥಕ್ಕೆ ಅಡ್ಡಿಯನ್ನುಂಟು ಮಾಡುವವರು ಯಾರೂ ಇಲ್ಲ. ದಶದಿಕ್ಕುಗಳಲ್ಲಿ ಪ್ರಸಿದ್ಧರಾದಂತಹ ವ್ಯಕ್ತಿ ದಶರಥ. ನೀನು ಕೂಡ ಕೇವಲ ದಶರಥನ ಪುತ್ರ ಅಂತ ಪ್ರಸಿದ್ಧನಾದದ್ದಲ್ಲ, ನೀನು ಸ್ವತಃ ಸ್ವನಾಮ ಪ್ರಸಿದ್ಧ ನೀನು. ಇದು ರಾಮನಿಗೆ ವಿಶೇಷಣವಾಗಿ ಹೇಳ್ತಾನೆ. ಯಾಕೆಂದರೆ ಪ್ರಸಿದ್ಧಿ ಎನ್ನುವುದು ಅನೇಕ ರೀತಿಯಲ್ಲಿ ಬರುತ್ತದೆ ವ್ಯಕ್ತಿಗಳಿಗೆ. ಖ್ಯಾತಿ, ಉತ್ತಮ ಆತ್ಮನಾಖ್ಯಾತ, ಯಾರ ಹೆಸರನ್ನು ಕೇಳಿದೊಡನೆಯೇ ಜನರಿಗೆ ಅವರು ಯಾರು ಅಂತ ಪರಿಚಯವಾಗುತ್ತದೋ ಅವರು ಆತ್ಮನಾಖ್ಯಾತ, ತಮ್ಮ ಹೆಸರಿನಿಂದಲೇ ಪ್ರಸಿದ್ಧವಾದವರು, ಅವರು ಉತ್ತಮರು. ಪಿತೃಖ್ಯಾತಾಶ್ಚ ಮಧ್ಯಮಾ, ತಂದೆಯ ಹೆಸರಿನಿಂದ ಪ್ರಸಿದ್ಧಿಯನ್ನು ಪಡೆಯುವವರು ಮಧ್ಯಮರು. ನಾನು ಇಂಥವನ ಮಗ ಅಂತ ಹೇಳಿಕೊಂಡೇ ಪರಿಚಯ ಮಾಡ್ಕೋಬೇಕು, ಇವ್ರ ಹೆಸರು ಕೇಳಿ ಯಾರಿಗೂ ಗೊತ್ತಾಗೋದಿಲ್ಲ. ಅಧಮ ಪುತ್ರ ಖ್ಯಾತಾ, ಮಗನ ಹೆಸರಿನಿಂದ ಪ್ರಸಿದ್ಧಿಗೆ ಪಡೆದವರು ಅಧಮರು ಅಂತಾರೆ. ಇನ್ನು ಸ್ತ್ರೀ ಖ್ಯಾತಾ ಮತ್ತು ಕೆಳಗೆ ಅವರು, ಅಂದರೆ ನಾನು ಇಂಥ ಒಳಗಂಡ ಅಂತ ಹೇಳಿಕೊಂಡೇ ಅವರು ಸಮಾಜದಲ್ಲಿ ಪರಿಚಯ ಮಾಡಬೇಕು. ಇವರು ಹೆಂಡತಿ ಪರಿಚಯ ಪ್ರಪಂಚದಲ್ಲಿ ಎಲ್ಲರಿಗೂ ಇರುತ್ತೆ, ಇವರು ಯಾರಿಗೂ ಗೊತ್ತಿರೋದಿಲ್ಲ. ಅಂಥ ಸಂದರ್ಭ ಇರುತ್ತೆ, ಇಲ್ಲ ಅಂತಲ್ಲ. ಆ ಸ್ಥಿತಿ ಬಂದರೆ ಸಮಾಜದಲ್ಲಿ ಅವರಿಗೆ ಸ್ವಲ್ಪ ಕಡಿಮೆ ಬೆಲೆ. ಇಲ್ಲಿ ಉತ್ತಮ ಆತ್ಮನಾಖ್ಯಾತ, ಸ್ವನಾಮಖ್ಯಾತರು. ರಾಮ ಅಂದೊಡನೆ ಸಾಕು ಅವನು ದಶರಥನ ಮಗ ಅಂತ ಹೇಳಬೇಕಾಗಿಲ್ಲ. ಹಾಗೆ ಆತ್ಮಖ್ಯಾತರಲ್ಲಿ ನೀನು ಒಬ್ಬ. ನಿನ್ನನ್ನು ನಾನು ಕೇಳಿಬಲ್ಲೆ. ಪ್ರಥಿತಃ ಮತ್ತು ಪ್ರಿಯದರ್ಶನ, ನೀನು ಬಹಳ ಸುಂದರ. ನಿನ್ನನ್ನು ನೋಡಿದರೆ ತುಂಬ ಸಂತೋಷ ಉಂಟಾಗುತ್ತದೆ. ನೀನು ಶತ್ರುವಾಗಿರು ಯಾರೇ ಆಗಿರು, ಆ ಮುಖದಲ್ಲಿ ಒಂದು ರೀತಿಯಾದಂಥ ಸೌಂದರ್ಯ, ಆತ್ಮೀಯತೆ ಮೂಡಿ ಬರ್ತಾ ಇದೆ. ನಿನ್ನ ಸೌಂದರ್ಯ ಆತ್ಮೀಯವಾದ ಸೌಂದರ್ಯ, ಮನಸ್ಸನ್ನು ಮೆಚ್ಚಿಸುವ ಸೌಂದರ್ಯ ಅಂತಾನೆ ವಾಲಿ. ಇದರಲ್ಲಿ ಅತಿಶಯೋಕ್ತಿ ಇಲ್ಲ. ರಾಮ ಹಾಗಿದ್ದ. ರಾಮಾಯಣದಲ್ಲಿ ಎಲ್ಲ ಕಡೆಗೂ ರಾಮನ ಸೌಂದರ್ಯದ ಬಗ್ಗೆ ವಿಶೇಷವಾಗಿ ವಾಲ್ಮೀಕಿಗಳು ಹೇಳ್ತಾರೆ. ಇಲ್ಲಿ ರಾಮನ ಬಗ್ಗೆ ಮಾತ್ರ ಅಲ್ಲ, ಸಾಮಾನ್ಯವಾಗಿ ಪುರಾಣಾದಿಗಳಲ್ಲಿ, ಕಾವ್ಯಾದಿಗಳಲ್ಲಿ ದೇವರುಗಳನ್ನು ವರ್ಣಿಸುವಾಗ, ರಾಮನನ್ನು ಕೃಷ್ಣನನ್ನು ವರ್ಣಿಸುವಾಗ ಕೋಟಿಮನ್ಮಥ ಸೌಂದರ ಅಂತ ಹೇಳ್ತಾರೆ. ಏನು ಹೀಗಂದ್ರೆ ಅರ್ಥ ಏನು? ಸುಮ್ಮನೆ ಒಂದಿಷ್ಟು ಹೇಳೋದೆ, ಅವರಿಗೆ ಕೋಟಿಗಿಂತ ಮುಂಚೆ ಗೊತ್ತೇ ಇಲ್ವಾ? ಹೊಗಳೋದು ಅಂದರೆ ಅತಿಯಾಗಿ ಹೊಗಳೋದಾ, ಈ ರೀತಿಯಾಗಿ ಹೊಗಳೋದಾ ಅಂತ ಅನಿಸ್ಬೋದು. ಆದರೆ ಇಲ್ಲೊಂದು ಸ್ವಾರಸ್ಯ ಉಂಟು. ದೇವತೆಗಳ ರಾಮನ ಬಗ್ಗೆ, ಕೃಷ್ಣನ ಬಗ್ಗೆ, ಶಿವನ ಬಗ್ಗೆ ಈ ಮಾತುಗಳು ಹೇಳ್ತಾರೆ. ಯಾಕೆಂದರೆ ರಾಮನಾಗಲಿ ಕೃಷ್ಣನಾಗಲಿ ಇವರು ಮನುಷ್ಯರೇ ಆದರೂ ವಸ್ತುತಃ ಸಚ್ಚಿದಾನಂದ ಸ್ವರೂಪಿಗಳವರು. ಆನಂದ ಸಾಗರ, ಸೌಂದರ್ಯ ಸಾಗರ. ಸೌಂದರ್ಯ ಅನ್ನೋದು ಅವರು ಕೊಟ್ಟರೆ ಬೇರೆಯವರಿಗುಂಟು. ನಾವು ಕಲ್ಪನೆ ಮಾಡಿಕೊಂಡಂತಹ ಸೌಂದರ್ಯ ಅಲ್ಲ. ಆ ದೃಷ್ಟಿಯಿಂದ ರಾಮಸುಂದರ ಅಂತಲ್ಲ. ರಾಮನನ್ನು ನೋಡಿದಾಗ ಅವನು ನಮಗೆ ತುಂಬ ಆತ್ಮೀಯ, ತುಂಬ ಹತ್ತಿರದವನು ಅನ್ನುವ ಭಾವನೆ ಬರುತ್ತಿದ್ದಂತೆ ಪ್ರತಿಯೊಬ್ಬರಿಗೂ. ಆಗ ಅವನು ಸುಂದರನಾಗಿ ತೋರ್ತಾ ಇದ್ದ. ರಾಮ ಅಂದರೆ ಭಗವಂತನಾದುದರಿಂದ, ಭಗವಂತನು ನಮ್ಮ ಹೃದಯದಲ್ಲೇ ಇರುವವನಾದುದರಿಂದ ರಾಮನನ್ನು ನೋಡಿದಾಗ ನಮ್ಮನ್ನೇ ನಾವು ಕಂಡುಕೊಳ್ಳುವ ಒಂದು ಭಾವನೆ ಉಂಟಾಗ್ತಾ ಇತ್ತು. ಆಗ ರಾಮ ಸುಂದರನಾಗಿ ತೋರ್ತಾ ಇದ್ದ. ಯಾವಾಗಲೂ ಆತ್ಮ ಅನ್ನೋದು ಅತ್ಯಂತ ಪ್ರಿಯವಾದ ವಸ್ತು ಪ್ರತಿಯೊಬ್ಬರಿಗೆ. ಆತ್ಮೀಯವಾದಂಥ ವಸ್ತು ಅಂತೂ ಅತ್ಯಂತ ಪ್ರಿಯವಾದುದು. ಹೆತ್ತವರಿಗೆ ಹೆಗ್ಗಣವೇ ಮುದ್ದು ಅಂತಾರೆ. ಯಾಕೆ? ತಮ್ಮದಾದ್ದರಿಂದ. ಹಾಗೆ ರಾಮ ಅವನಿಗೆ ವಯಸ್ಸಾಗಲಿಲ್ಲ, ಅವನಿಗೆ ಗಡ್ಡ ಮೀಸೆ ಬರಲಿಲ್ಲ, ಅವನು ಮುದುಕಲಾಗಲಿಲ್ಲ ಅಂತ ಅರ್ಥ ಅಲ್ಲ. ಅವನು ಮುದುಕನಾಗ್ತಾನೆ. ಆವಾಗ ಅವನೆಂಥ ಸುಂದರನಾದನು.
ತಾರುಣ್ಯದಲ್ಲೇನೋ ಸುಂದರನಾಗಿದ್ದಾನು, ಮುದುಕನಾದಾಗ ಅವನೆಂಥ ಸುಂದರನಾದಾನು, ಆದರೂ ಕವಿಗಳು ಅವನನ್ನು ಸುಂದರ ಅಂತ ವರ್ಣಿಸ್ತಾರೆ. ಯಾಕೆಂದರೆ ಈ ಶಾರೀರಿಕ ಸೌಂದರ್ಯವನ್ನು ಇಟ್ಕೊಂಡು ಅವ್ರು ಹೇಳೋದಲ್ಲ, ಅವನಲ್ಲಿರತಕ್ಕಂಥ ಸಚ್ಚಿದಾನಂದ ಸ್ವರೂಪವನ್ನು ಇಟ್ಟುಕೊಂಡು ಅವನನ್ನು ಪರಮಸುಂದರ ಅಂತ ಕರೆದದ್ದು. ಇಲ್ಲಿ ವಾಲಿಗೂ ಕೂಡ ಅವನು ಪರಮಸುಂದರನಾಗಿಯೇ ಕಂಡು ಬಂದ. ನಮ್ಮ ಅಯೋಧ್ಯಾಕಾಂಡದಲ್ಲಿ ಬರುತ್ತಲ್ಲ, ಕೈಕೇಯಿ ಕೂಡ ರಾಮನನ್ನು ತುಂಬ ಮೆಚ್ಚಿಕೊಂಡಿದ್ಲು. ರಾಮನ ಬಗ್ಗೆ ಅವಳಿಗೆ ಯಾವಾಗಲೂ ದ್ವೇಷ ಇರಲಿಲ್ಲ. ಭರತನಿಗಿಂತ ರಾಮನೇ ನನಗೆ ಅತ್ಯಂತ ಪ್ರಿಯ ಅಂತ ಹೇಳ್ತಿದ್ಲು. ಯಾಕೆ ಅಂದರೆ ಇದು ಕೈಕೇಯಿ ದೊಡ್ಡ ಗುಣ ಅಲ್ಲ, ರಾಮನ ವ್ಯಕ್ತಿತ್ವ ಆಗಿತ್ತು. ಯಾರೂ ಅವನನ್ನು ದ್ವೇಷಿಸುವ ಹಾಗೆ ಇಲ್ಲ ಅಂಥದ್ದು. ಹೀಗಾಗಿ ಕೈಕೇಯಿಗೆ ರಾಮನನ್ನು ಕಾಡಿಗಟ್ಟಬೇಕು, ತಾನು ಮೇರಿಬೇಕು ಅಂತ ಇಷ್ಟ ಇರಲಿಲ್ಲ. ಅಲ್ಲಿ ಬಹಳ ವಿಚಿತ್ರ ಇದೆ ಆ ಅಯೋಧ್ಯಾಕಾಂಡದಲ್ಲಿ, ನಿಮಗೆ ಕೇಳಿರ್ಬೋದು. ರಾಮರಾಜನಾಗುತ್ತಾನೆ ಎನ್ನುವ ದೃಷ್ಟಿಯಿಂದಾಗಿ ಕೈಕೇಯಿ ವಿರೋಧ ಮಾಡಲಿಲ್ಲ. ಅವಳು ವಿರೋಧ ಯಾಕೆ ಮಾಡಿದ್ಲು? ರಾಮನ ತಾಯಿ ರಾಜಮಾತೆಯಾಗುತ್ತಾಳೆ, ಅದು ಬೇಡ ನನಗೆ. ಕೈಕೇಯಿ ರಾಜಮಾತೆಯಾಗುತ್ತಾಳೆ, ಅಲ್ಲ ಕೌಸಲ್ಯ ರಾಜಮಾತೆ ಆದರೆ ತಾನು ಕೆಳಗೆ ಬರ್ತೀವಿ. ಇದು ಸವತಿ ಮಾತ್ಸರ್ಯ. ಅಲ್ಲಿ ಮೂಲ ಇರೋ ಸವತಿ ಮಾತ್ಸರ್ಯದಿಂದಾಗಿ, ರಾಮನ ಮೇಲಿನ ಅಪ್ರೀತಿಯಿಂದಾಗಿ, ದ್ವೇಷದಿಂದಾಗಲಿ, ಅಸಹನೆಯಿಂದಾಗಲಿ ಅಲ್ಲ. ಮಂತ್ರ ಎಷ್ಟೇ ಮಾತಾಡಿದರೂ ಕೈಕೇಯಿಯ ಮನಸ್ಸನ್ನು ತಿರುಗಿಸೋಕ್ಕಾಗಲಿಲ್ಲ. ಆಗ ಮಂತ್ರ ಮಾತಾಡ್ತಾಳೆ, ರಾಮರಾಜನಾದರೆ ನಾಳೆ ಅವನ ತಾಯಿ ರಾಜಮಾತೆ ಆಗ್ತಾಳೆ, ಅವಳು ಬೀಗದ ಕೈ ಗೊಂಚಲು ಇಟ್ಕೊಂಡು ಅವಳು ಮೆರೀತಾಳೆ, ನೀನು ಅವಳು ದಾಸಿ ಆಗ್ತೀಯ, ಅದು ಕೂಡ್ದು. ಆಗ ಕಿರಿಗಿ ಬಿದ್ದಲು ಕೈಕೇಯಿ. ಅಂದರೆ ರಾಮನ ಬಗ್ಗೆ ಯಾರಿಗೂ ದ್ವೇಷ ಇರಲಿಲ್ಲ, ಎಲ್ಲರಿಗೂ ಆತ್ಮೀಯತೆ ಇತ್ತು, ಪ್ರೀತಿ ಇತ್ತು. ಈಗ ವಾಲಿ ಅವನಿಂದ ಪೆಟ್ಟು ತಿಂದವನು. ಒಂದು ಸಾರಿ ಆ ರಾಮ ಬಂದರೆ ಮನಸ್ಸಿಗೆ ಬಂದಂತೆ ಬೈಯಬೇಕು ಅಂತ ಸಿಟ್ಟುಕೊಂಡ ವ್ಯಕ್ತಿ. ವಾಲಿಗೂ ಕೂಡ ಒಮ್ಮೆ ಆ ರಾಮನನ್ನು ಕಂಡಾಗ ಪ್ರಿಯದರ್ಶನ ಅಂತಾನೆ. ನಿನ್ನನ್ನು ನೋಡಿ ಸಂತೋಷವಾಯಿತು, ನಿನ್ನ ಮುಖ ನೋಡಿ ಅಂತಾನೆ. ಕುಲೀನಃ, ಉತ್ತಮ ಕುಲದಲ್ಲಿ ಹುಟ್ಟಿದವನು ನೀನು, ಉತ್ತಮ ಕುಲದಲ್ಲಿ ಹುಟ್ಟಿದವನು. ಇದು ದೊಡ್ಡ ಮಾತು, ನಿಜ. ಕುಲದಲ್ಲಿ ಹುಟ್ಟೋದು ನಮ್ಮ ಕೈಯಲ್ಲಿಲ್ಲ, ಆದರೆ ಹುಟ್ಟಿದ ಕುಲಕ್ಕೆ ಯೋಗ್ಯನಾಗಿ ನಡ್ಕೊಳ್ಳೋದು ನಮ್ಮ ಕೈಯಲ್ಲಿದೆ. ದೊಡ್ಡ ಭಾರ ಉಂಟು. ನಿಮ್ಮ ಕುಲದವರೆಲ್ಲ ಆ ರೀತಿ ನಡ್ಕೊಂಡವರು, ಅಂಥ ಕುಲದವನು ನೀನು. ಸತ್ವ ಸಂಪನ್ನ, ತೇಜಸ್ವಿ, ಮುಖದಲ್ಲಿ ಎಂಥ ತೇಜಸ್ಸುಂಟು. ಚರಿತವ್ರತಃ, ಅನೇಕ ವ್ರತಗಳನ್ನು ಆಚರಿಸಿದವನು. ಇಷ್ಟು ನಿನ್ನ ಹೊಗಳಿಕೆ, ನಿನಗಿರತಕ್ಕಂಥ ವಿಶೇಷಗಳು, ಪದವಿಗಳು. ಏ ರಾಮ, ಇಷ್ಟು ನಿನಗೆ ಸಾಕಾಗಲಿಲ್ವೇನೋ? ಜನ ಇಷ್ಟು ಹೊಗಳ್ತಾ ಇದ್ದಾರೆ, ಇಷ್ಟೊಂದು ವಿಶೇಷಣಗಳನ್ನು ನಿನ್ನ ಹೆಸರಿಗೆ ಕೊಡ್ತಾ ಇದ್ದಾರೆ, ಇಷ್ಟು ಸಾಕಾಗದೆ ಇನ್ನೊಂದು ಪದವಿ ಬೇಕು ಅಂತ ಬಯಸಿದೆಯಾ? ಯಾವ ಪದವಿ ಅದು? ಪರಾಂಗುಖವಧಕರ್ತ, ಹಿಂದೆ ನಿಂತ್ಕೊಂಡು ಬಾಣ ಬಿಡುವವನು ಅಂತ. ಕೊನೆಗೆ ಎಲ್ಲ ಬಣ್ಣವನ್ನು ಮಸಿ ನುಂಗಿತು ಅನ್ನೋ ಹಾಗೆ ನಿನ್ನ ಆ ಎಲ್ಲ ವಿಶೇಷಣಗಳ ಜೊತೆಗೆ, ಗುಣವರ್ಣನೆ ಜೊತೆಗೆ ಕೊನೆಗೆ ನಿನ್ನ ಕೀರ್ತಿಯನ್ನು ಹಾಡುವಾಗ ಇಂಥ ರಾಮ ಏನು ಮಾಡಿದ? ಒಂದು ಕಪಿಯನ್ನು ಹಿಂದಿನಿಂದ ಹೊಡೆದ. ಮಹಾಧನುರ್ಧರ ನೀನು. ಎಷ್ಟು ವರ್ಷಗಳ ಕಾಲ ಇದನ್ನು ಅಭ್ಯಾಸ ಮಾಡಿದ್ಯೋ ನೀನು, ಮರೆಯಲ್ಲಿ ನಿಂತು ಹೊಡೆಯೋದನ್ನು. ಪರಾಂಗುಖವಧಂ ಕೃತ್ವ ಕೋನು ಪ್ರಾಪ್ತಸ್ತ್ವಯ ಗುಣ, ಯಾವ ಗುಣವನ್ನು ನೀನು ಪಡೆದ ಇದರಿಂದ? ಏನು ಕಿರೀಟ ಬಂತು ನಿನಗಿದರಿಂದ? ಯದಹಂ ಯುದ್ಧ ಸಂರಬ್ಧ ಶರೇಣೋರಸಿತ ಅಡಿತ, ನಾನು ಯುದ್ಧ ಸಂರಬ್ಧ, ಯುದ್ಧ ಮಾಡ್ತಾ ಇದ್ದೆ. ಬರೀ ಇಷ್ಟೇ ಅಲ್ಲ, ಪರಾಂಗುಖವಧೆ ಮಾತ್ರ ಅಲ್ಲ ನೀನು ಮಾಡಿದ್ದು, ಪರಸಂಗತ ವಧ. ಇದು ದೋಷ. ಪರಸಂಗತ ವಧ, ಇನ್ನೊಬ್ಬರೊಡನೆ ಯುದ್ಧ ಮಾಡ್ತಾ ಇರುವಾಗ ನೀನು ನನ್ನ ಮೇಲೆ ಬಾಣ ಬಿಟ್ಟೆ. ಅದು ಹಿಂದಿನಿಂದ, ನನಗೆ ಗೊತ್ತಿಲ್ಲದೆ ಹೋದ ಹಾಗೆ. ಎಂಥ ಪರಾಕ್ರಮಿ ನೀನು! ಕೈಯಲ್ಲಿ ಹಿಡಿದ ಧನುಸ್ಸಿಗೂ ಒಂದು ಗೌರವ ಬೇಡವೆ, ಮಹತ್ವ ಬೇಡವೆ? ನಿನ್ನ ವಂಶಕ್ಕೆ ಬೆಲೆ ಬೇಡವೆ? ಆ ದಶರಥನಿಗೆ ಮರ್ಯಾದೆ ಬೇಡವೆ? ರಾಮ ಕರುಣವೇದೀಚ ಪ್ರಜಾನಾಂಚ ಹಿತೇರತಃ ಸಾನುಕ್ರೋಶೋ ಮಹೋತ್ಸಾಹ ಸಮಯಜ್ಞೋ ದೃಢವ್ರತಃ ಇತಿ ತೇ ಸರ್ವಭೂತಾನಿ ಕಥೆಯಂತೆ ಶೋಭವಿ. ಸಕಲ ಪ್ರಾಣಿಗಳು ನಿನ್ನ ಯಶೋಗಾಥೆ ಹಾಡ್ತವೆ. ಏನು? ರಾಮ ಕರುಣವೇದಿ. ರಾಮ ಅಂದರೆ ಕಾರುಣ್ಯಮೂರ್ತಿ. ಎಂಥ ಶಬ್ದ ನಿನ್ನ ಬಗ್ಗೆ ಉಪಯೋಗಿಸ್ತಾರೆ ನಿನ್ನ ಭಕ್ತರು. ಕಾರುಣ್ಯಮೂರ್ತಿ, ಕರುಣವೇದಿ. ಪ್ರಜಾನಾಂಚ ಹಿತೇರತಃ, ಸದಾ ಪ್ರಜಾವತ್ಸಲ, ಪ್ರಜಾಹಿತದಲ್ಲಿ ರತನಾದವನು, ಪ್ರಜೆಗಳಿಗೆ ಏನು ಬೇಕೋ ಅದನ್ನು ಮಾಡುವವನು, ಪ್ರಜೆಗಳ ಯೋಗಕ್ಷೇಮದಲ್ಲಿಯೇ ತಲ್ಲೀನ ಅಂತೆಲ್ಲ ನಿನ್ನನ್ನು ಹಾಡ್ತಾರೆ, ಹೊಗಳ್ತಾರೆ. ಸಾನುಕ್ರೋಶಃ, ಉತ್ಸಾಹಶಾಲಿ, ಕನಿಕರ ಉಳ್ಳವನು. ಮತ್ತು ಸಮಯಜ್ಞ. ಸಮಯ ಎಂದರೆ ಶಾಸ್ತ್ರ, ಸದಾಚಾರ. ಸದಾಚಾರವನ್ನು ಬಲ್ಲವನು ನೀನು, ಸಮಯಜ್ಞ.
ದೃಢವ್ರತಃ. ಯಾವುದಾದ್ರೂ ಒಂದು ವ್ರತವನ್ನು ಹಿಡಿದುಕೊಂಡ್ರೆ ಅದನ್ನು ಕೊನೆ ತನಕನೂ ಪರಿಪಾಲನೆ ಮಾಡುವವನು. ದೃಢವ್ರತಃ, ವ್ರತನಿಷ್ಠ. ವ್ರತ ಅನ್ನೋ ಶಬ್ದಕ್ಕೆ ಯಾವುದಾದ್ರೂ ಒಂದು ಕಾರ್ಯಕ್ರಮವನ್ನು ಹಿಡಿದುಕೊಂಡು ನಿಯತವಾಗಿ ನಡೆಸ್ಕೊಂಡು ಬರೋದು ಅಂತ ಅರ್ಥ ವ್ರತ. ಆ ವ್ರತವನ್ನು ಹಿಡಿದುಕೊಳ್ಳೋರು ಬಹಳ ಜನ ಸಿಗ್ತಾರೆ, ವ್ರತವನ್ನು ಪ್ರಾರಂಭ ಮಾಡುವವರು ಬಹಳ ಜನ ಸಿಗ್ತಾರೆ. ಪ್ರಾರಂಭ ಮಾಡಿದ್ದನ್ನು ಕೊನೆ ತನಕ ಮುಟ್ಟಿಸೋರು ಸಿಗೋದು ಕಷ್ಟ. ನಾವು ಏಕಾದಶಿ ಅಂತ ಉಪವಾಸ ಮಾಡ್ತೇವೆ, ಸ್ವಲ್ಪ ಹೊತ್ತು ಒಂದು ಬೆಳಗಿನಿಂದ ಸಾಯಂಕಾಲದವರೆಗೂ ಉಪವಾಸ ಮಾಡ್ತೇವೆ, ಏಕಾದಶಿ ಅಂತ. ಆಮೇಲೆ ಶುರುವಾಗುತ್ತದೆ ದ್ವಾದಶಿ ಯಾವಾಗ ಬಂದೀತು, ಯಾವಾಗ ಬೆಳಗಾದೀತು ನಮ್ಮ ಯೋಚನೆಯಲ್ಲಿ. ಇಲ್ಲಿ ದೃಢತೆ ಇಲ್ಲ, ಚಂಚಲತೆ. ರಾಮ ಹಾಗಲ್ಲ, ದೃಢ ವ್ರತಃ. ಇವತ್ತು ಪ್ರಾರಂಭ ಮಾಡಿದೆ ನಾಳೆ ಬಿಟ್ಟೆ ಅಂತ ಅಲ್ಲ. ಪ್ರಾರಂಭ ಮಾಡಿದ ಮಾರನೇ ದಿವಸವೇ ಉದ್ಯಾಪನೆ ಮಾಡುವವನಲ್ಲ ಅವನು. ಅಂತಹ ದೃಢವ್ರತ. ಹೀಗೆ ಬೇರೆಯವರು ನಿನ್ನ ಬಗ್ಗೆ ಹಾಡಿ ಹೊಗಳ್ತಾರೆ, ಆದರೆ ರಾಮ ಎಲ್ಲವನ್ನೂ ಹಾಳು ಮಾಡಿಬಿಟ್ಟಿಯಲ್ಲ. ದಮ, ಶಮ, ಕ್ಷಮೆ, ಧರ್ಮ, ಅಪರಾಧಿಗಳಲ್ಲಿ ದಂಡ, ಇದೆಲ್ಲ ರಾಜರ ಗುಣ. ಅಂತಹ ಗುಣಗಳನ್ನು ಇಟ್ಟುಕೊಳ್ಳಬೇಕಾದ ನೀನು ನನ್ನನ್ನು ಹಿಂದಿನಿಂದ ಹೊಡೆದು ಎಲ್ಲಕ್ಕೂ ತಿಲಾಂಜಲಿಯನ್ನು ಕೊಟ್ಟಿಯಲ್ಲೋ ಎಂದು ವಾಲಿ ರಾಮನನ್ನು ದೂಷಿಸತೊಡಗಿದ. ಮತ್ತು ಹೇಳಿದ, ನೋಡು ನಾನು ದಡ್ಡ, ತಾರೆ ನನ್ನನ್ನು ತಡೆದಳು, ಹೋಗಬೇಡ ಅಂತ. ತಾರೆ ನನ್ನನ್ನು ತಡೆದರೂ ನಾನು ಬಂದೆ, ಯಾಕೆ? ನಿನ್ನಲ್ಲಿ ನಂಬಿಕೆ ಇಟ್ಟು. ರಾಮ ಇಂಥ ಕೆಲಸ ಮಾಡುವವನಲ್ಲ, ರಾಮನಿಂದ ಅನ್ಯಾಯವಾಗಲಾರದು ಅಂತ ನಾನು ತಪ್ಪನ್ನು ತಿಳ್ಕೊಂಡೆ. ನಿನ್ನಂಥವನೇ ಹೀಗೆ ಮಾಡಿದ ಮೇಲೆ ರಾಮ, ಈ ಪ್ರಪಂಚದಲ್ಲಿ ಧರ್ಮ ಅನ್ನೋದು ಎಲ್ಲಿ ಉಳಿಯಿತು? ನೀವು ಧರ್ಮಪಾಲಕರು, ರಾಜರು, ಸೂರ್ಯವಂಶದವರು, ಚಕ್ರವರ್ತಿಗಳು. ನೀವೇ ಧರ್ಮವನ್ನು ಮೀರಿದ ಮೇಲೆ ಇನ್ನು ಬೇರೆಯವರಲ್ಲಿ ನಾವು ಹೇಗಯ್ಯ ಧರ್ಮವನ್ನು ನಿರೀಕ್ಷಣೆ ಮಾಡೆವು ಎಂದು ವಾಲಿ ಮತ್ತೆ ರಾಮನನ್ನು ದೂಷಿಸತೊಡಗಿದ. ಅವನ ದೂಷಣೆಯ ಮುಂದಿನ ಭಾಗವನ್ನು ನಾವು ನಾಳೆ ನೋಡೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್.